ಓಕೆ, ರೈಟ್. ಸೊ ನಿನ್ನೆ ನಾನು ಹೋದ ವಾರದ ಕ್ಲಾಸಿದ್ದು ವಿಡಿಯೋ ಹಾಕಿದ್ದೆ. ತಮಗೆ ಸಿಕ್ಕಿತು ಅಂತ ಅಂದ್ಕೊಳ್ತೇನೆ. ಇನ್ನೂ ನೋಡಿಲ್ಲ ಮೇಡಮ್. ಬಟ್ ನೀವು ಕಳಿಸಿರೋ ಲಿಂಕ್. ಹೌದು, ಓಪನ್ ಆಗುತ್ತಲ್ಲ. ಓಕೆ, ರೈಟ್. ಹಾಂ, ಹಾಂ. ಹೌದು. ಸೊ ಒಂದ್ಸಲ ಯು ಜಸ್ಟ್ ಗೋ ಥ್ರೂ. ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ನಮ್ಮ ಗ್ರೂಪಲ್ಲಿ ಪೋಸ್ಟ್ ಮಾಡ್ಬೋದು. ಇಂದಿನ ತರಗತಿಯಲ್ಲಿ ನಾವು ಒಂದು ವಿಶೇಷವಾದ ಟಾಪಿಕನ್ನು ಕವರ್ ಮಾಡಲಿಕ್ಕಿದ್ದೇವೆ. ವಿದೌಟ್ ಡಿಲೇ ಲೆಟ್ಸ್ ಗೋ ಥ್ರೂ ಟಾಪಿಕ್. Okay. The topic for today is creating intelligence in the womb. Can you see the screen? Yes, ma'am. Okay. Right. So creating intelligence in the womb. ಈಗ ಈ ಹಂತದಲ್ಲಿ ನಾವು ಏನೆಲ್ಲ ಮಾಡ್ತೇವೆ, ಗರ್ಭ ಸಂಸ್ಕಾರದ ಅಡಿಯಲ್ಲಿ ಯಾವುದೆಲ್ಲ ಆಕ್ಟಿವಿಟೀಸ್ ಮಾಡ್ತೇವೆ, ಏನೆಲ್ಲ ಡಿಸ್ಕಷನ್ಸ್ ಮಾಡ್ತೇವೆ, ಯಾವುದೆಲ್ಲ ನಾಲೆಜ್ ಶೇರಿಂಗ್ ಸೆಷನ್ಸ್ ತಗೊಳ್ತೇವೆ, ಎಲ್ಲವೂ ಕೂಡ ಪ್ರಮುಖವಾಗಿ ಮಗುವಿನ ಒಂದು ಸಂಪೂರ್ಣ ಬೆಳವಣಿಗೆಯ ಕುರಿತೇ ಇದೆ. ಮಗು ಮತ್ತು ತಾಯಿ ಇಬ್ಬರೂ ಕೂಡ ಈ ಒಂದು ಫೇಸ್ ಬಹಳಷ್ಟು 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 ಮುಖ್ಯವಾಗಿರುವಂತಹ ಒಂದು ಜೀವನದ ಘಟ್ಟ ಇದು. ಸೊ ತಾಯಿ ಕೂಡ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು, ಮಗು ಕೂಡ ಚೆನ್ನಾಗಿರಬೇಕು. ಈ ಕಾರಣದಿಂದಾಗಿ ಗರ್ಭ ಸಂಸ್ಕಾರ ಅಂತ ಹೇಳುವಂಥದ್ದು ಬಹಳಷ್ಟು ವಿಷಯಗಳನ್ನು ಈ ನಿಟ್ಟಿನಲ್ಲಿ ನಮಗೆ ತಿಳಿಸ್ತದೆ. ಇದರಲ್ಲಿ ಒಂದು ವಿಷಯ ಬುದ್ಧಿ ಸಾಮರ್ಥ್ಯವನ್ನು ಹೆಚ್ಚಿಸೋದು ಹೇಗೆ ಅಂತ. ಮಗುವಿನ ಬುದ್ಧಿಮತ್ತೆ, ಬುದ್ಧಿ ಸಾಮರ್ಥ್ಯ ತಾಯಿಯ ಗರ್ಭದಲ್ಲಿರುವಾಗಲೇ ಶುರುವಾಗ್ತದೆ ಅಂತ ಒಂದು ಮಾತಿದೆ. ಸೊ ಕ್ರಿಯೇಟಿಂಗ್ ಇಂಟೆಲಿಜೆನ್ಸ್ ಇನ್ ದ ವೂಂಬ್ ಅಂದರೆ ಏನು? ಗರ್ಭದಲ್ಲಿರುವಾಗ ಮಗುವನ್ನು ತುಂಬ ಚೆನ್ನಾಗಿ ಟ್ರೈನ್ ಮಾಡೋದು ಹೇಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಆಳವಾಗಿ ಇವತ್ತು ಈ ಇಂಟೆಲಿಜೆನ್ಸ್ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಂಟ್ರೊಡಕ್ಷನ್. ಇದು ಕಾಣ್ತಾ ಇದೆ ಅಂದ್ಕೊಳ್ತೇನೆ ನಿಮಗೆ. ನನ್ನ ಸ್ಲೈಡ್ ಚೇಂಜ್ ಮಾಡಿದೆ. ಕ್ಯಾನ್ ಯು ಸಿ ದಿಸ್ ಇಂಟ್ರೊಡಕ್ಷನ್ ಸ್ಲೈಡ್? Yes, ma'am. ಸೊ ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಊಂಬ್ ಅಥವಾ ಗರ್ಭ ಏನಿದೆ ಅದನ್ನು ನಾವು ಒಂದು ಲ್ಯಾಬೊರೇಟ್ರಿಗೆ ಕಂಪೇರ್ ಮಾಡ್ತೇವೆ, ಹೇಳ್ತೇವೆ, ಹೋಲಿಸ್ತೇವೆ ನಾವು. ಇದೊಂದು ಪ್ರಯೋಗಶಾಲೆ ಇದ್ದ ಹಾಗೆ. ಗರ್ಭ ಅಂತ ಹೇಳುವಂಥದ್ದು ಜಗತ್ತಿನ ಅತ್ಯಂತ ಅಮೂಲ್ಯವಾದ ಪ್ರಯೋಗಶಾಲೆ ಇದು. ಈ ಪ್ರಯೋಗಶಾಲೆಯಲ್ಲಿ ನಾವು ತುಂಬ ಅಮೂಲ್ಯವಾದದ್ದಂಥದ್ದನ್ನು ಏನನ್ನೋ ಏನು ಮಾಡ್ತೇವೆ, ವಿ ಇನ್ವೆಂಟ್ ಸಮಥಿಂಗ್. ನಮ್ಮದೇ ಇದು ಹೊಸ ಸೃಷ್ಟಿ, ಇದು ನಾವೇ ಮಾಡುವಂಥದ್ದು. ಸೊ ವಿ ಆರ್ ಗ್ರೋಯಿಂಗ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಪ್ರೆಷಿಯಸ್. ಓಕೆ, ಸೊ ಇದಕ್ಕೆ ಬೇಕಾಗಿರುವಂಥ ಎಲ್ಲ ರಿಸೋರ್ಸಸ್ ನಮಗೆ ಸಿಗ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವೊಂದು ಲ್ಯಾಬಲ್ಲಿ ಇದ್ದೀರಾ. ಓಕೆ, ಯು ಆರ್ ದ ಸೈಂಟಿಸ್ಟ್. ನಿಮಗೆ ಬೇಕಾಗಿರೋ, ನೀವು ಏನು ಕೇಳಿದರೂ ಕೂಡ ದೇರ್ ಆರ್ ಕಬೋರ್ಡ್ಸ್, ಬೇರೆ ಬೇರೆ ರೀತಿಯಾದಂತಹ ಕಬೋರ್ಡ್ಸ್ ಇದೆ. ನಿಮಗೆ ಏನು ಬೇಕಿದ್ರೂ ಕೂಡ ಅಲ್ಲಿಂದ ತಗೋಬೋದು. ಓಕೆ, ಆದರೆ ಇದು ನಿಮಗೆ ಸಂಬಂಧಿಸಿದ್ದು. ನೀವು ಯಾವುದನ್ನು ಬೇಕಾದರೂ ತಗೋಬೋದು, ಯಾವುದನ್ನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಿಮ್ಮ ಎಕ್ಸ್ಪೆರಿಮೆಂಟ್ ಯಾವ ಥರ ನಡೀತಾ ಇದೆ ಅಂತ. Just a second. Someone wants to join, I suppose. Madhush. Okay. ಸೊ ನಾನಾಗಲೇ ಹೇಳಿದ ಹಾಗೆ, ಗರ್ಭ ಅಂತ ಹೇಳುವಂಥದ್ದು ಒಂದು ಪ್ರಯೋಗಶಾಲೆ. ಯಾರು ತಾಯಿಯಾಗುವ ಹಂತದಲ್ಲಿದ್ದೀರಾ, ನೀವೇ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು. ಹಾಗೆ ನಿಮಗೆ ಬೇಕಾಗಿರುವಂಥ ಎಲ್ಲ ರಿಸೋರ್ಸಸ್ ಏನು ಸಿಗ್ತಾ ಇದೆ ಗರ್ಭ ಸಂಸ್ಕಾರದ ಮೂಲಕ ಆಗಿರ್ಬೋದು, ಅಥವಾ ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಹಿರಿಯರು ಕೊಡುವಂಥ ಮಾರ್ಗದರ್ಶನ ಇರ್ಬೋದು, ಡಾಕ್ಟರ್ ಕನ್ಸಲ್ಟೇಷನ್ಸ್ ಇರ್ಬೋದು, ಇದೆಲ್ಲವೂ ಕೂಡ, ನೀವು ಓದ್ತಿರೋ ಪುಸ್ತಕಗಳಿರ್ಬೋದು, ಇದೆಲ್ಲವೂ ಕೂಡ ನಿಮಗೆ ಬೇರೆ 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 ರೀತಿಯಾದಂಥ ರಿಸೋರ್ಸಸ್. ಸೊ ನಿಮ್ಮ ಲ್ಯಾಬಲ್ಲಿ ಬೇರೆ ಬೇರೆ ಕಬೋರ್ಡ್ಸ್ ಇದೆ, ಅದರಲ್ಲಿ ಬೇಕಾದದ್ದು ಎಲ್ಲವೂ ಇದೆ. ಆದರೆ ನೀವು ಯಾವುದನ್ನು ತಗೊಂಡು
ನೀವೇನು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಅದು ತುಂಬ ತುಂಬ ಮುಖ್ಯ ಆದದ್ದು. ಓಕೆ, ಆ್ಯಂಡ್ ಇಟ್ ಡಿಪೆಂಡ್ಸ್ ಅಪಾನ್ ದ ಪರ್ಸ್ನಲ್ ಕೆಪಾಸಿಟಿ. ಈಗ ಪ್ರತಿಯೊಬ್ಬರದ್ದು ಕೂಡ ಸಾಮರ್ಥ್ಯ ಭಿನ್ನ ಆಗಿರ್ತದೆ. ಓಕೆ, ತುಂಬ ಆಸಕ್ತಿ ಇರುವವರು ತುಂಬ ರೀತಿ ಇದರಲ್ಲಿ ಇನ್ವಾಲ್ವ್ ಆದರೆ ಆ ಕ್ವಾಲಿಟಿಯ ಮಗುವನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬರೀ ಹೆಸರಿಗೆ ಮಾತ್ರ ಅಂತ ಇದ್ದರೆ ನಮಗೆ ಗರ್ಭ ಸಂಸ್ಕಾರ ತಿಳ್ಕೊಂಡ್ರೂ ಕೂಡ ನಾವು ಅದನ್ನು ಬಳಸಲಿಲ್ಲ ಅಂತ ಹೇಳಿದರೆ ಅಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ ಮಗು ಮೇಲೆ. ಸೊ ಇದು ತಾಯಿ ಆ್ಯಸ್ ಎ ಸೈಂಟಿಸ್ಟ್ ಹೌ ಶಿ ಯೂಸಸ್ ದ ರಿಸೋರ್ಸಸ್, ಓಕೆ, ಯಾವ ಥರ ಸಂಪನ್ಮೂಲಗಳನ್ನು ಬಳಸ್ತಾಳೆ ಅಂತ ಹೇಳೋದ್ರ ಮೇಲೆ ಹೋಗ್ತದೆ. ಇವತ್ತಿನ ವಿಷಯ ನಾವು ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತೇವೆ. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನನ್ನ ಮಗ ಅಥವಾ ಮಗಳು, ನನ್ನ ಮಗು ತುಂಬ ಒಳ್ಳೆಯ ಬುದ್ಧಿ ಸಾಮರ್ಥ್ಯವನ್ನು ಹೊಂದಿರಬೇಕು, ಬುದ್ಧಿಮತ್ತೆಯನ್ನು ಹೊಂದಿರಬೇಕು ಅಂತ. ಯಾವುದೆಲ್ಲ ಇಂಟೆಲಿಜೆನ್ಸ್ ಇದೆ, ಒಂದು ಮಗು ತುಂಬ ಅದ್ಭುತವಾಗಿದೆ ಅಂತ ಹೇಳೋದಾದರೆ ಅದರ ಇಂಟೆಲಿಜೆನ್ಸ್, ಇದನ್ನು ತುಂಬ ಡೀಪಾಗಿ ನಾವು ನೋಡ್ತಾ ಹೋಗ್ತೇವೆ ಇವತ್ತಿನ ಕ್ಲಾಸಲ್ಲಿ. ನಮ್ಮ ಮಗು ತುಂಬ 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 ಇಂಟೆಲಿಜೆಂಟ್ ಆಗಬೇಕಂತ ಹೇಳಿದರೆ ಯಾವ ಯಾವ ಆಯಾಮಗಳಿವೆ ಅದರಲ್ಲಿ, ನಾವು ಹೇಗೆ ಅದರ ಮೇಲೆ ವರ್ಕ್ ಮಾಡಬೇಕು. ಓಕೆ, ಸೊ ಪ್ರೊಫೆಸರ್ ಡಾಕ್ಟರ್ ಹಾವರ್ಡ್ ಗಾರ್ಡ್ನರ್ ಅಂತ ಹೇಳುವವರು 9 ಬಗೆಯ ಇಂಟೆಲಿಜೆನ್ಸಸ್ಸನ್ನು ಪರಿಚಯ ಮಾಡಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಈ 9 ಬಗೆಯ ಇಂಟೆಲಿಜೆನ್ಸಸ್ ಇರ್ತವೆ, ಆದರೆ ಅದು ಹೆಚ್ಚು ಅಥವಾ ಕಡಿಮೆ ಆಗಿರ್ತವೆ. ಕೆಲವರಿಗೆ ಒಂದು ವಿಷಯದಲ್ಲಿ ತುಂಬ ಅದ್ಭುತವಾದ ಇಂಟೆಲಿಜೆನ್ಸ್ ಇರ್ಬೋದು. ಓಕೆ, ಕೆಲವರಿಗೆ ಈ 9 ಏರಿಯಾದಲ್ಲಿ ಕೂಡ ಇಂಟೆಲಿಜೆನ್ಸ್ ಇಲ್ಲದೆ ಇರ್ಬೋದು. ಓಕೆ, ಯಾವ ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಇದೆ ಅಂತ ಹೇಳುವಂಥದ್ದು. ಸೊ ದ ಫಸ್ಟ್ ಒನ್ ಬಾಡಿಲಿ ಕೆನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಸೊ ಬಾಡಿಲಿ ಕೆನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತಾದರೆ ಬಾಡಿ ಸ್ಮಾರ್ಟ್ ಅಂದರೆ ಮಗು ಹೇಗಿರ್ತದೆ, ಬಾಡಿಲಿ ಕೆನೆಸ್ಥೆಟಿಕ್ ಇಂಟೆಲಿಜೆನ್ಸ್ ತುಂಬ ಚೆನ್ನಾಗಿದ್ದರೆ ಮಗು ಹೇಗಿರ್ತದೆ ಅಂತ ಹೇಳಿದರೆ ಅದರದ್ದು ಮೈಂಡ್ ಮತ್ತು ಬಾಡಿ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿರ್ತದೆ. ದೇಹ ಮತ್ತು ಮನಸ್ಸು, ಈಗ ಮನಸ್ಸು ಏನು ಹೇಳ್ತದೆ ದೇಹ ಅದನ್ನು ಮಾಡ್ತದೆ. ಓಕೆ, ಏನಾದರೂ ಹೇಳಿದರೆ ಪಟ್ಟ ಅಂತ ಮಾಡಿಬಿಡ್ತಾರೆ ಅವರು. ರಿದಮ್ ಆಫ್ ದ ಬಾಡಿ, ನೀವು ಆ ಶರೀರದ ನೋಡಿ, ಕೆಲವರು ನಡೆಯುವಂಥದ್ದು, ನಡೆಯುವ ರೀತಿ, ಕೂತ್ಕೊಳ್ಳುವಂಥದ್ದು, ಇಂಥ ಚಂದ ರಿದಮ್ ಇರ್ತದೆ ಅದರಲ್ಲಿ. ಓಕೆ, ಮತ್ತು ಅವರದ್ದೇ ಫಿಸಿಕಲ್ ಕೇಪಬಿಲಿಟೀಸ್ ಬಗ್ಗೆ, ಅವರ ಸಾಮರ್ಥ್ಯದ ಬಗ್ಗೆ ಅವರಿಗೆ ಅರಿವಿರ್ತದೆ. ನನಗಿದು ಮಾಡಲಿಕ್ಕಾಗತ್ತೆ, ಆಗಲ್ಲ, ನನಗಿಷ್ಟು ಫಾಸ್ಟ್ ಓಡಲಿಕ್ಕಾಗತ್ತೆ, ಆಗಲ್ಲ. ಓಕೆ, ಆಮೇಲೆ ಅವರಿಗೆ ಅನಿಸಿದ್ದನ್ನು ಅವರು ಬಾಡಿ ಲ್ಯಾಂಗ್ವೇಜ್ ಮೂಲಕ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ. ಹೇಗೆ ಬಾಡಿ ಲ್ಯಾಂಗ್ವೇಜ್, ಮತ್ತು ಇನ್ನೊಬ್ಬರ ಬಾಡಿ ಲ್ಯಾಂಗ್ವೇಜ್ ಕೂಡ ಅವರು ಅರ್ಥ ಮಾಡ್ಕೊಳ್ತಾರೆ. ಗೆಸ್ಚರ್ಸ್ ಮೂಲಕ, ಅವರ ಆ್ಯಕ್ಷನ್ ಮೂಲಕ. ಅವರ ದೇಹ ತುಂಬ ಅನಾಯಾಸವಾಗಿ ಚಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಫ್ಲೆಕ್ಸಿಬಿಲಿಟಿ ಇರ್ತದೆ ಬಾಡಿಯಲ್ಲಿ. ಏನು ಬೇಕು ಮಾಡಬೇಕಂತ ಅನಿಸಿದರೆ ಪಟ್ಟ ಅಂತ ಮಾಡ್ತಾರೆ. ಈಗ ಕೆಲವರು ನೋಡಿ ಅಡುಗೆ ಮಾಡೋದು ನೋಡಬೇಕು, ಜಸ್ಟ್ ಒಂದು ಲೀಲಾಜಲವಾಗಿ ಮಾಡಿಬಿಡ್ತಾರೆ. ಇಟ್ಸ್ ಲೈಕ್ ಬಾಡಿಲಿ ಕೆನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅದು. ಕೆಲವರು ತುಂಬ ಕಷ್ಟಪಡ್ಕೊಂಡು ಮಾಡೋದನ್ನು ತುಂಬ ಆರಾಮಾಗಿ ಮಾಡ್ಕೊಂಡು ಬಿಡ್ತಾರೆ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಬಾಡಿಲಿ ಕೆನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಫೇಶಿಯಲ್ ಮಾಡುವವರು ಅಥವಾ ಬ್ಯೂಟಿಷಿಯನ್ಸ್ ಇರ್ಬೋದು, ಮಸಾಜ್ ಮಾಡೋರು, ಆ ಕೈಯಲ್ಲಿ ಒಂದು ರಿದಮ್ ಇರುತ್ತೆ ಅವ್ರದ್ದು. ಓಕೆ, ಸೊ ಇಂತಹ ಇಂಟೆಲಿಜೆನ್ಸ್ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇದೆ. ಇದನ್ನು ಏನು ಮಾಡುವಂಥದ್ದು, ಇದು ಹೇಗೆ ಬರ್ತದೆ ಬಾಡಿಲಿ ಕೆನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳೋದಾದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ನಾವು ಕೂಡ ಈ ವರ್ಕಲ್ಲಿ ಮೈಂಡ್ ಬಾಡಿ ಕೋಆರ್ಡಿನೇಷನ್ ಏನಿದೆ ನೋಡಿ, ಅದರಲ್ಲಿ ನಾವು ವರ್ಕ್ ಮಾಡ್ತಾ ಹೋದರೆ ಇವನ್ ದ ಬೇಬಿ ಲರ್ನ್ಸ್ ಇನ್ ದ ಊಮ್ ಇಟ್ ಸೆಲ್ಫ್. ಈಗ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಶಿವಾಜಿ ಅವರದ್ದು ಎಕ್ಸಾಂಪಲ್ ಕೊಡೋದಾದರೆ, ಅವರ ತಾಯಿ ಜೀಜಾಬಾಯಿ. ಓಕೆ, ಜೀಜಾಬಾಯಿ ಅವರ ತಂದೆ ಇದ್ದರು. ಓಕೆ, ಅವರು ಕೂಡ ಆರ್ಮಿಯಲ್ಲಿ, ಅವರ ಸೈನ್ಯದಲ್ಲಿ ತುಂಬ ಚೆನ್ನಾಗಿ, ತುಂಬ ಬ್ರೇವರಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ತಂದೆಯ ಕಾಲದಲ್ಲೇ ನೋಡ್ತಾ ಇದ್ರು ಈ ಯುದ್ಧ ಮತ್ತು ಯುದ್ಧದ ಬಗ್ಗೆ ಇರುವಂಥದ್ದು, ಶತ್ರುವನ್ನು ಹೇಗೆ ಜಯಿಸಬೇಕು ಅಂತ ಹೇಳುವಂಥದ್ದು, ವಿಜಯದ ಸಂಕೇತ ಏನು ಅಂತ ಹೇಳುವಂಥದ್ದು. ಸೊ ಆ ಶೌರ್ಯ, ಇದನ್ನು ಜೀಜಾಬಾಯಿ ಸಣ್ಣವರಿದ್ದಾಗಲಿಂದಲೇ ಅಬ್ಸರ್ವ್ ಮಾಡ್ತಾ ಇದ್ರು. ಆದರೆ ಅವರಿಗೆ ಏನಾಗಿತ್ತು ಅಂತ ಹೇಳಿದರೆ, ನೆಕ್ಸ್ಟ್ ಈಗ ಮರಾಠರಿಗೆ ಸಮಸ್ಯೆ ಆದಾಗ, ಓಕೆ, ಅವರ ನೆಲದಿಂದಲೇ ಬೇರ್ಪಡಿಸುವಂತಹ ಪ್ರಯತ್ನ ನಡೆದಾಗ, ಅವರ ಮೇಲೆ ಅಧಿಕಾರ ಚಲಾಯಿಸುವಂತಹ ಪ್ರವೃತ್ತಿ ಉಂಟಾದಾಗ ಅವರಿಗೆ ಅನ್ನಿಸ್ತದೆ ನನಗೆ ಮಗ ಅಥವಾ ಮಗಳು ಬೇಕು, ಬಟ್ ಎಷ್ಟು ಅವರು ಬ್ರೇವ್ ಆಗಿರಬೇಕು ಅಂತ ಹೇಳಿದರೆ ನಮ್ಮ ಮರಾಠರನ್ನು ಮುಂದೆ ತಗೊಂಡು ಹೋಗಬೇಕು, ಅವರು ಈ ದಾಸ್ಯದಿಂದ ಮುಕ್ತ ಮಾಡಬೇಕು ಅಂತ. ಅವರಿಗೋಸ್ಕರ ಮಾತ್ರ ಥಿಂಕ್ ಮಾಡಲಿಲ್ಲ. ಓಕೆ, ಇಡೀ ಆ ಒಂದು ಸೊಸೈಟಿಗೋಸ್ಕರ ಅವ್ರು ಥಿಂಕ್ ಮಾಡಿದರು. ಸೊ ಅವರೇನು ಮಾಡ್ತಾಯಿದ್ರು, ಹಾಗೆ ಮಗು ಅವರು 3 months ಪ್ರೆಗ್ನೆಂಟ್ ಇರುವಾಗ ಅವರ ಹಸ್ಬೆಂಡ್ ಇದ್ದಾರೆ. ಓಕೆ, ಅವರು ಮುಘಲ್ ಜೊತೆ ಫೈಟ್ ಮಾಡ್ತಾಯಿದ್ರು ಆ ಟೈಮಲ್ಲಿ. ಆದರೂ ಕೂಡ ಇವರೇನು ಮಾಡ್ತಾಯಿದ್ರು ಅಂತ ಹೇಳಿದರೆ,
ಇದು ಮಾಡ್ತಾಯಿದ್ರು. ಅಂದರೆ ಮಗು ಜೊತೆ ಕಮ್ಯುನಿಕೇಟ್ ಮಾಡ್ತಾಯಿದ್ರು. ಹೊಟ್ಟೆ ಮೇಲೆ ಕೈ ಇಟ್ಟು ಆ ಧೈರ್ಯದ, ಶೌರ್ಯದ, ಯುದ್ಧದ ಇದನ್ನೇ ಅವರು ಫೀಲ್ ಮಾಡ್ತಾಯಿದ್ರು. ಓಕೆ. ಮತ್ತು ಅವ್ರಿಗೆ ಕನಸಿತ್ತು, ಒಂದಲ್ಲ ಒಂದು ದಿನ ಮರಾಠಿಗೆ ತುಂಬ ಒಳ್ಳೆಯ ಒಂದು ದಿನಗಳು ಬರ್ತವೆ, ನಾವೆಲ್ಲ ತುಂಬ ಚೆನ್ನಾಗಿರ್ತೇವೆ ಅಂತ ಹೇಳುವಂಥದ್ದು. ಸೊ ಅವ್ರು ಫೀಲ್ ಮಾಡ್ಕೊಳ್ತಾ ಇದ್ರು. ಅವರ ಏನು ಡ್ರೀಮ್ ವರ್ಲ್ಡ್ ಏನಿತ್ತು ಅದರಲ್ಲಿ ಅವರು ಜೀವಿಸ್ತಾ ಇದ್ರು. ಅದರ ಜೊತೆಗೆ ಅವರು ಈ ಎಪಿಕ್ಸ್ ಅಂತ ಹೇಳುವಂಥದ್ದು ಏನಿದೆ, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇಂತಹ ವಿಚಾರ, ಅದರಲ್ಲಿ ಇರುವಂತಹ ಯುದ್ಧದ ವಿಚಾರ ಇರ್ಬೋದು, ರಾಜನೀತಿ ಇರ್ಬೋದು, ಇದನ್ನೆಲ್ಲ ಓದ್ತಾ ಇದ್ರು. ಪುರಾಣಗಳನ್ನು ಅದಕ್ಕೆ ಹೇಳ್ತಾರೆ ಗರ್ಭ ಸಂಸ್ಕಾರದಲ್ಲಿ, ಪುರಾಣಗಳನ್ನು ಓದಿ ಅಂತ. ಅಂದರೆ ಅದರಲ್ಲಿ ಏನೋ ಒಂದು ಮೆಸೇಜ್ ಸಿಗ್ತದೆ. ಓಕೆ. ಸೊ ಅದನ್ನು ಓದ್ತಾ ಇದ್ರು, ಫೀಲ್ ಮಾಡ್ಕೊಳ್ತಾ ಇದ್ರು. ಕೊನೆಗೆ ಅವರಿಗೆ ಹೇಗಿತ್ತು ಅಂತ ಹೇಳಿದರೆ, ಅಂಥ ಕರ್ತವ್ಯನಿಷ್ಠ ಮಗ ಬೇಕು ನನಗೆ, ಓಕೆ, ಅಂಥ ಧೈರ್ಯಶಾಲಿ ಮಗ ಬೇಕು ಅಂತ. ಅವರು ಪ್ರತಿಯೊಂದು ಹಂತದಲ್ಲಿ ಆ 3 months ಅವರು ಪ್ರೆಗ್ನೆನ್ಸಿ ಟೈಮಿಂದ ಹಿಡಿದು ಕೊನೆ ತನಕ ಅವ್ರು ಎಂಥ ಫೀಲ್ ಮಾಡಿದ್ರು ಅದು ಮಗುಗೆ ತುಂಬ ಚೆನ್ನಾಗಿ ಬಂತು. ಅದಕ್ಕೋಸ್ಕರ ಶಿವಾಜಿಗೆ ಅಷ್ಟು ಇವತ್ತಿನ ತನಕ ಕೂಡ ಶಿವಾಜಿ ಅಂತ ಹೇಳಿದರೆ ಇಟ್ಸ್ ಲೈಕ್ ಅನ್ ಔಟ್ಸ್ಟ್ಯಾಂಡಿಂಗ್ ಕ್ಯಾರೆಕ್ಟರ್. ಸೊ ಪ್ರತಿಯೊಬ್ಬರಿಗೆ ಅವಕಾಶ ಇದೆ. ಇಲ್ಲಿ ಗರ್ಭ ಸಂಸ್ಕಾರದಲ್ಲಿ ಅವರೇನು ಸ್ಪೆಷಲ್ ಅಲ್ಲ, ಶಿ ಈಸ್ ಅನ್ ಆರ್ಡಿನರಿ ವುಮನ್. ಬಟ್ ಆ ಮನಸ್ಥಿತಿ ಉಂಟಲ್ಲ, ಅದು ತುಂಬ ತುಂಬ ಸ್ಪೆಷಲ್, ಹೀಗಿರಬೇಕು ಅಂತ ಹೇಳುವಂಥದ್ದು. ಇನ್ನೊಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಈಗ ಚಾರ್ಲಿ ಚಾಪ್ಲಿನ್. ಸೊ ಚಾರ್ಲಿ ಚಾಪ್ಲಿನ್ ನಿಮ್ಗೆ ಗೊತ್ತಿದೆ, ವರ್ಲ್ಡಲ್ಲಿ ಚಾರ್ಲಿ ಚಾಪ್ಲಿನ್ ಅಂತ ಹೇಳುವ ಹೆಸರು ಅಜರಾಮರ ಅದು. ಓಕೆ. ಅವರ ಅಮ್ಮ ಹ್ಯಾನಾ ಚಾಪ್ಲಿನ್ ಅಂತ ಹೇಳುವವರು, ಅವರು ಫೇಮಸ್ ಆ್ಯಕ್ಟ್ರೆಸ್ ಆಗಿದ್ದರು. ಆ ಟೈಮಲ್ಲಿ ಸಿಂಗರ್ ಆಗಿದ್ದರು, ಡಾನ್ಸರ್ ಆಗಿದ್ದರು. ಅವರೊಂದು 16 ವರ್ಷ ಇರುವಾಗದಿಂದಲೇ ಆ ಫೀಲ್ಡಲ್ಲಿ ಇದ್ದರು ಅವರು. ಓಕೆ. ಇದೆಲ್ಲ ಸ್ಕಿಲ್ ಅವರು ಊಂಬಲ್ಲಿರುವಾಗ, ಅಂದರೆ ಈ ಚಾರ್ಲಿ ಚಾಪ್ಲಿನ್ ಹೊಟ್ಟೆಯಲ್ಲಿರುವಾಗಲೇ ಕೂಡ ಅವ್ರು ಏನು ಫೀಲ್ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು ಅವರ ದಿನನಿತ್ಯದ ಬದುಕಲ್ಲಿ, ಅದು ಮಗು ಆಗದಿಂದ ಅಬ್ಸರ್ವ್ ಮಾಡಿತ್ತು. ನಾನು ನಿಮಗೆ ಅವತ್ತು ಕೂಡ ಹೇಳ್ತಿದ್ದೆ, ನೀವು 1 ಹೆಜ್ಜೆ ತೊಗೊಂಡ್ರೆ ಮಗು 10 ಹೆಜ್ಜೆ ತಗೊಳ್ತದೆ ಅದೇ ನಿಟ್ಟಿನಲ್ಲಿ ಅಂತ. ಈಗ ಹ್ಯಾನಾ ಚಾಪ್ಲಿನ್ ಏನಿದ್ದಾರೆ, ಅವರ ಫಸ್ಟ್ ಮಗ ಓಕೆ ಚಾರ್ಲಿ ಚಾಪ್ಲಿನ್ ಇದ್ದಾರೆ, ಇನ್ನೊಬ್ಬರು ಮಗ ಇದ್ದ ಸಿಡ್ನಿ ಚಾಪ್ಲಿನ್ ಅಂತ. ಆ ಟೈಮಲ್ಲಿ ಅವನು ಕೂಡ ಒಳ್ಳೆಯ ಆ್ಯಕ್ಟರ್ ಆಗಿದ್ದ ಆ ಕಾಲದಲ್ಲಿ. ಇದು ಹೇಗೆ ಸಾಧ್ಯ ಆಗುತ್ತೋ? ತಾಯಿಯಿಂದ ಸಾಧ್ಯ ಆಯಿತು. ತಾಯಿ ಏನು ಮಾಡಲಿಲ್ಲ ಅಂತ ಹೇಳಿದರೆ ಮಕ್ಕಳಿಗೆ ಅದು ಬರಲಿಕ್ಕೆ ಚಾನ್ಸೇ ಇಲ್ಲ. ಅಂದರೆ ತುಂಬ ಕಷ್ಟ. ಬರಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಬರಬಹುದು, ಬಟ್ ಅಷ್ಟು ನೈಜವಾಗಿ ಸ್ವಾಭಾವಿಕವಾಗಿ ಬರೋದು ಕಷ್ಟ. ಓಕೆ. ನೆಕ್ಸ್ಟ್ ಇಲ್ಲಿ ಒಂದು ಎಕ್ಸಾಂಪಲ್ ಏನಂತ ಹೇಳಿದರೆ, ಈಗ ಜೈನಿಸಮಲ್ಲಿ ಅವರು ಭಕ್ತಮಾರ್ ಸ್ತೋತ್ರಂ ಅಂತ ಇದೆ, ಅದು ಒಂದು ಶ್ಲೋಕ ಥರ. ಅದರಲ್ಲಿ 9ನೇ ಶ್ಲೋಕ ಅವರು ಏನು ಹೇಳುತ್ತೆ, 9ನೇ ಶ್ಲೋಕ ಏನು ಹೇಳ್ತದೆ ಅಂತ ಹೇಳಿದರೆ, ಅಂದರೆ ಅದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತದೆ. ಯಾವ ಥರದ ಮಗು ಬೇಕು ಅಂತ ಫೀಲ್ ಮಾಡ್ಕೊಳ್ತೀರಾ ಅಂಥ ಮಗು ಸಿಗೋದು ಸಾಧ್ಯ ಅಂತ. ಬಟ್ ನೀವು ಫೀಲ್ ಮಾಡ್ಕೊಳ್ಳೋದು ಆ ಥರ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಮಗುಗೆ ಬ್ಲೂ ಐಸ್ ಇರಬೇಕು, ಕ್ಯಾಟ್ ಐಸ್ ಇರಬೇಕು ಅಂತ ಕೆಲವರಿಗೆ ಆಸೆ ಇರ್ತದೆ. ಡಿಂಪಲ್ ಬೀಳಬೇಕು ಅಂತ ಆಸೆ ಇರ್ತದೆ. ರೆಪ್ಪೆ ಕೂದಲು ತಿಕ್ಕಿರಬೇಕು, ಮತ್ತು ಮಗುವಿನ ಕಲರ್ ಈ ಥರ ಇರಬೇಕು, ಮಗುವಿನ ಹೈಟ್ ಹೀಗಿರಬೇಕು. ಸೊ ಏನೆಲ್ಲ ಒಂದು ಇಮ್ಯಾಜಿನೇಷನ್ ಇರ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರ್ತದೆ. ಬಟ್ ಅದನ್ನು ಇಷ್ಟು ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ 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 ಬಂದ ಹಾಗೆಯೇ ಖಂಡಿತವಾಗ್ಲೂ ಕೂಡ ಅದಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ನನ್ನದೇ ಒಂದು ಎಕ್ಸಾಂಪಲ್ ಕೊಡೋದಾದರೆ, ನನಗೆ ನನ್ನ ಮಗಳಿಗೆ ಐ ಲ್ಯಾಶಸ್, ಓಕೆ, ರೆಪ್ಪೆ ಕೂದಲು ತುಂಬ ಉದ್ದ ಇರಬೇಕಂತ ತುಂಬ ಆಸೆ ಇತ್ತು. ಮತ್ತು ಕೈ ಬೆರಳುಗಳು ನೀಳೇ ಇರಬೇಕು ಅಂತ. ನನಗದು ಯಾಕೆ ಗೊತ್ತಿಲ್ಲ, ತುಂಬ ಇಷ್ಟ ಆಯಿತು. ಮತ್ತು ಮಗು ಯಾವತ್ತೂ ಸ್ಮೈಲಿಂಗ್ ಇರಬೇಕು, ಲಕ್ಷಣ ಇರಬೇಕು, ಸ್ಮೈಲಿಂಗ್ ಇರಬೇಕು, ಇದಿಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದದ್ದು. ಓಕೆ. ಬಟ್ ಎಕ್ಸಾಕ್ಟ್ಲಿ ಹಾಗೇ ಇದೆ. ನನಗೇನೆ ಆಶ್ಚರ್ಯ ಆಯಿತು, ಯಾಕೆಂದರೆ ನಂದು ಕಣ್ರೆಪ್ಪೆ ಅಷ್ಟು ಉದ್ದ ಇಲ್ಲ. ಓಕೆ. ನನ್ನ ಕೈ ಬೆರಳು ಕೂಡ ಪುಟ್ಟ ಕೈ ಬೆರಳು. ಬಟ್ ಅವಳಿಗೆ ನಾನು ಹೇಗೆ ಅಂದ್ಕೊಂಡಿದ್ದೇನೆ ಹಾಗೇ ಬಂದಿದೆ. ಇದು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ನೀವು ನಿಮ್ಮ ಎಕ್ಸಾಂಪಲ್ಸ್ ಕೂಡ ನೀವು ಶೇರ್ ಮಾಡ್ಬೋದು. ಈಗ ನಿಮ್ಮದು ಸೆಕೆಂಡ್ ಬೇಬಿ ಅಂತ ಆದರೆ, ಫಸ್ಟ್ ಬೇಬಿಯಲ್ಲಿ ನೀವೇನಾದರೂ ಆ ಥರ ಫೀಲ್ ಮಾಡಿದರೆ, ಸ್ಟ್ರಾಂಗ್ ಆಗಿ ಕಂಟಿನ್ಯೂಸ್ ಆಗಿ ಫೀಲ್ ಮಾಡಿದರೆ, ಬಟ್ ಯಾವಾಗ ಕನ್ಸೀವ್ ಆಗಿದ್ದೇವೆ ಅಂತ ಗೊತ್ತಾಗ್ತದೆ ನೋಡಿ, ಆ ಟೈಮಿಂದನೇ ಶುರು ಮಾಡಬೇಕು. ಈಗನೂ ಮಾಡ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ನೋಡಿ ಬಾಲಕೃಷ್ಣಂದು ಫೋಟೋ ಹಾಕ್ತಾಯಿದ್ರು, ಚಂದ ಇರುವ ಮಗು ಫೋಟೋ ಹಾಕ್ತಾಯಿದ್ರು. ಯಾಕೆಂದರೆ ನೋಡ್ತಾ 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 ಫೀಲ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಪ್ರತಿಯೊಂದು ನಮ್ಮ ಯೋಚನೆಗಳು ಕೂಡ ನಮ್ಮ ದೇಹವನ್ನು ಪ್ರಭಾವಿಸ್ತವೆ. ಪ್ರತಿ ಕೆಮಿಕಲ್ ಕೂಡ ರಿಲೀಸ್ ಆಗುತ್ತೆ, ಪ್ರತಿಯೊಂದು ಕೂಡ. ಸೊ ಈಗ ತುಂಬ ಸ್ಟ್ರೆಸ್ಸಲ್ಲಿದ್ದರೆ ಮಗು ಡಿಸ್ಟಾರ್ಟೆಡ್ ಇರುತ್ತೆ ಅಂತ, ಅಂದರೆ ಮಗುವಿನ ಮುಖ ಲಕ್ಷಣ ಇರ್ಬೋದು, ದೇಹ ಇರ್ಬೋದು, ಅದು ಕೂಡ ಡಿಸ್ಟಾರ್ಟ್ ಆಗುತ್ತೆ. ಯಾಕೆ ಹೇಳಿ, ಅಂಥ ಕೆಮಿಕಲ್ಸ್ ರಿಲೀಸ್ ಆಗ್ತದೆ. ತುಂಬ ಮುಖ್ಯ, ತುಂಬ ಅಂದರೆ ತುಂಬ ಮುಖ್ಯ. ಮಗು ಹೊಟ್ಟೆಯಲ್ಲಿರುವಾಗ ಎಷ್ಟಾಗುತ್ತೆ ಅಷ್ಟು ಆರಾಮಾಗಿರಬೇಕು, ಪ್ಲೆಸೆಂಟ್. ಯು ಶುಡ್ ಫೀಲ್ ಪ್ಲೆಸೆಂಟ್. ಓಕೆ. ಏನು ಸಮಸ್ಯೆ ಇದ್ರೂ ಕೂಡ ಆಮೇಲೆ ನೋಡ್ಕೊಳ್ಳೋಣ, 9 ತಿಂಗಳು ಏನು ಬೇಡ ನನಗೆ ಅಷ್ಟೇ. ಇದು ನಿಮ್ಮ ಚಾಯ್ಸ್. ಓಕೆ. ಸೊ ಜೈನಿಸಮ್ ಕೂಡ ಇದನ್ನು ಪ್ರತಿಪಾದಿಸ್ತದೆ. ನೀವು ಗರ್ಭದಲ್ಲಿರುವಾಗಲೇ
ಯಾವುದು ಬೇಕು ನಿಮಗೆ ಆ ಥರ ಮ್ಯಾನಿಫೆಸ್ಟ್ ಮಾಡ್ಬೋದು. ಅಂದರೆ ನಿಮ್ಮಲ್ಲಿ ಅದಮ್ಯವಾದಂಥ ನಂಬಿಕೆ ಇರಬೇಕು. ಹಾಗೆಯೇ ಆಗ್ತದೆ, ಹಾಗೆಯೇ ಆಗ್ತದೆ. ನಮ್ಮ ಹಿಂದೆ ಎಷ್ಟು ಜನ್ರೇಷನ್ ಬಂದು ಹೋಗಿರ್ಬೋದು ಅಲ್ವಾ. ಸೊ ಎಷ್ಟು ಜನಕ್ಕೆ ಈ ಜ್ಞಾನ ಸಿಕ್ಕಿದೆ. ಮತ್ತು ಇದು ಇನ್ನೊಂದು ಕೂಡ, ಈ ಗರ್ಭ ಸಂಸ್ಕಾರ ಅಥವಾ ಈ ಥರದ ಶಿಕ್ಷಣ ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕಿದ್ರೂ ಕೂಡ ಎಲ್ಲರೂ ಅದನ್ನು ಉಪಯೋಗಿಸೋದೂ ಇಲ್ಲ. ಅದೊಂದು ಋಣಾನುಭವ, ಒಂದು ಋಣಾನುಬಂಧ ಅಂತ ಹೇಳ್ತೇವಲ್ಲ ಹಾಗೆ. ಈ ನಾಲೆಡ್ಜ್ಗೆ ಯಾವಾಗ ನೀವು ಸಿಕ್ಕಿದ್ದೀರಾ ಅಥವಾ ನಿಮಗೆ ಯಾವಾಗ ಈ ನಾಲೆಡ್ಜ್ ಸಿಕ್ಕಿದೆಯಾ, ಯು ಶುಡ್ ಫೀಲ್ ಗ್ರೇಟ್ಫುಲ್. ಯಾಕಂತ ಹೇಳಿದರೆ ಇದು ಏನು, ಯು ಆರ್ ಬ್ಲೆಸ್ಡ್ ಅಂತ, ಯು ಆರ್ ಸ್ಪೆಷಲ್ ಅಂತ. ನಿಮ್ಮ ಮಗು ನೋಡಿ ಇದನ್ನು ಕೂಡ ನಿಮಗೆ ತಗೊಂಡು ಬಂದಿದೆ ಅಂತ ಅರ್ಥ. ಅಮ್ಮ ನನಗೆ ಇದು ಬೇಕು, ನೀನು ಮಾಡು. ಅದಕ್ಕೋಸ್ಕರ ನೀವು ಗರ್ಭ ಸಂಸ್ಕಾರ ಕೋರ್ಸ್ ಜಾಯ್ನ್ ಆಗಿದ್ದೀರಾ, ಅಥವಾ ಆ ಥರದ ಪುಸ್ತಕ ಓದ್ತಿದ್ದೀರಾ, ಅಥವಾ ಆ ನಾಲೆಡ್ಜ್ ಬೇಸಲ್ಲಿ ಇದ್ದೀರಾ. ಎಷ್ಟೋ ಜನ ಹೇಗೋ ಕಳೀತಾ ಇದ್ದಾರೆ ಪ್ರೆಗ್ನೆನ್ಸಿ ಟೈಮನ್ನು. ನನಗೂ ಕೆಲವು ಸಲ ಹಾಗೆ ಅನಿಸಿದೆ. ನಾನು ಗರ್ಭ ಸಂಸ್ಕಾರ ತಗೊಂಡಾಗ ನನಗನಿಸಿತ್ತು, ಇದು ನಾನು ತಗೊಳ್ಳಿಲ್ಲ ಅಂದರೆ ಎಷ್ಟು ಲಾಸ್ ಆಗ್ತಿತ್ತು ನನಗೆ ಅಂತ. ಸೊ ನಾವು ನಮಗೆ ಮಗುವೇ ಅದು ಮಾಡಿಕೊಡೋದು. ನಮ್ಮ ಗುರುಗಳು ಹಾಗೆ ಹೇಳಿದರು, ನೀವು ಇದಕ್ಕೆ ಜಾಯ್ನ್ ಆಗಿದ್ದೀರಾ, ಈ ಸ್ಟ್ರೀಮಲ್ಲಿ ಇದ್ದೀರಾ ಅಂತ ಹೇಳಿದರೆ ಯೋ ಬೇಬಿ ವಾಂಟ್ಸ್ ಯು ಟು ಬಿ ಫಾಲೋ ಲೈಕ್ ಯು ಟು ಬಿ ಲೈಕ್ ದ್ಯಾಟ್ ಅಂತ, ಡಿವೈನ್ ಮದರ್ ಆಗಿರಬೇಕು ಅಂತ ನಿಮ್ಮ ಮಗು ಬಯಸ್ತದೆ ಅಂತ. ಬಟ್ ನೀವು ಎಷ್ಟರ ಮಟ್ಟಿಗೆ ಮಾಡ್ತೀರಾ ಅಂತ ನಮ್ಮನ್ನು ಕೇಳ್ತಾ ಇದ್ರು ಅವ್ರು ಮೇಡಮ್. ಸೊ ನಾವು ಅದೇ ನಮ್ಮ ಹಂತದಲ್ಲಿ ಎಷ್ಟು ಮಾಡಲಿಕ್ಕಾಗುತ್ತೆ ಅಷ್ಟು. ಮುಖ್ಯವಾಗಿ ಮನಸ್ಸನ್ನು ತುಂಬ ಶಾಂತವಾಗಿ ಇಟ್ಕೊಳ್ಳೋದು, ಪವಿತ್ರತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಇನ್ನೊಬ್ರಿಗೆ ಒಳ್ಳೆಯದನ್ನೇ ಬಯಸುವಂಥದ್ದು, ಮತ್ತು ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸಲ್ಲಿ ತೊಡಗಿಕೊಳ್ಳುವಂಥದ್ದು. ಅಂದರೆ ಲೇಸಿ ಆಗಿರಬಾರ್ದು, ಆ್ಯಕ್ಟಿವ್ ಆಗಿರಬೇಕು, ಖುಷಿಯಾಗಿರಬೇಕು, ಒಳ್ಳೆ ಫುಡ್ಡನ್ನೇ ತಿನ್ನಬೇಕು, ಒಳ್ಳೆ ವಿಚಾರದಲ್ಲೇ ಇರಬೇಕು. ಇದು ಬೇಸಿಕ್, ಇದಿಷ್ಟು ಮಾಡಿಕೊಂಡ್ರೂ ಸಾಕಾಗುತ್ತೆ. ಓಕೆ. ಸೊ ನಿಮ್ಮ ಮಗು, ನಿಮ್ಮ ಕನಸಿನ ಮಗು ಹೇಗಿದೆ ತುಂಬ ಡೀಪಾಗಿ ಈಗದಿಂದನೇ ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಅದರ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ. ಸೊ ಬಾಡಿಲಿ ಕೆನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಹೀಗಿದ್ದಾಗ ನೋಡಿ, ಇವರು ತುಂಬ ಅಂದರೆ ಈ ಥರ ನಾವು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಹೋದಾಗ ನಾವು ಕೆಲವೆಲ್ಲ ನೋಡಿ, ಬ್ರೈನ್ ಜಿಮ್ ಆ್ಯಕ್ಟಿವಿಟೀಸ್ ಎಲ್ಲ ನಾನು ಪೋಸ್ಟ್ ಮಾಡಿದ್ದೆ, ಅಥವಾ ಪೇಂಟಿಂಗ್ ಮಾಡುವಂಥದ್ದು, ಸ್ಕೆಚಿಂಗ್ ಮಾಡುವಂಥದ್ದು, ಮೆಹಂದಿ ಡಿಸೈನ್ ಮಾಡುವಂಥದ್ದು, ಇಂಥ ಆ್ಯಕ್ಟಿವಿಟೀಸ್ ನಿಮ್ಗೆ ಅನಿಸ್ಬೋದು ಇದು ಯಾಕೆ ಕೊಟ್ಟಿದ್ದಾರೆ ಅಂತ. ಬಟ್ ಇದರಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ ಮೈಂಡ್ ಮತ್ತು ಬಾಡಿ ಎಂಗೇಜ್ ಆಗ್ತದೆ ಅಂತ ಹೇಳಿದರೆ, ಇವನ್ ಮಗು ಅದನ್ನು ಫೀಲ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಯಾವುದು ಆ್ಯಕ್ಟಿವಿಟಿ ಕೊಟ್ಟರು ಕೂಡ ದೆರ್ ಈಸ್ ಅ ಮೋಟೋ ಬಿಹೈಂಡ್ ದ್ಯಾಟ್, ಒಂದು ಕಾರಣ ಇದ್ದೇ ಇರ್ತದೆ. ಓಕೆ, ರೈಟ್. ಸೊ ಹೀಗಿರುವಾಗ ಆರ್ಟಿಸ್ಟ್ಗಳು ಆಗ್ಬೋದು, ತುಂಬ ಚೆನ್ನಾಗಿ ಆರ್ಟ್ ಮಾಡೋರು ಆಗ್ಬೋದು ಅವರು. ಓಕೆ, ತುಂಬ ಲೀಲಾಜಲವಾಗಿ ಅವರ ಕೈ ಕಾಲು ದೇಹ ಮೂವ್ ಆಗುತ್ತೆ. ಡ್ಯಾನ್ಸರ್ಸ್ ಆಗ್ಬೋದು. ಓಕೆ, ಸ್ಕೆಚ್ ಮಾಡುವಂಥದ್ದು, ಪೇಂಟ್ ಮಾಡುವಂಥದ್ದು, ಬ್ರೈನ್ ಜಿಮ್ ಆ್ಯಕ್ಟಿವಿಟೀಸ್, ಇದೆಲ್ಲವೂ ಕೂಡ ತುಂಬ ಮುಖ್ಯ. ಇದು ಫಸ್ಟ್ ಟೈಪ್ ಆಫ್ ಇಂಟೆಲಿಜೆನ್ಸ್. ಸೆಕೆಂಡ್ ಟೈಪ್ ಆಫ್ ಇಂಟೆಲಿಜೆನ್ಸ್ ಲಾಜಿಕಲ್ ಮ್ಯಾಥಮ್ಯಾಟಿಕಲ್ ಇಂಟೆಲಿಜೆನ್ಸ್. ಸೊ ಈ ಇಂಟೆಲಿಜೆನ್ಸ್ ಇದ್ದರೆ ಲಾಜಿಕ್ ಸ್ಮಾರ್ಟ್. ಓಕೆ, ನನ್ನ ಪ್ರಕಾರ ಈ 9 ಬಗೆಯ ಇಂಟೆಲಿಜೆನ್ಸ್ ಕೂಡ ಇರಬೇಕು. ಒಂದು ತುಂಬ ದೊಡ್ಡ ಲೆವೆಲಲ್ಲಿ ಇರ್ಬೋದು, ಮುಖ್ಯವಾದದ್ದು, ಬಟ್ ಉಳಿದದ್ದು ಒಂದು ಹಂತದಲ್ಲಾದರೂ ಇರಬೇಕು. ಯಾವುದೇ ಇಂಟೆಲಿಜೆನ್ಸ್ನ ಕೊರತೆ ಆಗಬಾರ್ದು. ಅದಕ್ಕೋಸ್ಕರ ಬೇಸಿಕ್ ಆ್ಯಕ್ಟಿವಿಟೀಸ್ ಮಾಡೋದು ತುಂಬ ಒಳ್ಳೆಯದು. ಸೊ ಲಾಜಿಕ್ ಸ್ಮಾರ್ಟ್ ಅಂತ ಹೇಳಿದರೆ, ಸೊ ದಿಸ್ ಈಸ್ ದ ಎಬಿಲಿಟಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಇಫ್ ಯು ಆರ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಎಫೆಕ್ಟಿವ್ಲಿ, ದೆನ್ ಯು ಆರ್ ಕನ್ಸಿಡರ್ಡ್ ಆಸ್ ಲಾಜಿಕ್ ಸ್ಮಾರ್ಟ್. ನಮಗೆ ಸಾಧ್ಯ ಆಗ್ತದಾ, ಯಾವುದೇ ಸಮಸ್ಯೆ ಬಂದರೆ ಅದನ್ನು ಸರಿಯಾಗಿ ನಿಖರವಾಗಿ ಅಂದಾಜಿಸಿ ನಾವು ಅದರ ಮೇಲೆ ಕೆಲಸ ಮಾಡಿ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದಾ. ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನಾದರೂ ಬದಲಾವಣೆ ಆದರೆ, ಸಡನ್ನಾಗಿ ಯಾವುದೋ ಸವಾಲು ಬರ್ಬೋದು, ಏನೋ ಚೇಂಜಸ್ ಬರ್ಬೋದು, ನಮಗೆ ಅದಕ್ಕೆ ಕೂಡಲೇ ನಮಗೆ ರಿಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಹೇಗೆ ಬೇಕೋ ಹಾಗೆ ನಾವು ಅಡ್ಜಸ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತಾ? ನಾವು ತುಂಬ ಚೆನ್ನಾಗಿ ಜಡ್ಜ್ ಮಾಡ್ತೇವಾ, ಇದು ಹೀಗಿದ್ರೆ ಹೀಗಾಗುತ್ತೆ, ಹೀಗಿದ್ರೆ ಹೀಗಾಗುತ್ತೆ, ಸೊ ಇದು ಹೀಗೆ ಮಾಡಬೇಕು. ನಮ್ಮ ಜಡ್ಜ್ಮೆಂಟ್ಸ್ಗಳು ಸಾಧಾರಣ ಮಟ್ಟಕ್ಕೆ ಒಂದು ಸರಿ ಅಂತ ಅನಿಸ್ಕೊಂಡಿವೆಯಾ? ಓಕೆ. ಮತ್ತು ಈ ಲಾಜಿಕಲ್ ಮ್ಯಾಥಮ್ಯಾಟಿಕಲ್ ಇಂಟೆಲಿಜೆನ್ಸ್ ಇರುವಾಗ ತುಂಬ ಅವರಿಗೊಂದು ಆರ್ಡರ್ ಇರುತ್ತೆ, ಸೀಕ್ವೆನ್ಸಿಂಗ್ ಇರುತ್ತೆ. ಓಕೆ, ಅವರ ಎಲ್ಲ ವಸ್ತುಗಳನ್ನು ನೀಟಾಗಿ ಜೋಡಿಸಿಡೋದು, ಕೆಲಸಗಳನ್ನು ನೀಟಾಗಿ ಮಾಡೋದು, ಸಮಯ ಪ್ರಜ್ಞೆಯಿಂದ ಮಾಡುವಂಥದ್ದು. ಮತ್ತು ಇಂಥವ್ರು ಏನಂತ ಹೇಳಿದ್ರೆ, ಯಾರಿಗೂ ಕೂಡ ಇವರನ್ನು ಸುಲಭದಲ್ಲಿ ಮೂರ್ಖರನ್ನಾಗಿ ಮಾಡಲಿಕ್ಕಾಗೋದಿಲ್ಲ, ಮಂಗ ಮಾಡಲಿಕ್ಕಾಗೋದಿಲ್ಲ. ಗೊತ್ತಿರುತ್ತೆ ಅವರು, ಯಾರೋ ಬಂದೀಗ ಯಾವುದೋ ಒಂದು ಹಣದ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ, ವಿನಿಯೋಗಿಸು ಅಂತ ಹೇಳಿದ್ರು ಸಡನ್ನಾಗಿ ಹೋಗಲ್ಲ. ಯಾರು ಹೇಳಿದ್ರು ಅಷ್ಟೇ, ಥಿಂಕ್ ಮಾಡ್ತಾರೆ. ಸೊ ಥಿಂಕಿಂಗ್ ಕೆಪಾಸಿಟಿ ಯಾವಾಗ ಜಾಸ್ತಿ ಆಗ್ತದೆ? ನಾವು ಇಂತಹ ವಿಷಯಗಳಲ್ಲಿ ತೊಡಗಿಸ್ಕೊಂಡಾಗ. ಈ ಪಝಲ್ಸ್ ಇರ್ಬೋದು, ಮ್ಯಾಥ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಎಕ್ಸ್ಪೆರಿಮೆಂಟ್ಸ್. ಮೊನ್ನೆ ನಾನು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂತ ಕೊಟ್ಟಿದ್ದೆ, ಮನೆಯಲ್ಲೇ ಮಾಡೋಣ ಅಂತ. ಯಾಕೆಂದರೆ ನಾವು ಮಾಡಿದರೆ ಏನಾಗುತ್ತೆ ಗೊತ್ತಾ, ನಮಗೊಂಥರ ಖುಷಿ ಆಗುತ್ತೆ, ಮಗು ಕಲಿಯುತ್ತದೆ. ಮಕ್ಕಳು ಎಷ್ಟು ರಿಸರ್ಚ್ ಮಾಡ್ತಾರೆ, ಇನ್ನು ಮುಂದಿನ ಜನ್ರೇಷನ್ ಇರೋದೇ ರಿಸರ್ಚ್ ಮೇಲೆ.
ಓಕೆ, ಅವರಿಗೆ ಖಂಡಿತವಾಗ್ಲೂ ಕೂಡ ಸ್ಕೂಲಿದು ಮಾರ್ಕ್ಸ್ ಕಾರ್ಡ್ಸ್ ಹೆಲ್ಪ್ ಆಗೋದಿಲ್ಲ. ಅವರ ಕೆಪಬಿಲಿಟೀಸ್, ಅವರ ಕ್ರಿಯೇಟಿವಿಟಿ, ಅವರ ರಿಸರ್ಚ್ ಮೆಂಟಾಲಿಟಿ, ಅವರ ಆ್ಯಟಿಟ್ಯೂಡ್ ಅದು ತುಂಬ ಇಂಪಾರ್ಟೆಂಟ್. ಗರ್ಭ ಸಂಸ್ಕಾರ ನಿಜಕ್ಕೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ ಆಫ್ ಅಸ್ ಆರ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ನಾಲೆಡ್ಜ್. ಓಕೆ, ಎಕ್ಸ್ಪೆರಿಮೆಂಟ್ಸ್ ಮಾಡುವಂಥದ್ದು, ಮತ್ತು ಲಾಜಿಕ್ ಇರುವಂಥ ಗೇಮ್ಸನ್ನು ಎಂಜಾಯ್ ಮಾಡುವಂಥದ್ದು, ಸ್ಟ್ರಾಟಜೀಸನ್ನು ಫೈಂಡ್ ಔಟ್ ಮಾಡುವಂಥದ್ದು, ಪಝಲ್ಸನ್ನು ಬಿಡಿಸುವಂಥದ್ದು. ಸೊ ಇಂಥದ್ದೆಲ್ಲ ಮಾಡ್ತಾ ಹೋದರೆ ಈವನ್ ನಮಗೆ ಗೊತ್ತೇ ಇರಬೇಕು ಅಂತ ಇಲ್ಲ. ಸೊ ವಿ ಕ್ಯಾನ್ ಹ್ಯಾವ್ ಲಾಜಿಕ್ ಸ್ಮಾರ್ಟ್ ಆಕ್ಟಿವಿಟೀಸ್. ಓಕೆ, ಸೊ ದ ಎಕ್ಸಾಂಪಲ್ ಇಸ್ ಒನ್ ಎಕ್ಸಾಂಪಲ್ ಐ ವಾಂಟ್ ಟು ಕೋಟ್ ಹಿಯರ್ಸ್ ಸಿ ವಿ ರಾಮನ್. ಡಾಕ್ಟರ್ ಸಿ ವಿ ರಾಮನ್ ನಿಮಗೆ ಗೊತ್ತಿರ್ಬೋದು, ಸೈಂಟಿಸ್ಟ್. ಓಕೆ, ಅವರ ಮಗ ವೆಂಕಟರಮಣ್ ರಾಧಾಕೃಷ್ಣನ್ ಅವರು ಕೂಡ ತುಂಬ ಅಂದರೆ ವಿಜ್ಞಾನದ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಿದವರು. ಹಿ ವಾಸ್ ಅ ಫೇಮಸ್ ಸ್ಪೇಸ್ ಸೈಂಟಿಸ್ಟ್. ಓಕೆ, ಇದನ್ನು ಗರ್ಭ ಸಂಸ್ಕಾರ ಆ್ಯಂಗಲಲ್ಲಿ ನೋಡಬೇಕಾದ್ರೆ ಸಿ ವಿ ರಾಮನ್ ಅವರ ಪತ್ನಿ ಅವರ ಜೊತೆನೇ ಇದ್ದರು. ಓಕೆ, ಸೊ ಶಿ ವಾಸ್ ಕಾನ್ಸ್ಟೆಂಟ್ಲಿ ಸರೌಂಡೆಡ್ ಬೈ ಹರ್ ಹಸ್ಬೆಂಡ್ ಆ್ಯಂಡ್ ದೇ ಬೋತ್ ಯೂಸ್ ಟು ಸ್ಪೀಕ್ ಅಬೌಟ್ ದಿಯರ್ ವರ್ಕ್, ಅಂದರೆ ಹಿಸ್ ವರ್ಕ್ ಏನೇನು ಅವ್ರು ಮಾಡ್ತಾ ಇದ್ದಾರೆ. ಜಸ್ಟ್ ಅ ಸೆಕೆಂಡ್. ಸೊ ಬೋತ್ ಆಫ್ ದೆಮ್ ಯೂಸ್ ಟು ಬೋತ್ ಆಫ್ ದೆಮ್ ಯೂಸ್ ಟು ಡಿಸ್ಕಸ್. ಸಿ ವಿ ರಾಮನ್ ತನ್ನ ಪತ್ನಿ ಜೊತೆ ತುಂಬ ಡಿಸ್ಕಸ್ ಮಾಡ್ತಾಯಿದ್ರು ಮಗು ಗರ್ಭದಲ್ಲಿರುವಾಗ. ಇಷ್ಟು ಸುಲಭಕ್ಕೆ ಸೈನ್ಸ್ ಅಂತ ಹೇಳೋದು ಲೀಲಾಜಲವಾಗಿ ಹರಿದು ಬಂತು. ಈಗ ಇವತ್ತು ನಮ್ಮ ಮನೆಯಲ್ಲಿ ಸೈಂಟಿಸ್ಟ್ಗಳು ಇರಲಿಕ್ಕಿಲ್ಲ, ಆದರೆ ಸೈಂಟಿಸ್ಟ್ಗಳು ಮಾಡಿದ ಭಾಷಣಗಳಿದ್ದಾವೆ. ಓಕೆ, ಅವರ ಇಂಟರ್ವ್ಯೂಸ್ ಇದ್ದಾವೆ, ಅವ್ರ ಮಾತುಗಳನ್ನು ನಾವು ಕೇಳಿಸ್ಕೋಬೋದು. ಖಂಡಿತವಾಗ್ಲೂ ಕೂಡ ಪಾಡ್ಕಾಸ್ಟ್ಗಳಿದ್ದಾವೆ. ನಮ್ಮ ಮಗು ಸೈನ್ಸ್ ಫೀಲ್ಡಲ್ಲಿ ಮುಂದುವರಿಬೇಕು ಅಂತ ಹೇಳಿದರೆ ತುಂಬ ಒಳ್ಳೆಯದು, ಈಗದಿಂದನೇ ಕೇಳಿಸ್ಕೊಳ್ಳುವಂಥದ್ದು. ಕಾಮನ್ ಮ್ಯಾನ್ ಕ್ಯಾನ್ ಲರ್ನ್ ಎನಿಥಿಂಗ್. ಸೈಂಟಿಸ್ಟ್ಗಳಿಗೆ ಅಷ್ಟು ದೊಡ್ಡ ವಿಷಯವೇ ಬೇಕಂತ ಇಲ್ಲ, ಅವ್ರು ಸಿಂಪಲಾಗಿ ಹೇಳ್ತಾರೆ. ಇಷ್ಟು ಚೆನ್ನಾಗಿರುತ್ತೆ ಅವ್ರ ಮಾತು ಕೇಳಲಿಕ್ಕೆ. ಕೇಳ್ಬೋದು, ಕೇಳಬೇಕು ಕೂಡ. ಇಫ್ ಯು ವಾಂಟ್ ಯುವರ್ ಬೇಬಿ ಟು ಬಿ ಅ ಸೈಂಟಿಸ್ಟ್, ದೆನ್ ಸಾಲ್ವಿಂಗ್ ದ ಮ್ಯಾಥ್ಸ್ ಪ್ರಾಬ್ಲಮ್ಸ್, ಸಣ್ಣ ಪುಟ್ಟ ಮ್ಯಾಥ್ಸ್ ಪ್ರಾಬ್ಲಮ್ಸ್, ಅಥವಾ ಸಣ್ಣ ಮಕ್ಕಳಿದ್ದಾರಾ ಅವರಿಗೆ ಹೇಳ್ಕೊಡುವಂಥದ್ದು. ಓಕೆ, ಮ್ಯಾಥ್ಸ್ ಹೇಳ್ಕೊಡುವಂಥದ್ದು, ಎಕ್ಸ್ಪೆರಿಮೆಂಟ್ಸ್ ಮಾಡುವಂಥದ್ದು. ಲೈಕ್ ವಿ ಕ್ಯಾನ್ ಎಂಜಾಯ್ ದ ಎಂಟೈರ್ ಪ್ರೆಗ್ನೆನ್ಸಿ ಜರ್ನಿ ಆ್ಯಕ್ಚುಲಿ. ಓಕೆ, ಸೊ ಈ ರೀತಿ ಇದ್ದಾಗ ಏನಾಗ್ತದೆ ಅಂತ ಹೇಳಿದರೆ ಮಗು ಅನ್ಕಾನ್ಷಿಯಸ್ಲಿ ಲರ್ನ್ಸ್. ನಾವು ಈ ಇಂಟೆಲಿಜೆನ್ಸನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ನನ್ನ ಮಗು ತುಂಬ ಲಾಜಿಕಲ್ ಇದೆ, ಸ್ಮಾರ್ಟ್ ಇದೆ, ಓಕೆ, ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದೆ. ಸೊ ನಾವು ಕೂಡ ಇಂಥ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಆಗಬೇಕು. ದ ಥರ್ಡ್ ಇಂಟೆಲಿಜೆನ್ಸ್ ಈಸ್ ಲಿಂಗ್ವಿಸ್ಟಿಕ್ ವರ್ಬಲ್ ಇಂಟೆಲಿಜೆನ್ಸ್. ಆ್ಯಂಡ್ ದೀಸ್ ಪೀಪಲ್ ಆರ್ ಕಾಲ್ಡ್ ವರ್ಡ್ ಸ್ಮಾರ್ಟ್. ವರ್ಡ್ ಸ್ಮಾರ್ಟ್ ಅಂದರೆ ಏನು? ಸೊ ಹಿಯರ್ ದ ಎಬಿಲಿಟಿ ಟು ಯೂಸ್ ದ ವರ್ಡ್ಸ್ ಎಫೆಕ್ಟಿವ್ಲಿ ಇಸ್ ದ ಕೋರ್. ಶಬ್ದಗಳನ್ನು ಸರಿಯಾಗಿ ಬಳಸ್ಕೊಳ್ಳುವಂಥದ್ದು. ಕೆಲವರ ಮಾತು ಕೇಳಿದರೆ ಕೇಳ್ತಾ ಇರುವಂತ ಆಗ್ತದೆ, ಎಷ್ಟು ಚಂದಕ್ಕೆ ಮಾತಾಡ್ತಾರೆ. ಅವ್ರಿಗೆ ಏನು ಅನ್ನಿಸ್ತದೆ ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ಅವರು ಸಂವಹನ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ. ಇನ್ನು ಕೆಲವರಿಗೆ ಅವ್ರು ಏನೋ ಹೇಳಬೇಕಂತ ಅಂದ್ಕೊಳ್ತಾ ಇರ್ತಾರೆ, ಬಟ್ ಅವ್ರು ಹೇಳೋದೇ ಬೇರೆ ಆಗಿರ್ತದೆ. ಅಲ್ಲಿ ಅವ್ರು ಹೇಳಿದ್ದು ಯಾರಿಗೂ ಅರ್ಥ ಆಗಿರೋದಿಲ್ಲ, ತಲುಪಿರೋದಿಲ್ಲ. ಸೊ ವರ್ಡ್ ಸ್ಮಾರ್ಟ್ ಅಂದರೆ ಹೀಗೆ. ಸೊ ಲಿಂಗ್ವಿಸ್ಟಿಕ್ ವರ್ಬಲ್ ಇಂಟೆಲಿಜೆನ್ಸ್ ಮಗುಗೆ ಖಂಡಿತ ಬೇಕು. ಇದು ಫ್ಲೂಯೆನ್ಸಿಯನ್ನು ಹೇಳುತ್ತೆ. ಫ್ಲೂಯೆನ್ಸಿ ಅಂತ ಹೇಳಿದರೆ ಅಂದರೆ ತುಂಬ ಲ್ಯಾಂಗ್ವೇಜ್ ಕಲಿಬೇಕು ಅಂತಲ್ಲ, ಯಾವುದು ಒಂದು ಲ್ಯಾಂಗ್ವೇಜ್ ಅದು ಮಾತಾಡ್ತದೆ ತುಂಬ ಚೆನ್ನಾಗಿ ಮಾತಾಡ್ತದೆ, ನಿರರ್ಗಳವಾಗಿ ಮಾತಾಡ್ತದೆ. ಓಕೆ, ಸೊ ಇನ್ನು ವೊಕ್ಯಾಬ್ಯುಲರಿ, ಮಗುವಿನ ಶಬ್ದಕೋಶ ತುಂಬ ಚೆನ್ನಾಗಿರ್ತದೆ. ಅದೊಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ನಾನು ಅವತ್ತು ಓದಿದ್ದೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ವೊಕ್ಯಾಬ್ಯುಲರಿ ಅವರು ಟೆಸ್ಟ್ ಮಾಡಿದ್ರಂತೆ ಹೈಸ್ಕೂಲ್ ಮಕ್ಕಳನ್ನು, ಒಂದು 15-20 ಜನರನ್ನು. ಅವರದ್ದು ವೊಕ್ಯಾಬ್ಯುಲರಿ ನಂಬರ್ ಆಫ್ ವರ್ಡ್ಸ್ ಎಷ್ಟು ಅವರಿಗೆ ಗೊತ್ತಿದೆ ಅಂತ ಹೇಳಿ ಹೀಗೆ ಚೆಕ್ ಮಾಡಿದರು. ಅದಾದಮೇಲೆ 20 ಇಯರ್ಸ್ ಆಫ್ಟರ್ 20 ಇಯರ್ಸ್ ಮತ್ತೆ ಅದೇ ವ್ಯಕ್ತಿಗಳನ್ನು ಕಾಂಟ್ಯಾಕ್ಟ್ ಮಾಡಿದರು, ಅದೇ ವಿದ್ಯಾರ್ಥಿಗಳು 20 ವರ್ಷ ಆದ ನಂತರ. ಯಾವ ವಿದ್ಯಾರ್ಥಿಗಳ ಶಬ್ದ ಭಂಡಾರ ಹೆಚ್ಚಿತ್ತೋ, ಓಕೆ, ವೊಕ್ಯಾಬ್ಯುಲರಿ ತುಂಬ ಚೆನ್ನಾಗಿತ್ತು, ಆ ಮಕ್ಕಳು ತುಂಬ ಲೈಫಲ್ಲಿ ಅಚೀವ್ ಮಾಡಿದ್ರಂತೆ ಉಳಿದವರಿಗೆ ಕಂಪೇರ್ ಮಾಡಿದರೆ. ಆಗ ಅವರಿಗೆ ಯೋಚನೆ ಬಂದಿದ್ದು ಹೇಗೆ ಸಾಧ್ಯ ಆಯಿತು ಅಂತ. ಆಗ ಅವ್ರಿಗೆ ಗೊತ್ತಾಯಿತು, ನೋಡಿ, ಹೊಸ ಶಬ್ದಗಳು ನಮ್ಮ ಶಬ್ದಕೋಶ ಸೇರಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು? ಹೊಸದನ್ನು ಓದಬೇಕು, ಹೊಸದನ್ನು ಕೇಳಬೇಕು, ಹೊಸ ವಿಷಯಗಳಿಗೆ ಎಕ್ಸ್ಪೋಸ್ ಆಗಬೇಕು, ಹೊಸ ವ್ಯಕ್ತಿಗಳ ಜೊತೆ ಬೆರೀಬೇಕು. ಹಾಗಿದ್ರೆ ಮಾತ್ರ ನಮ್ಮ ಶಬ್ದ ಭಂಡಾರ ಚೆನ್ನಾಗಿರ್ತದೆ, ಸಂಪನ್ನವಾಗಿರ್ತದೆ. ಓಕೆ,
ಸೊ ವೊಕ್ಯಾಬ್ಯುಲರಿ ಕೂಡ, ಬಿಲ್ಡಿಂಗ್ ವೊಕ್ಯಾಬ್ಯುಲರಿ ಕೂಡ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಹೇಳುವಂಥದ್ದು, ಪುಸ್ತಕ ಓದಿ, ಹೊಸತನ್ನು ಕೇಳಿ, ಹೊಸದನ್ನು ಫೈಂಡ್ ಔಟ್ ಮಾಡಿ, ಡೈರಿ ಬರೀರಿ. ಓಕೆ, ಸೊ ಇದು ಕೂಡ ಮುಖ್ಯ. ಈವನ್ ಮಗು ಹುಟ್ಟಿದ ಮೇಲೆ ಕೂಡ ಮಗು ಹತ್ರ ಮಾತಾಡ್ತಾ ಹೋಗಬೇಕು, ಪ್ರತಿ ವಸ್ತುವನ್ನು ತೋರಿಸಿ ಹೇಳಬೇಕು. ಮಗುಗೆ ಆಲ್ಮೋಸ್ಟ್ 6 ವರ್ಷ ತನಕ ಲಾಜಿಕಲ್ ಇದಿರೋದಿಲ್ಲ. ಅಂದರೆ ಇದು ಸರಿಯಾ, ಇದು ತಪ್ಪಾ, ಅದು ಹೇಗೆ, ಅದು ಗೊತ್ತಿರೋದಿಲ್ಲ. ಅದು ಫಸ್ಟ್ ಐಡೆಂಟಿಫೈ ಮಾಡಲಿಕ್ಕೆ ಕಲಿತದೆ, ಆಲ್ಮೋಸ್ಟ್ ಒಂದು 3, 4, 5 ಇಯರ್ಸ್ ತನಕನೂ. ಅದು ಏನು ಮಕ್ಕಳು ಕೇಳೋದು ನೋಡಿ, ಸಣ್ಣ ಮಕ್ಕಳು ಕೇಳೋ ಕ್ವಶನ್, ಅದು ಏನು, ಇದೇನು, ಅದೇನು ಅಂತ. ಏನು ಅಂತ ಹೇಳೋದು ಜಾಸ್ತಿ ಇರುತ್ತೆ. ಯಾಕೆ ಹೀಗೆ, ಹೇಗೆ ಹೀಗಾಯಿತು, ಹಾಗೆ ಕೇಳೋದು ನೆಕ್ಸ್ಟ್. ಓಕೆ, ಸೊ ಫಸ್ಟಿಗೆ ಅದೇ ಹೇಳ್ತಾರಲ್ಲ, ಮಕ್ಕಳಿಗೆ ವೊಕ್ಯಾಬ್ಯುಲರಿ ಬಿಲ್ಡಿಂಗ್ ತುಂಬ ಮುಖ್ಯ ಆಗ್ತದೆ. ಕತೆ ಹೇಳುವಂಥದ್ದು, ಹೊಸತ್ತು ವರ್ಡ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋದರೆ, ಒಂದು ದಿನಕ್ಕೆ ಒಂದು 2-3 ವರ್ಡನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದರೆ, ಮಕ್ಕಳು ಶಾಲೆಗೆ ಹೋಗೋತ್ತಿಗೆ ತುಂಬ ಶಬ್ದಗಳು ಅವರಿಗೆ ಸಿಕ್ಕಿರ್ತವೆ. ಓಕೆ, ಮಕ್ಕಳ ಜೊತೆ ಓದಬೇಕು ನಾವು, ಅದಕ್ಕೆ ನಾವು ಓದೋದನ್ನು ಅಳವಡಿಸ್ಕೋಬೇಕು. ಓಕೆ, ಆಮೇಲೆ ರೈಟಿಂಗ್ ತುಂಬ ಚೆನ್ನಾಗಿರ್ತದೆ ಅವರದ್ದು. ವೊಕ್ಯಾಬ್ಯುಲರಿ ಚೆನ್ನಾಗಿದ್ದಾಗೆ ರೈಟಿಂಗ್ ಚೆನ್ನಾಗಿರ್ತದೆ. ಸುಮ್ಮನೆ ಈಗ ಮಕ್ಕಳು, ಈಗ ನಿಮ್ಮದು ಫಸ್ಟ್ ಬೇಬಿ ಇದೆ ಅಂತ ಹೇಳಿದರೆ, ಆಲ್ರೆಡಿ ಸ್ಕೂಲಿಗೆ ಹೋಗ್ತಿದೆ ಅಂತ ಹೇಳಿದರೆ, ಈಗ ನೀವೆಲ್ಲೋ ಒಂದು ವಿಸಿಟ್ ಮಾಡಿ ಬರ್ತೀರಾ, ಹೇಳ್ಬೋದು ನೀನು ಇವತ್ತಿನ ವಿಸಿಟ್ ಬಗ್ಗೆ ಬರೀ, ಅವರಿಗೊಂದು ಡೈರಿ ತಂದು ಕೊಡ್ಬೋದು. ಸುಧಾಮೂರ್ತಿಯವರು ಹೇಳ್ತಾ ಇದ್ರು, ಅವರ ಮನೇಲಿ ಅದೊಂದು ಸಿಸ್ಟಮ್ ಇತ್ತಂತೆ, ಇನ್ಫೋಸಿಸ್ ಫೌಂಡೇಶನ್ ಅವ್ರದ್ದು. ಸುಧಾಮೂರ್ತಿಯವರು, ಅವರ ತಾಯಿ ಯಾವಾಗಲೂ ಹೊರಗೆ ಹೋಗಿ ಬಂದ ನಂತರ ಒಂದು ಪೇಜ್ ಬರಿಬೇಕಂತ, ಇವತ್ತೇನಾಯ್ತು ಹಾಗೆ ಬರಿತಾ 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 ಅವ್ರು ಹೇಳಿದರು, ನಾನೊಬ್ಬಳು ಲೇಖಕಿ ಆಗಲಿಕ್ಕೆ ತುಂಬ ಸಹಾಯ ಮಾಡಿದ್ದೆ ನನ್ನ ಅಮ್ಮ ಕೊಟ್ಟ ಈ ಒಂದು ಪ್ರಾಕ್ಟೀಸ್ ಅಂತ. ಖಂಡಿತ ಮಾಡ್ಬೋದು, ವೊಕ್ಯಾಬ್ಯುಲರಿ ಎಷ್ಟು ಬಿಲ್ಡ್ ಆಗುತ್ತೆ ಅಷ್ಟು ಒಳ್ಳೆಯದು. ಓಕೆ, ಆಮೇಲೆ ಕ್ರಾಸ್ ವರ್ಡ್, ಪದಬಂಧ ಮಾಡುವಂಥದ್ದು, ಪಝಲ್ಸನ್ನು ಸಾಲ್ವ್ ಮಾಡುವಂಥದ್ದು, ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಹೊಸ ಶಬ್ದಗಳನ್ನು ತಿಳ್ಕೊಳ್ಳುವಂಥದ್ದು, ಕನ್ನಡದ ಬಗ್ಗೆ ಇರ್ಬೋದು, ಇಂಗ್ಲೀಷ್ ಬಗ್ಗೆ ಇರ್ಬೋದು, ಯಾವುದಾದ್ರೂ ಪರವಾಗಿಲ್ಲ, ಹೊಸತನ್ನು ಎಕ್ಸ್ಪ್ಲೋರ್ ಮಾಡುವಂಥದ್ದು ಲ್ಯಾಂಗ್ವೇಜ್ ವಿಷಯದಲ್ಲಿ. ಕವಿತೆಗಳನ್ನು ಓದುವಂಥದ್ದು, ಕತೆ ಓದುವಂಥದ್ದು, ಇಂಥದ್ದೆಲ್ಲ ಸಹಾಯ ಮಾಡ್ತದೆ ಶಬ್ದ ಭಂಡಾರ ಹೆಚ್ಚಿಸಲಿಕ್ಕೆ. ಸೊ ಈ ಟೈಮಲ್ಲಿ ಇದು ಕೂಡ ಮಾಡಬೇಕು, ಮಾಡಿದರೆ ಮಗು ವರ್ಡ್ ಸ್ಮಾರ್ಟ್ ಆಗುತ್ತೆ. ಓಕೆ, ಸೊ ನೀವು ಸರೋಜಿನಿ ನಾಯ್ಡು ಬಗ್ಗೆ ಕೇಳಿರ್ಬೋದು. ಅವರ ಮಗಳು ಪದ್ಮಜ ನಾಯ್ಡು, ಅವರು ಕೂಡ ಬಹಳಷ್ಟು ಅಂದರೆ ದೊಡ್ಡ ಸಾಧಕಿ. ಸೊ ಅವರು ಗವರ್ನರ್ ಕೂಡ ಆಗಿದ್ದರು. ಯಾಕಂತ ಹೇಳಿದರೆ ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಸರೋಜಿನಿ ನಾಯ್ಡು ಬಗ್ಗೆ ನಿಮಗೆ ಗೊತ್ತಿದೆ. ಇಡೀ ಆ ಪೊಲಿಟಿಕಲ್ ಏನಿದೆ, ಎನ್ವಾಮೆಂಟ್ ಏನಿದೆ, ಮತ್ತು ಆ ವಾಕ್ಚಾತುರ್ಯ ಅವ್ರು ಕಲ್ತಿದ್ದು. ಪದ್ಮಜ ನಾಯ್ಡು ಅಂದರೆ ಅವರು ಹೊಟ್ಟೆಯಲ್ಲಿರುವಾಗಲೇ, ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ತಾಯಿ ಎಲ್ಲದಕ್ಕೂ ಮುಂದೆ ಹೋಗ್ತಾ ಇದ್ರು, ಪ್ರತಿಯೊಂದರಲ್ಲಿ ಕೂಡ ಇವೆಂಟಲ್ಲಿ ಇದ್ದರು. ಅವರು ತುಂಬ ಚೆನ್ನಾಗಿ ನಿರರ್ಗಳವಾಗಿ ಮಾತಾಡ್ತಾ ಇದ್ರು. ಮಗುವಿಗೆ ಸಹಜವಾಗಿ ಬಂತದ್ದು ಪಬ್ಲಿಕ್ ಸ್ಪೀಕಿಂಗ್. ಸೊ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಇದ್ದರು ಅವರು, ಪಶ್ಚಿಮ ಬಂಗಾಳದ ಗವರ್ನರ್ ಕೂಡ ಆಗಿದ್ದರು. ಸೊ ಇದು ಹೇಗೆ ಸಾಧ್ಯ ಅಂತಂದರೆ, ಹೊಟ್ಟೆಯಲ್ಲಿ ಇರುವಾಗಲೂ ಅವ್ರು ತುಂಬ ಕಲ್ತ್ಕೊಂಡೇ ಹೊರಗೆ ಬಂದಿದ್ರು. ಅದಕ್ಕೋಸ್ಕರ ನಾವೀಗ ಏನು ಮಾಡ್ತೇವೆ, ಈಗ ನಮಗೆ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಹೋಗಬೇಕು ಅಂತ ಇಲ್ಲ, ಬಟ್ ಅವಕಾಶ ಇದ್ದಾಗ ಫ್ರೆಂಡ್ಸ್ ಜೊತೆ ಎಲ್ಲ ನಾವು ಡಿಸ್ಕಸ್ ಮಾಡ್ಬೋದು ಹೊಸತನ್ನು, ನಮ್ಮ ಸಮಾನ ಮನಸ್ಕರ ಜೊತೆ. ನಾವು ಅದಕ್ಕೆ ಹೇಳೋದು, ಗರ್ಭಸಂಸ್ಕಾರ ಗ್ರೂಪಲ್ಲಿ ಏನಾದರೂ ಕೂಡ ನಿಮಗೆ ಹೊಸತೇನಾದರೂ ಕಂಡ್ರೆ ನೀವು ಹಾಕ್ಬೋದು, ಶೇರ್ ಮಾಡ್ಬೋದು. ಇಲ್ಲ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಹತ್ರ ಮಾತಾಡಿ, ಹೊಸ ವಿಷಯ ಏನಾದರೂ ತಿಳ್ಕೊಂಡದನ್ನು ಮಾತಾಡಿ.
Okay. Am I audible now? Yes, ma'am. Yes, ma'am. ರೈಟ್. ಸೊ ಸರೋಜಿನಿ ನಾಯ್ಡು ಬಗ್ಗೆ ಮಾತಾಡ್ತಾ ಇದ್ದೆ. ಅವರ ಮಗಳು ಪದ್ಮಜ ನಾಯ್ಡು ಕೂಡ ಹಾಗೇನೆ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಕೂಡ ಅವರು ಇದನ್ನ ಅಂದ್ರೆ ಮಾತುಗಾರಿಕೆಯನ್ನ ತುಂಬಾ ಚೆನ್ನಾಗಿ ಕಲ್ತಿದ್ರು. ಯಾಕಂದ್ರೆ ತಾಯಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ನಮ್ಮ ಫೀಲ್ಡ್ ಅಲ್ಲಿ ನಾವು ಏನು ಮಾಡಬಹುದು ಅದನ್ನ ಬೆಸ್ಟ್ ಆಗಿ ಮಾಡೋದು ಈ ಹಂತದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಮ್ಯೂಸಿಕಲ್ ಇಂಟೆಲಿಜೆನ್ಸ್. ಸೊ 4ನೇ ಬಗೆಯ ಇಂಟೆಲಿಜೆನ್ಸ್ ಮ್ಯೂಸಿಕಲ್ ಇಂಟೆಲಿಜೆನ್ಸ್. ಈ ಇಂಟೆಲಿಜೆನ್ಸ್ ಅನ್ನು ಯಾರು ಹೊಂದಿರ್ತಾರೆ ಅವರು ಮ್ಯೂಸಿಕ್ ಸ್ಮಾರ್ಟ್ ಆಗಿರ್ತಾರೆ. ಸೊ ಮ್ಯೂಸಿಕ್ ಸ್ಮಾರ್ಟ್ ಅಂದ್ರೆ ಏನು? ಇಟ್ಸ್ ಲೈಕ್ ಸೆನ್ಸಿಬಿಲಿಟಿ, ಲೈಕ್ ಸೆನ್ಸಿಟಿವಿಟಿ ಟು ದ ರಿದಮ್, ಮೆಲೋಡಿ, ಪಿಚ್, ನಮ್ಮ ಟ್ಯೂನ್ ಇದೆ. ಸೊ ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಅಪ್ರಿಷಿಯೇಟ್ ಮ್ಯೂಸಿಕ್. ಸಂಗೀತವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಅದರ ಭಾವ, ರಾಗ, ಲಯ, ತಾಳ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಬಹಳ ಬೇಗ ಕನೆಕ್ಟ್ ಆಗುವಂಥದ್ದು. ಸಂಗೀತ ಅಂದ್ರೆ ಬಹಳಷ್ಟು ಇಷ್ಟಪಡುವಂಥದ್ದು ಮತ್ತೆ ತನ್ನ ದಿನನಿತ್ಯದ ಬದುಕಲ್ಲಿ ಅದನ್ನ ಬಳಸ್ಕೊಳ್ಳುವಂಥದ್ದು. ಸೊ ಕೆಲವರಿಗೆ ಸಂಗೀತ ಅಂದ್ರೆ ಅದು ಭಾಷೆಯ ರೀತಿಯೇ ಹೋಗ್ತದೆ. ಸೊ ಸಂಗೀತದಲ್ಲೇ ಅವರಿಗೆಲ್ಲವೂ ಕೂಡ ಅರ್ಥ ಆಗತ್ತೆ, ಒಂದು ಮ್ಯೂಸಿಕ್. ಸೊ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಓಕೆ, ಕೆಲವರು ನೋಡಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಮಾಡ್ತಾರೆ. ಏನಾದ್ರು ಈಗ ಮನೆಯಲ್ಲಿ ಕೂಡ ಕಿಚನ್ ವರ್ಕ್ ಮಾಡೋದಾದ್ರೂ ಕೂಡ. ಸೊ ಇದು ತುಂಬಾ ಒಳ್ಳೇದು ಆಕ್ಚುಲಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಮ್ಯೂಸಿಕ್ ಥೆರಪಿ ಅಂತ ಹೇಳುವ ಒಂದು ಭಾಗವೇ ಇದೆ, ಅದು ಆ ಥರದ ಒಂದು ಡಿಸಿಪ್ಲಿನೇ ಇದೆ. ಸೊ ಸಂಗೀತ ಅಂತ ಹೇಳುವಂಥದ್ದು ನಮ್ಮ ಮನಸ್ಸನ್ನು ತುಂಬಾ ಚೆನ್ನಾಗಿಡ್ಲಿಕ್ಕೆ ಸಹಾಯ ಮಾಡ್ತಿದೆ. ಸೊ ಮಗು ಆ ರೀತಿಯ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಹೊಂದಬೇಕಾದ್ರೆ ನಾವು ಈಗ ಆ ರೀತಿಯ ಆಕ್ಟಿವಿಟೀಸ್ ಅಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕಾಗತ್ತೆ. ಈಗ ಇಂಡಿಯನ್ ಕ್ಲಾಸಿಕಲ್ ಸಂತೂರ್ ಪ್ಲೇಯರ್ ನಿಮ್ಗೆ ಗೊತ್ತಿರ್ಬೋದು, ಶಿವಕುಮಾರ್ ಅಂತ ಹೇಳಿ. ಅವರ ಮಗ ರಾಹುಲ್ ಶರ್ಮಾ ತುಂಬಾ ದೊಡ್ಡ ಹೆಸರು. ಓಕೆ, ಸೊ ಅವ್ರೇನ್ ಮಾಡ್ತಾ ಇದ್ರು, ಅವರ ಇದರಲ್ಲಿ ಇರುವಾಗಲೇ ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಇರಬೇಕಾದ್ರೆ ಅವರ ಅಂದ್ರೆ ತಂದೆ ಹಾಡ್ತಾ ಇರೋದನ್ನ, ತಂದೆ ಪ್ಲೇ ಮಾಡ್ತಾ ಇರೋದನ್ನ ಕೇಳ್ತಾ ಕೇಳ್ತಾ ಕೇಳ್ತಾ, ಯಾಕಂದ್ರೆ ತಂದೆ ತಾಯಿ ಒಟ್ಟಿಗೆ ಇರೋದ್ರಿಂದಾಗಿ ಮಗು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಆ ಒಂದು ಮ್ಯೂಸಿಕಲ್ ಆ ರಿದಮ್ ಅನ್ನ ತನಗಿಸಿಕೊಂಡಿತ್ತು. ನಿಮ್ಗೆ ಗೊತ್ತಿರ್ಬೋದು, ಈಗ ಹರಿಪ್ರಸಾದ್ ಚೌರಾಸಿಯಾ ಅಂತ ಇದ್ದಾರೆ, ರಾಕೇಶ್ ಚೌರಾಸಿಯಾ ಅಂತ ಇದ್ದಾರೆ ಫ್ಲೂಟ್ ಅಲ್ಲಿ ಹೋಗೋದಾದ್ರೆ ನಾವು. ಓಕೆ, ಜಾಕಿರ್ ಹುಸೇನ್ ಇದು ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ, ತಬ್ಲಾದಲ್ಲಿ ಹೋಗೋದಾದ್ರೆ. ಸೊ ಇವರಿಗೆಲ್ಲ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇತ್ತು. ಯಾವ ಕುಟುಂಬದಲ್ಲಿ ಸಂಗೀತ ಇರ್ತದೆ ನೋಡಿ, ನ್ಯಾಚುರಲ್ ಆಗಿ ಮಕ್ಕಳು ಕಲಿತಾರೆ ಅದನ್ನ. ಎಸ್ಪೆಷಲಿ ಯಾಕೆ ಅಂತ ಹೇಳಿದ್ರೆ ತಾಯಿಯ ಹೊಟ್ಟೆಯಲ್ಲಿರುವಾಗ ಅವರಿಗೆ ಅದು ಫೀಲ್ ಆಗುತ್ತೆ. ಸೊ ನಮ್ಮ ಮನೆಯಲ್ಲಿ ಮ್ಯೂಸಿಷಿಯನ್ಸ್ ಇರಬೇಕು ಅಂತ ಏನಿಲ್ಲ, ಆದ್ರೆ ನಾವು ಪ್ರತಿನಿತ್ಯ ಈ ರಾಗಗಳನ್ನ ಒಂದು ಕ್ಲಾಸಲ್ಲಿ ನಾವು ಅದರ ಬಗ್ಗೆ ಕೂಡ ಮಾಡಿದ್ದೇವೆ, ಯಾವ ರಾಗಗಳನ್ನ ಕೇಳಬೇಕು ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ. ರಾಗಗಳನ್ನ ಕೇಳ್ತಾ ಇದ್ರೆ ಮತ್ತೆ ವಾದ್ಯಗಳನ್ನ ಕೂಡ ನೋಡಿದೆ ನಾವು. ಸಿತಾರ್ ಕೇಳುವಂಥದ್ದು ತುಂಬಾ ಒಳ್ಳೇದು, ವೀಣೆ ಕೇಳುವಂಥದ್ದು ತುಂಬಾ ಒಳ್ಳೇದು, ಫ್ಲೂಟ್ ಕೇಳ್ಬೋದು. ಸೊ ಇಂಥದ್ದೆಲ್ಲ ಕೇಳ್ತಾ ಹೋದ ಹಾಗೆ ಮಗು ಆಟೋಮ್ಯಾಟಿಕಲಿ ಅದರ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಚೆನ್ನಾಗಾಗತ್ತೆ. ಇದು ತುಂಬಾ ಮುಖ್ಯ. ಇಡೀ ಪ್ರೆಗ್ನೆನ್ಸಿಯಲ್ಲಿ ಒಳ್ಳೆಯ ಮ್ಯೂಸಿಕ್ ಅನ್ನು ಕೇಳದ ತಾಯಿಯಂದಿರು ಬಹಳಷ್ಟು ಇದ್ದಾರೆ. ಮಕ್ಕಳಿಗೆ ಆ ರಿದಮ್ ಮತ್ತೆ ಬರೋದಿಲ್ಲ. ಯಾಕೆ ಪ್ರತಿಯೊಬ್ಬರು ಸಿಂಗರ್ ಆಗ್ಬೇಕು ಅದು ಕ್ವಶನ್ ಅಲ್ಲ. ಸೊ ಪರ್ಸನಲ್ ಆಗಿ ಮ್ಯೂಸಿಕ್ ಅನ್ನು ಎಂಜಾಯ್ ಮಾಡುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂಥದ್ದು ವಿಷಯ ಅದು. ಸೊ ಅದಕ್ಕೋಸ್ಕರ ಇಷ್ಟ ಇರಲಿ ಇಲ್ಲದಿರಲಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಕೂಡ ಮುಖ್ಯ ಆಗತ್ತೆ. ನೆಕ್ಸ್ಟ್ ಸ್ಪೇಟಿಯಲ್ ವಿಷುವಲ್ ಇಂಟೆಲಿಜೆನ್ಸ್ 5ನೇ ವಿಭಾಗಕ್ಕೆ ಬಂದ್ರೆ, ಸೊ ಈ ರೀತಿಯ ಇಂಟೆಲಿಜೆನ್ಸ್ ಇದ್ರೆ ಅದು ನಾವೇನಂತ ಹೇಳ್ತೇವೆ ಅಂತ ಹೇಳಿದ್ರೆ, ದ ಎಬಿಲಿಟಿ ಟು ಥಿಂಕ್ ಇನ್ ಇಮೇಜಸ್ ಅಂಡ್ ಪಿಕ್ಚರ್ಸ್. ಓಕೆ, ಟು ವಿಜುವಲೈಸ್ ದ ಫಿಸಿಕಲ್ ವರ್ಲ್ಡ್, ಟು ವಿಜುವಲೈಸ್ ದ ಫಿಸಿಕಲ್ ವರ್ಲ್ಡ್ ಇನ್ 3 ಡೈಮೆನ್ಷನ್ಸ್ ಆ್ಯಂಡ್ ಟು ನ್ಯಾವಿಗೇಟ್ ದ ವರ್ಲ್ಡ್. ಪಿಕ್ಚರ್ ಸ್ಮಾರ್ಟ್ ಇರ್ತಾರೆ ಅವರು. ಪಿಕ್ಚರ್ ಸ್ಮಾರ್ಟ್ ಅಂದ್ರೆ ಏನು, ಅವರಿಗೆ ಇಮ್ಯಾಜಿನ್ ಮಾಡೋದು ತುಂಬಾ ಸುಲಭ ಆಗ್ತದೆ. ಸೊ ಏನು ನಿಮ್ಗೆ ಗೊತ್ತೇ ಇದೆ, ಈಗ ಮುಂದಿನ ಭವಿಷ್ಯ ಕ್ರಿಯೇಟಿವಿಟಿ, ಸೃಜನಶೀಲತೆಯೇ ಮುಖ್ಯ. ಹೊಸದಾಗಿ ಏನಾದರೂ ಮಾಡಬೇಕು, ಹೊಸ ಹೊಸ ಸಾಧ್ಯತೆಗಳನ್ನು ಕಂಡುಕೊಳ್ಬೇಕು ಮುಂದೆ ಬರುವ ಮಕ್ಕಳು. ಸೊ ಹಾಗಿರುವಾಗ ಅವರಿಗೆ ಇದು ತುಂಬಾ ಸಹಾಯ ಮಾಡ್ತದೆ. ಪಿಕ್ಚರ್ ಸ್ಮಾರ್ಟ್ ಅಂತ ಇದ್ರೆ ಮ್ಯಾಪ್ಗಳನ್ನು ನೋಡುವಂಥದ್ದು. ಈ ಮ್ಯಾಪ್ ನೋಡಿ ಇಲ್ಲಿ ಇದೆ, ಇಲ್ಲಿ ಈಗ ಡೋರಾ ಅದು ಬರುತ್ತೆ ನೋಡಿ. ಸೊ
ಯಾಕೆ ಆ ಮ್ಯಾಪ್ ಅನ್ನು ಕೊಟ್ಟಿದ್ದಾರೆ? ಬಿಕಾಸ್ ದ ಚಿಲ್ಡ್ರನ್ ಶುಡ್ ನೋ. ಎಷ್ಟೋ ಮಕ್ಕಳು ಆ ಡೋರಾ ಇದನ್ನ ಪ್ರೋಗ್ರಾಮ್ ಅನ್ನು ನೋಡಿ ಅವರೇ ಇಮಿಟೇಟ್ ಮಾಡ್ತಾರೆ. ಈಗ ನನ್ನ ಸೊಸೆ ಅವರೆಲ್ಲ ಬಂದಾಗ, ಮಕ್ಕಳೆಲ್ಲ ಬಂದಾಗ ಬ್ಯಾಗ್ ಹಾಕೊಂಡು ಹೋಗೋದು ಎಲ್ಲ ಇನ್ವೆನ್ಷನ್ಗೆ. ಇವರೇ ಒಂದು ಇದರಲ್ಲಿ ಬರ್ಕೊಡೋದು ಮ್ಯಾಪ್ ಅಲ್ಲಿ, ಇಲ್ಲಿಂದ ಇಷ್ಟು ದೂರ ಹೋಗ್ಬೇಕು, ಇಲ್ಲಿ ಹಸುವಿನ ಕೊಟ್ಟಿಗೆ ಇರುತ್ತೆ, ಇದ್ರ ಹಿಂದ್ಗಡೆಯಿಂದ ಬರಬೇಕು, ಇಲ್ಲಿ ತೋಟ ಇದೆ, ಇಲ್ಲಿ ಈ ಗಿಡ ಇದೆ, ಇದ್ರ ಅಡಿಯಲ್ಲಿ ನಾವು ನಿಧಿ ಅಡಗಿಸಿಡ್ತೇವೆ. ಸಮಥಿಂಗ್ ದೇ ಆರ್ ಪ್ಲೇಯಿಂಗ್ ಲೈಕ್ ದಟ್. ಬಟ್ ಎಷ್ಟು ಒಳ್ಳೇದದು, ಸ್ಪೆಷಲ್ ವಿಜುವಲ್ ಇಂಟೆಲಿಜೆನ್ಸ್ ಅದು, ಒಂದು ಮ್ಯಾಪ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು. ಸೊ ಇದಕ್ಕೆ ಆಕ್ಟಿವಿಟೀಸ್ ನಾವು ಏನು ಮಾಡ್ಬೋದು? ನಾವು ನಮ್ಮ ಮನೆಯ ಮ್ಯಾಪ್ ಬರಿಬೋದು. ಓಕೆ, ನಮ್ಮ ಮನೆಯ ಒಂದು ಯಾವ ವಸ್ತುಗಳು ಎಲ್ಲಿದ್ದಾವೆ ಒಂದು ನಾವೇ ಡಿಸೈನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ನಾವೇ ಡಿಸೈನ್ ಮಾಡುವಂಥದ್ದು, ಅಂದರೆ ಒಂಥರ ಏನು ಬ್ಲೂ ಪ್ರಿಂಟ್ ಹಾಕುವಂಥದ್ದು, ಯಾವುದಾದ್ರೂ ಕೆಲಸ ಮಾಡೋದಿದ್ರು ಕೂಡ ನಾವೇ ಚಾರ್ಟ್ ಮಾಡುವಂಥದ್ದು. ಸೊ ಇಂಥದ್ದೆಲ್ಲ ಮಾಡಿದರೆ ಅದು ಸ್ಪೇಟಿಯಲ್ ವಿಜುವಲ್ ಇಂಟೆಲಿಜೆನ್ಸ್ಗೆ ಸಹಾಯ ಆಗ್ತದೆ. ಸೊ ಇದನ್ನು ಹೊಂದಿರುವ ಮಕ್ಕಳು ಅವರ ಸರೌಂಡಿಂಗ್ಸ್ ಬಗ್ಗೆ ತುಂಬ ಅವರಿಗೆ ಏನು ಗಮನ ಇರ್ತದೆ. ದೇ ಆರ್ ಹೈಲಿ ಅವೇರ್ ಆಫ್ ದೇರ್ ಸರೌಂಡಿಂಗ್ಸ್. ದೇ ಹ್ಯಾವ್ ದ ಗುಡ್ ಸೆನ್ಸ್ ಆಫ್ ಡೈರೆಕ್ಷನ್. ಇಲ್ಲಿಂದ ಹೇಗೆ ಹೋಗ್ಬೇಕು ನೋಡಿ. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ಒಂದು ಕಡೆ ಹೋಗಿ ಬಂದ್ರೆ ಕರೆಕ್ಟ್ ಗೊತ್ತಾಗ್ತದೆ, ಇದು ಬೀದಿ ಇಷ್ಟನೇ, ಇದು ಇದಕ್ಕೆ ಹೋಗ್ಬೇಕು, ಇದು ಆದ್ಮೇಲೆ ಇದಿದೆ, ಈ ಪ್ಲೇಸ್ ಇದೆ, ಸೊ ಇದಾದ್ಮೇಲೆ ಇದು ಸಿಗುತ್ತೆ ಅಂತ. ಇನ್ ಕೆಲವರಿಗೆ ಎಷ್ಟು ಸಲ ಹೋದ್ರೂ ಕೂಡ ಅಂತ ಮಿಸ್ ಆಗುತ್ತೆ, ದಾರಿ ಮಿಸ್ ಆಗ್ತದೆ. ಸೊ ದಟ್ ಈಸ್ ಸ್ಪೇಟಿಯಲ್ ವಿಜುವಲ್ ಇಂಟೆಲಿಜೆನ್ಸ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಓಕೆ, ಸೊ ಇದನ್ನ ಅದೇ ನಾನು ಹೇಳಿದಲ್ಲ, ಈಗ ಜಿಗ್ಸ್ ಆಫ್ ಪಜಲ್ಸ್ ಬರುತ್ತೆ ನೋಡಿ. ಪೇಪರ್ ಅಂದ್ರೆ ಕೆಲವು ಕಾರ್ಡ್ಸ್ ಎಲ್ಲ ಕಟ್ ಮಾಡಿರ್ತಾರೆ, ನಾವು ಅದನ್ನ ಜೋಡಿಸುವಂಥದ್ದು. ಇಂಥ ಪಜಲ್ಗಳು ಯಾವ ಭಾಗ ಎಲ್ಲಿ ಜೋಡಿಸ್ಬೇಕು, ಈ ಥರದ್ದು. ಮತ್ತೆ ಈವನ್ ಡೇ ಡ್ರೀಮ್ ಮಾಡೋದು ಕೂಡ ತುಂಬ ಒಳ್ಳೇದು, ಹಗಲಲ್ಲಿ ಕನಸು ಕಾಣುವಂಥದ್ದು. ಹಾಗಿದ್ರೆ ಹೀಗಿದ್ರೆ, ಹಾಗಿದ್ರೆ ಹೀಗಿದ್ರೆ, ಇದು ಕೂಡ ಪಾರ್ಟ್. ಓಕೆ, ಮಗು ಜೊತೆ ಮಗು ಹೇಗಿರ್ತದೆ, ನೀವು ಹೇಗಿರ್ತೀರಾ, ಸೊ ಇದನ್ನೆಲ್ಲ ಕೂಡ ಮಾಡ್ಬೋದು. ಓಕೆ, ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥದ್ದು. ಯಾವಾಗಲೂ ಒಂದೇ ಥರ ಹೊಸ ರೀತಿ ಅಡುಗೆ ಮಾಡ್ಬೋದು, ಯಾವಾಗಲೂ ಒಂದೇ ಥರ ಯಾಕೆ. ಸೊ ಅಡುಗೆ ಮನೆಯಲ್ಲಿ ನೀವು ಲಿಸ್ಟ್ ಹಾಕ್ಬಿಟ್ರೆ, ವಾರದ ಮೆನು ಅಂತ ಹಾಕ್ಬಿಟ್ರೆ, ನಿಮಗೆ ಗೊತ್ತಿಲ್ಲದೆ ನೀವು ಹೊಸ ಹೊಸ ಅಡುಗೆಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀರಿ, ಇಲ್ಲ ಮಾಡಿದ್ದೇ ಮಾಡ್ತಾ ಹೋಗ್ತೇವೆ ನಾವು. ಓಕೆ, ಸೊ ಸಮಥಿಂಗ್ ಲೈಕ್ ಟ್ರೈಯಿಂಗ್ ಸಮಥಿಂಗ್ ಡಿಫ್ರೆಂಟ್, ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್. ಇಲ್ಲಿ ತನಕ ಏನು ಮಾಡಿಲ್ಲ ಅದನ್ನು ಮಾಡುವಂಥದ್ದು. ಓಕೆ, ಕ್ರಿಯೇಟಿವಿಟಿಯನ್ನು ತುಂಬ ಹೆಚ್ಚಿಸ್ತದೆ. ಸೊ ಈ ಥರ ಆದರೆ ಏನಾಗುತ್ತೆ, ಮಕ್ಕಳಿಗೆ ಮುಂದೆ ಅವರು ಎಂಜಿನಿಯರ್ಸ್ ಆಗ್ಬೋದು, ತುಂಬ ಒಳ್ಳೆ ಎಂಜಿನಿಯರ್ಸ್ ಆಗ್ಬೋದು, ಆರ್ಕಿಟೆಕ್ಟ್ಸ್ ಆಗ್ಬೋದು, ಓಕೆ, ಆರ್ಟಿಸ್ಟ್ಗಳಾಗ್ಬೋದು, ಇಂಟೀರಿಯರ್ ಡೆಕೋರೇಟರ್ಸ್ ಆಗ್ಬೋದು, ಫ್ಯಾಷನ್ ಡಿಸೈನರ್ಸ್ ಆಗ್ಬೋದು, ಫೋಟೋಗ್ರಾಫರ್ಸ್ ಆಗ್ಬೋದು. ದೇರ್ ಆರ್ ಸೋ ಮೆನಿ ವೆನ್ಯೂಸ್ ಅವೈಲೇಬಲ್. ಬಟ್ ಎಲ್ಲವೂ ಕೂಡ ಡಿಮಾಂಡ್ ಮಾಡುವಂಥದ್ದು ಇದು 3 ಡೈಮೆನ್ಷನಲ್ಲಿ. ಅಂದರೆ ನಿಮಗೆ ಅದನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಆಗಬೇಕು. ಕೆಲವರು ನೋಡಿ, ಜಸ್ಟ್ ಅವರು ಹೇಳ್ತಾ ಹೋಗ್ತಾರೆ, ಇವರು ಹಾಗೆ ಇಮ್ಯಾಜಿನ್ ಮಾಡಿ 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 ಅವರಿಗೆ ಒಂದು ಐಡಿಯಾ ಸಿಗ್ತದೆ. ಈಗ ಪಿರಮಿಡ್ ಬಗ್ಗೆ ಹೇಳೋದಾದ್ರೆ, ಓಕೆ ಪಿರಮಿಡ್ ಹೀಗಿದೆ ಹೀಗಿದೆ ಹೇಗಿದೆ, ಅವ್ರು ಹೇಳಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ನಮ್ಮ ಈ ಬಗ್ಗೆ ಇಂಟೆಲಿಜೆನ್ಸ್ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಅಭಿಮನ್ಯು ಕತೆ ಎಲ್ರಿಗೂ ಗೊತ್ತಿದೆ. ಬಟ್ ಅಭಿಮನ್ಯುಗೆ ಈ ಇಂಟೆಲಿಜೆನ್ಸ್ ಇತ್ತು. ಯಾಕೆ ಹೇಳಿ, ಚಕ್ರವ್ಯೂಹ ಅಂತ ಹೇಳುವಂಥದ್ದು 3 ಡೈಮೆನ್ಷನ್ಸ್ ಇದೆ ಅಲ್ಲಿ. ಓಕೆ, ಹೇಗೆ ಹೋಗಬೇಕು, ಹೇಗೆ ನುಗ್ಗಬೇಕು, ಹೇಗೆ ಸೈನ್ಯ ಇರುತ್ತೆ. ಸೊ ವಿಶ್ವಲೈಸಿಂಗ್, ಪಿಕ್ಚರೈಸಿಂಗ್, ಮ್ಯಾಪಿಂಗ್ ತುಂಬ ಮುಖ್ಯ ಆಗುತ್ತೆ. ಈಗ ನಾನು ನನ್ನ ಸೊಸೆ ಕೆಲಸ ಹೇಳ್ತೇನೆ, ಓಕೆ ನೀನು ಸ್ಕೂಲಿಂದ ಎಲ್ಲಿಗೆ ಬರೋದನ್ನು ನಾವೊಂದು ಮ್ಯಾಪ್ ಮಾಡೋಣ, ಇಷ್ಟು ದೂರ, ಅಥವಾ ಈ ಒಂದು ಊರಿದು ಮ್ಯಾಪ್ ಮಾಡೋಣ, ಇಲ್ಲಿ ಇದಿದೆ, ಇಲ್ಲಿ ಡ್ಯಾಮ್ ಇದೆ, ಇಲ್ಲಿ ನದಿ ಇದೆ, ಓಕೆ ಇಲ್ಲಿ ನೀರು ಹರಿದು ಹೋಗುತ್ತೆ, ಸೊ ಇಲ್ಲಿ ಫಿಶರೀಸ್ ಇದೆ. ಸೊ ನಾವು ಒಂದಿನ ಅವಳ ಜೊತೆ ಕರ್ಕೊಂಡು ಹೋಗೋದು, ಮತ್ತೆ ಒಂದು ಮ್ಯಾಪ್ ಮಾಡಲಿಕ್ಕೆ ಹೇಳುವಂಥದ್ದು. ನಾವು ಕೂಡ ಬೆಳಿತೇವೆ. ಈಗ ಮನೆಯಲ್ಲಿ ಬೇರೆ ಮಕ್ಕಳಿದ್ರೆ ಅಥವಾ ಮನೆ ಅಕ್ಕಪಕ್ಕದ ಮಕ್ಕಳಿದ್ರೆ, ಸೊ ಸಣ್ಣ ಸರೌಂಡಿಂಗ್ಸ್ ಕೊಟ್ಟು ನೀವು ಮ್ಯಾಪ್ ಮಾಡಿ ಅವರಿಗೆ ಕಾಂಪಿಟೇಷನ್ ಮಾಡ್ಬೋದು, ಯಾರು ಕರೆಕ್ಟಾಗಿ ಮ್ಯಾಪ್ ಮಾಡ್ತಾರೆ ಅಂತ. ಅವ್ರ ಜೊತೆ ನಾವು ಕೂಡ ಬೆಳಿತೇವೆ ಅಲ್ಲಿ. ಓಕೆ, ಸೊ ಅಭಿಮನ್ಯುಗೆ ಈ ಇಂಟೆಲಿಜೆನ್ಸ್ ಇತ್ತು. ಅದಕ್ಕೋಸ್ಕರ ಅವನಿಗೆ ಹೊಟ್ಟೆಲಿ ಇರುವಾಗಲೇ, ಗರ್ಭದಲ್ಲಿ ಇರುವಾಗಲೇ ವಿಶ್ವಲೈಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಓಕೆ, ಇದನ್ನು ಕೂಡ ನಾವು ಬೆಳೆಸಲಿಕ್ಕೆ ಈ ಥರ ಆಕ್ಟಿವಿಟೀಸನ್ನು ಕಂಡಕ್ಟ್ ಮಾಡ್ಬೋದು. ನೆಕ್ಸ್ಟ್ ನ್ಯಾಚುರಲಿಸ್ಟ್ ಇಂಟೆಲಿಜೆನ್ಸ್ ಅಂತ. ಸೊ ಈ ಇಂಟೆಲಿಜೆನ್ಸ್ ಇದ್ದವರು ನೇಚರ್ ಸ್ಮಾರ್ಟ್ ಅಂತ ಹೇಳ್ತೇವೆ. ಸೊ ವಾಟ್ ಇಸ್ ನೇಚರ್ ಸ್ಮಾರ್ಟ್? ಸೊ ದಿಸ್ ಇಸ್ ಅ ಸೆನ್ಸಿಟಿವಿಟಿ ಆ್ಯಂಡ್ ಕೇಪಬಿಲಿಟಿ ಟು ರೆಕಗ್ನೈಸ್ ಆ್ಯಂಡ್ ಕ್ಲಾಸಿಫೈ ಫೀಚರ್ಸ್ ಆಫ್ ದ ಎನ್ವೈರನ್ಮೆಂಟ್. ಸೊ ನಮಗೆ ಇರುವಂಥ ಸಾಮರ್ಥ್ಯ ಮತ್ತು ನಮಗೆ ಇರುವಂಥ ಸೆನ್ಸಿಟಿವಿಟಿ ನಮಗೆ ಹೇಗೆ ಫೀಲ್ ಆಗುತ್ತೆ ಅಂತ ನಾವು ತುಂಬ ಸುಲಭವಾಗಿ ಇದರ ಜೊತೆ ತುಂಬ ಒಳ್ಳೆಯ ರೀತಿಯ ಭಾವಗಳನ್ನು, ಸಂಬಂಧಗಳನ್ನು ಹೊಂದ್ಕೋಬಹುದಾ? ಗಿಡ ಮರಗಳು, ಸಸ್ಯಗಳು, ಪ್ರಾಣಿಗಳು, ಸಣ್ಣ 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 ಜೀವ ಜಂತುಗಳು. ಓಕೆ, ಅಲ್ಲಿ ಎಲ್ಲೋ ಒಂದು ಮೊಳಕೆ ಹೊಡಿತಾ ಇರ್ತದೆ, ಎಲ್ಲೋ ಒಂದು ಎಲೆ ತೊಟ್ಟು ಕಳಚಿ ಬೀಳುವ ಸ್ಥಿತಿಯಲ್ಲಿ ಇರ್ತದೆ. ಓಕೆ, ಎಲ್ಲೂ ಕಡ್ದು ಹಾಕಿತ್ತಲ್ಲಿ ನಿಧಾನಕ್ಕೆಲ್ಲೋ ಚಿಗುರು ಹೊಡಿತಾ ಇರ್ತದೆ. ಸೊ ಇದೆಲ್ಲ ನಾವು ನೋಡಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ಕೆಲವ್ರ ಜೊತೆ ಜಸ್ಟ್ ವಾಕ್, ಈಗ ಒಂದು ವಾಕ್ ಹೋಗಿ ಬರ್ತೇವೆ ಅಂತ ಅಂದ್ಕೊಳ್ಳಿ,
ಕೆಲವರು ವಾಕ್ ಹೋಗಿ ಬಂದಾಗ ಏನು ನೋಡಿದ್ದೀವಿ, ಏನಿಲ್ಲ, ಹೋದ್ವು ಬಂದ್ವು ಅಷ್ಟೇ. ಅವ್ರ ತಲೆಯಲ್ಲಿ ಬೇರೆ ಎಲ್ಲ ಓಡ್ತಾ ಇರ್ತದೆ. ಅಲ್ಲಿ ಆ ಮೋಡ ನೋಡಿದ್ನಾ, ನೀರು ನೋಡಿದ್ನಾ, ಹೋದ ಜಾಗ ಹೇಗಿತ್ತು, ಮಣ್ಣಿತ್ತ, ಮರಳಿತ್ತ, ಓಕೆ, ಹೌ ಯು ಫೆಲ್ಟ್, ನಿಮ್ಮ 5 ಸೆನ್ಸಸ್ ಅಲ್ಲಿ ಫೀಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ತುಂಬ ಮುಖ್ಯ. ಓಶೋ ಅವರು ಒಂದು ಕಡೆ ಹೇಳ್ತಾರೆ, ನೇಚರ್ ಸೆನ್ಸಿಟಿವಿಟಿ ಎಷ್ಟು ಮುಖ್ಯ ಅಂತ ಹೇಳಿದರೆ ಅದೇ ನಮ್ಮ ಎಂತ ಬೇಸ್ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಪ್ರಕೃತಿಯಿಂದ ಬಂದವರು, ನಮಗೆ ಪ್ರಕೃತಿಯ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ವಿ ಶುಡ್ ಬಿ ವೆರಿ ವೆರಿ ಸೆನ್ಸಿಬಲ್. ಸೊ ನಾವು ಹೀಗೆ ನೋಡ್ತಾ ಹೋಗ್ಬೇಕಾದ್ರೆ ಪ್ರಕೃತಿಯನ್ನ, ನಾನೀಗ ನನ್ನ ಮಗಳ ಜೊತೆ ವಾಕ್ ಹೋಗ್ತೇನೆ. ನಿನ್ನೆ ಕೂಡ ನಾವಲ್ಲಿ ನೀರಲ್ಲೆಲ್ಲ ತುಂಬ ಆಟ ಆಡಿದ್ದು, ತುಂಬ ಖುಷಿ ಪಟ್ಲು ಅವಳು. ನಾನು ಸುಮ್ಮನೆ ಕೂತು ನೋಡ್ತಾ ಇದ್ದೆ. ನಾನು ಎನಿಸಿದೆ, ಇದನ್ನೆಲ್ಲ ನಾನು ಅಬ್ಸರ್ವೇ ಮಾಡಲಿಲ್ಲಲ್ಲ, ಇದೆಲ್ಲ ಇತ್ತಲ್ಲ ಇಲ್ಲಿ ಅಂತ. ಇಲ್ಲಿ ದಿನ ಹೋಗ್ತೇವೆ ಬರ್ತೇವೆ, ಬಟ್ ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ. ಬಟ್ ನಾವು ಪ್ರಕೃತಿಯ ಒಳಗಿತ್ತು ಅದನ್ನು ಅನುಭವಿಸೋದುಂಟಲ್ಲ, ತುಂಬ ಮುಖ್ಯ. ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತೂ ಬೇಕೇ ಬೇಕು. ಓಕೆ, ಹೀಗಿದ್ದಾಗ ದಿ ಲವ್ ಔಟ್ಡೋರ್ಸ್, ಹೊರಗಡೆ ಹೋಗೋದು. ಮಕ್ಕಳಿಗೆ ಕೂಡ ಅಷ್ಟೇ, ಹೊರಗಡೆ ಹೋಗೋದು ಇಷ್ಟ ಆಗುತ್ತೆ. ಈಗ ಇದು ತುಂಬ ಮುಖ್ಯ. ಯಾಕೆಂದರೆ ಈಗ ನಮ್ಮ ಮಕ್ಕಳು ಹೊರಗಡೆ ಹೋಗೋದೇ ಇಲ್ಲ, ಆ ಸೂರ್ಯನ ಬಿಸಿಲಿಗೆ ನಿಲ್ಲೋದೇ ಇಲ್ಲ. ನಾನು ಸುಮ್ಮನೆ ಈಗ ಅವಳಿಗೆ ಆಕ್ಟಿವಿಟಿ ಕೊಡೋದು, ಈಗ ಸೂರ್ಯನಿಂದ ಶಕ್ತಿ ತಗೋ ನೀನು ಅಂತ, ಸೂರ್ಯನ ಬೆಳಕಿಗೆ ನಿಲ್ಲಿಸೋದು ಒಂದು 5 ನಿಮಿಷ, ಸುಮ್ಮನೆ ಎಲ್ಲ ಶಕ್ತಿ ಬಂತು ಅಂತ ಹೇಳ್ತಾಳೆ. ವಿಟಮಿನ್ ಡಿ ಸಿಗ್ತದೆ ಅವರಿಗೆ. ಪ್ರಕೃತಿ ಜೊತೆ ಚಂದ್ರನಿಗೆ ನಮಸ್ಕಾರ ಮಾಡುವಂಥದ್ದು, ಥ್ಯಾಂಕ್ ಯು ಹೇಳುವಂಥದ್ದು, ನಕ್ಷತ್ರಗಳಿಗೆ ಬಾಯಿ ಹೇಳುವಂಥದ್ದು. ಚಂದ್ರಮಾಮನ ಕಥೆ ಯಾಕೆ ಬಂತು ಮಕ್ಕಳಿಗೆ? ಚಂದ್ರನನ್ನ ಮಾಮ ಅಂತ ತೋರಿಸಿದ್ದು ಯಾಕೆ? ಮಾವನ ಆ ಸಂಬಂಧ ಯಾಕೆ? ಬಿಕಾಸ್ ಆರ್ ಆನ್ಸಿಸ್ಟರ್ಸ್ ವಾಂಟೆಡ್ ಟು ಕನೆಕ್ಟ್ ಅಸ್ ಟು ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ದ ನೇಚರ್. ನಮ್ಗೆ ಇದು ಅರ್ಥ ಆಗಬೇಕು. ಓಕೆ, ಸೊ ಮಕ್ಕಳನ್ನ ಹೊರಗಡೆ ಕರೆದುಕೊಂಡು ಹೋಗೋದು ತುಂಬ ಮುಖ್ಯ. ನಾನೀಗ ಬೆಳಗ್ಗೆ ಈಗ ಫಾರ್ ಎಕ್ಸಾಂಪಲ್ ನಾನು ವೀಕ್ ಡೇಸ್ ಫುಲ್ ಬಿಸಿ ಇರ್ತೇನೆ, ನಾನು ಸಂಜೆ ಬರೋಗಲೇ ಕತ್ಲೆ ಆಗ್ತದೆ. ಆದರೆ ರಜೆ ಇರುವ ದಿನ ಐ ಮೇಕ್ ಶೋರ್ ದಟ್ ಹೆಚ್ಚಿನ ಟೈಮ್ ನಾವು ಹೊರಗಡೆ ಮಕ್ಕಳನ್ನು, ಯಾಕೆಂದರೆ ನನಗೆ ಹೆಚ್ಚು ಹೊರಗಡೆ ಹೋಗ್ಬೇಕಂತ ಮನಸ್ಸಿಲ್ಲದಿದ್ರೂ ಕೂಡ ಅವಳಿಗೋಸ್ಕರ ಹೋಗ್ತೇನೆ, ಕರ್ಕೊಂಡು ಹೋಗಲೇಬೇಕು. ಪಾರ್ಕಿಗಾದರೂ ಕರ್ಕೊಂಡು ಹೋಗಬೇಕು, ಬರೀ ಗಾಲಲ್ಲಿ ನಡೆಸಬೇಕು ಮಕ್ಕಳನ್ನು. ದೇ ವಿಲ್ ಫೀಲ್ ಕನೆಕ್ಟೆಡ್ ಟು ದ ನೇಚರ್. ಯಾವಾಗ ಪ್ರಕೃತಿಯಿಂದ ಕನೆಕ್ಷನ್ ದೂರ ಆಗ್ತದೆ, ಆಗ ಈ ಸ್ಟ್ರೆಸ್, ಬೇಸರ, ಡಿಪ್ರೆಷನ್, ವಿಷಣ್ಣತೆ ಇದೆಲ್ಲ ಶುರುವಾಗೋದೇ ಆಗ. ನಮಗೂ ಬೇಕು, ಮಕ್ಕಳಿಗೂ ಬೇಕು. ಸೊ ನಾವಿಷ್ಟು ಹತ್ತಿರ ಇದ್ದೇವೆ, ಜೀವ ಜಗತ್ತಿದು ತುಂಬ ಮುಖ್ಯ ಆಗುತ್ತೆ. ಮತ್ತು ಈ ಚಿಟ್ಟೆ ಎಲ್ಲ ಬಂದರೆ, ನಾನು ನಿಮಗೆ ಅವತ್ತು ಕೂಡ ಡಿಸ್ಕಸ್ ಮಾಡುವಾಗ ಹೇಳಿದ್ದೆ, ಅವಳು ಮರನ ಹಗ್ ಮಾಡೋದು ತುಂಬ ಇಷ್ಟ. ಅವಳಿಗೆ ಮರಕ್ಕೆ ಹಗ್ ಮಾಡೋದು, ಮುತ್ತು ಕೊಡೋದು, ಪಾಪ ಹೇಳೋದು. ಸೊ ಕೀಳಲಿಕ್ಕೆಲ್ಲ ನಾನು ಬಿಡೋದಿಲ್ಲ, ಪಾಪ ಅದಕ್ಕೆ ನೋವಾಗ್ತದೆ ಅಂತ. ಚಿಟ್ಟೆ ಎಲ್ಲ ಇದ್ರೆ ಅದು ಹಿಡಿಲಿಕ್ಕೆ ಬಿಡೋದಿಲ್ಲ, ಪಾಪ ನೋವಾಗ್ತದೆ ಅದಕ್ಕೆ, ಪಾಪ ಅಲ್ಲ ಅದೊಂಥರ ಪಾಪ ಅಂತ ಹೇಳೋದು ಫೀಲ್, ಅಮ್ಮ ಪಾಪ, ಅದು ಆ ಸಾಫ್ಟ್ನೆಸ್, ಆ ಟೆಂಡರ್ನೆಸ್ ನಂಗೆ ಗೊತ್ತಾಗುತ್ತೆ ಅವಳ ಮನಸ್ಸಲ್ಲಿರೋದು. ಇಲ್ಲಾಂತ ಹೇಳಿದ್ರೆ ಯಾವುದನ್ನಾದ್ರೂ ಹೊಡೆದು ಬಡ್ದು ಹಿಂಸೆ ಮಾಡುವಂಥದ್ದು, ಯಾವುದೋ ಒಂದು ಕೀಟ ಬರುತ್ತೆ, ಅದಕ್ಕೆ ಅದರ ಬಾಲಕ್ಕೆ ನೂಲು ಕಟ್ಟಿ ಮೇಲೆ ಬಿಡುವಂಥದ್ದು. ಸೊ ಇಂಥದ್ದೆಲ್ಲ ನಾವು ನೋಡಿದ್ದೇವೆ ಸಣ್ಣವರಿದ್ದಾಗಲೂ ಕೂಡ. ಬಟ್ ಆಸ್ ವಿ ಬಿಕಮ್ ಮೋರ್ ಆ್ಯಂಡ್ ಮೋರ್ ಸೆನ್ಸಿಟಿವ್, ನಮಗೆ ಈಗ ಪ್ರತಿಯೊಂದು ಜೀವಜಂತು ಕೂಡ ನಾನೇ ಅನಿಸ್ಬಿಡ್ತದೆ, ಆ ಜೀವ ನಂದೇ ಅಂತ ಅನಿಸ್ಬಿಡ್ತದೆ. ಆಗ ನಮಗೆ ಹಿಂಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಓಶೋ ಅವರು ಒಂದು ಕಡೆ ಹೇಳ್ತಾರೆ, ಅದು ನನಗೆ ತುಂಬ ನಾಟಿದ್ದು ವಿಷಯ. ನೀವು ಪಾರ್ಕಲ್ಲಿ ಕೂತ್ಕೊಂಡಿರ್ತೀರಾ, ಸುಮ್ಮನೆ ಅಲ್ಲಿ ಹುಲ್ಲನ್ನು ಕಿತ್ತು ಹಾಕ್ತಾ ಇರ್ತೀರಾ. ನೀವು ಯಾಕೆ ಕಿತ್ತು ಹಾಕ್ತೀರಾ? ಈಗ ನೀವು ಹಸು ಆಗಿದ್ರೆ, ಅದು ಯಾವುದೋ ಸಸ್ಯಾಹಾರಿ ಪ್ರಾಣಿ ಆಗಿದ್ರೆ, ನೀವು ಹುಲ್ಲು ಕೀಳೋದ್ರಲ್ಲಿ ಅರ್ಥ ಇದೆ. ಯಾಕೆಂದರೆ ನಿಮಗೆ ಹಸಿವಿಗೆ ಬೇಕು, ನಿಮ್ಮ ಜೀವ ರಕ್ಷಣೆ ಮಾಡಲಿಕ್ಕೆ ಬೇಕು. ನಿಮಗೆ ಏನು ಬೇಡ ಆ್ಯಕ್ಚುಲಿ, ಹುಲ್ಲನ್ನು ನೀವು ತಿನ್ನಲ್ಲ, ಮತ್ತೆ ಯಾಕೆ ಕೀಳ್ತೀರಾ? ಯಾವುದೋ ಕಡೆ ಹೋಗ್ತಾ ಇರ್ತೀರಾ, ರೆಂಬೆಗಳನ್ನು ಮುರ್ಕೊಂಡು ಹೋಗ್ತೀರಾ. ಇದು ನಿಮ್ಮ ಒಳಗಿರುವಂತಹ ಸ್ಲೈಟೆಸ್ಟ್ ಫಾರ್ಮ್ ಆಫ್ ಕ್ರುಯಾಲಿಟಿ ಅಂತ ಹೇಳ್ತಾರೆ, ಕ್ರೌರ್ಯ ಅಂತ ಹೇಳ್ತಾರೆ ಅವರು. ತಣ್ಣಗಿರುವಂಥ ಕ್ರೌರ್ಯ ನಿಮ್ಮೊಳಗಿರುವಂಥದ್ದು ಅಂತ. ಆ್ಯಕ್ಚುಲಿ ಅದು ಓದಿದಂದರೆ ಯಾವತ್ತೂ ನಾನು ಯಾವುದನ್ನು ಕೂಡ ಸುಮ್ಮನೆ ಅನಾವಶ್ಯಕವಾಗಿ ಯಾವುದನ್ನು ಕೇಳಲಿಲ್ಲ, ಯಾವುದನ್ನು ತುಂಡು ಮಾಡಲಿಲ್ಲ. ಸೊ ಇಂಥದ್ದೆಲ್ಲ ತುಂಬ ಮುಖ್ಯ ಆಗುತ್ತೆ ನಮಗೆ. ಆಸ್ ಪೇರೆಂಟ್ಸ್ ನಾವಿದನ್ನು ಅರ್ಥ ಮಾಡ್ಕೊಂಡಾಗ ಖಂಡಿತ ಮಕ್ಕಳು ನಮ್ಮ ನೋಡಿ ಕಲಿತಾರೆ. ಪ್ರಕೃತಿಗೆ ಗೌರವ ಕೊಡುವಂಥದ್ದು, ಗಿಡ ಬೆಳೆಸುವಂಥದ್ದು, ಗಿಡಕ್ಕೆ ನೀರು ಹಾಕುವಂಥದ್ದು, ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು, ಮಗು ಥರ ಸಾಕುವಂಥದ್ದು, ಅವರು ಕೂಡ ಅದನ್ನು ಮುಂದುವರಿಸ್ತಾರೆ. ನೀವು ಬೇಕಿದ್ರೆ ನೋಡಿ, ಗಿಡಗಳನ್ನು ಬೆಳೆಸುವ ಮಕ್ಕಳಿಗೂ ಬರೀ ವಿಡಿಯೋ ಗೇಮಲ್ಲಿ ತುಂಬ ಈ ಪಿಸ್ತೂಲ್ ಇಟ್ಕೊಂಡು ಫೈಟ್ ಮಾಡುವಂಥದ್ದು, ಇಂಥದ್ದೇ ಆಡುವ ಮಕ್ಕಳಿಗೂ ವ್ಯತ್ಯಾಸ ಕಾಣ್ತದೆ. ನಿಮಗೆ ಆ ಸೆನ್ಸಿಟಿವಿಟಿಯಲ್ಲಿ ಕಾಣ್ತದೆ. ಅವ್ರಿಗೆ ಇನ್ನೊಬ್ಬರ ಭಾವನೆಗಳು ತುಂಬ ಚೆನ್ನಾಗಿ ಅರ್ಥ ಆಗ್ತವೆ. ಓಕೆ, ರೈಟ್. ತಪ್ಪು ಅಂತ ಹೇಳ್ತಿಲ್ಲ, ವಿಡಿಯೋ ಗೇಮ್ ಬೇಕು ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ಪ್ರಕೃತಿಯ ಜೊತೆಗಿನ ಒಡನಾಟ ಪ್ರಮುಖವಾದದ್ದು. ಓಕೆ, ನೆಕ್ಸ್ಟ್ ಭರತ ಚಕ್ರವರ್ತಿದು ತಾಯಿ ಶಕುಂತಲೆ ಬಗ್ಗೆ ತಾವು ಕೇಳಿರ್ಬೋದು. ಓಕೆ, ನೇಚರ್ ಅಂತ ಬಂದಾಗ ಅವಳ ಬಗೆಗೆ ಬರೆದಿರುವಂಥ ಕಾವ್ಯ ಇರ್ಬೋದು. ಶಿ ವಾಸ್ ಲಿವಿಂಗ್ ಇನ್ ಪರ್ಫೆಕ್ಟ್ ಹಾರ್ಮನಿ ವಿತ್ ದ ಫಾರೆಸ್ಟ್ ಆ್ಯಂಡ್ ಕ್ರಿಯೇಚರ್ಸ್ ಅಂತ ಹೇಳ್ತಾರೆ. ಇಡೀ ಆ ಕಾಡು, ಅವಳು, ಆ ಒಡನಾಟ, ಸಣ್ಣ ಪುಟ್ಟ ಆ ಜೀವ ಜಗತ್ತಿಗೆ ಅವಳ ಭಾವನೆಗಳು, ಅವಳು ವ್ಯಕ್ತಪಡಿಸುವ ರೀತಿ, ಅವಳು ಇದ್ದಂಥ ರೀತಿ. ಯಾಕೆಂದರೆ ಅವಳು ಬೆಳೆದತ್ತೆ ಆ ಋಷಿ ಇದು ಕಾಡಿನ ಮಧ್ಯದಲ್ಲಿ. ಸೊ ಶಕುಂತಲೆ ಹೇಗೆ ಇದ್ಲು? ಓಕೆ, ಶಿ ವಾಸ್ ಲೈಕ್ ಹ್ಯಾವಿಂಗ್ ಹೈಪರ್ ನ್ಯಾಚುರಲಿಸ್ಟ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು.
ಈ ಥರ ಇದ್ದಾಗ ಇವನ್ ಅವಳು ಪ್ರೆಗ್ನೆಂಟ್ ಆದಾಗ ಇವನ್ ಭರತ ಆ ಭರತ ವರ್ಷ ಅಂತ ಹೇಳ್ತೇವೆ ಅಲ್ವಾ ನಾವು, ಇಡೀ ಭಾರತವನ್ನ ಇದು ಮಾಡಿದ್ದು ಅಲ್ಲಿಂದ ಬಂತು ಅಂತ ಹೇಳ್ತೇವೆ ಪರಂಪರೆ. ಭರತ ಚಕ್ರವರ್ತಿಗೆ ಭಯನೇ ಇರಲಿಲ್ಲ ಅಂತೆ, ಸಿಂಹದ ಜೊತೆ ಆಟ ಆಡ್ತಿದ್ದ ಅಂತ ಬರ್ತದೆ, ಉಲ್ಲೇಖ ಬರ್ತದೆ. ಅಂದ್ರೆ ಅದರ ಅರ್ಥ ಮಕ್ಕಳಿಗೆ ಭಯ ಇರಲ್ಲ. ನೇಚರ್ ಅಂದ್ರೆ ಅಷ್ಟು ನನ್ನದೇ ಅಂತ ಅನಿಸ್ಬಿಡ್ತದಲ್ಲ, ನನ್ನ ಮನೆ ಅಂತ ಅನಿಸ್ಬಿಡ್ತದಲ್ಲ, ಭಯ ಇರೋದಿಲ್ಲ. ಇಲ್ಲ ಕತ್ಲೆಗೆ ಭಯ ಪಡೋದು, ಅದು ಬಂತ ಇದು ಬಂತ ಬೀಳ್ತ, ಅದೆಲ್ಲ ಏನೂ ಇರೋದಿಲ್ಲ. ಓಕೆ, ಸೊ ನ್ಯಾಚುರಲಿಸ್ಟ್ ಇಂಟೆಲಿಜೆನ್ಸ್ ಕೂಡ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್. ಸೊ ದೋಸ್ ಹು ಹ್ಯಾವ್ ದಿಸ್ ಕೈಂಡ್ ಆಫ್ ಇಂಟೆಲಿಜೆನ್ಸ್ ವಿಲ್ ಬಿ ಪೀಪಲ್ ಸ್ಮಾರ್ಟ್. ಏನು ಪೀಪಲ್ ಸ್ಮಾರ್ಟ್ ಅಂತ ಹೇಳಿದರೆ, ದೇ ಹ್ಯಾವ್ ದ ಕೆಪಾಸಿಟಿ ಟು ಅಂಡರ್ಸ್ಟ್ಯಾಂಡ್ ದ ಇಂಟೆನ್ಷನ್ಸ್, ಮೋಟಿವೇಶನ್ಸ್ ಆ್ಯಂಡ್ ಡಿಸೈರ್ಸ್ ಆಫ್ ಅದರ್ ಪೀಪಲ್ ಆ್ಯಂಡ್ ಟು ವರ್ಕ್ ಇಫೆಕ್ಟಿವ್ಲಿ ವಿತ್ ದಮ್. ಇಂಟರ್ಪರ್ಸನಲ್ ಅಂದರೆ ವ್ಯಕ್ತಿಗಳ ನಡುವೆ ಇರುವಂಥದ್ದು. ನಾವು ಬೇರೆ ವ್ಯಕ್ತಿಗಳ ಜೊತೆ ಏನು ನಮ್ಮ ದಿನನಿತ್ಯದ ಕೆಲಸಗಳು ಕಾರ್ಯಗಳು ಹೇಗೆ ನಡೀತವೆ, ಇನ್ನೊಬ್ಬರ ವ್ಯಕ್ತಿಯ ಜೊತೆ ನಾವು ಹೇಗೆ ಇರ್ತೇವೆ. ಓಕೆ, ಸೊ ನಮಗೆ ಅವರ ಉದ್ದೇಶ ಅರ್ಥ ಆಗ್ತದಾ, ಅವ್ರು ಯಾಕೆ ಹೀಗೆ ಮಾಡ್ತಾರೆ ಅಂತ ಅರ್ಥ ಆಗುತ್ತಾ, ಜನರ ಮೋಟಿವೇಶನ್ ಅರ್ಥ ಆಗುತ್ತಾ, ಅವರನ್ನು ಹೇಗೆ ಮೋಟಿವೇಟ್ ಮಾಡೋದು, ಅವರನ್ನು ಹೇಗೆ ಇನ್ಫ್ಲೂಯೆನ್ಸ್ ಮಾಡೋದು ಅಂತ ಗೊತ್ತಾಗುತ್ತಾ, ದೆನ್ ವಿ ಆರ್ ಪೀಪಲ್ ಸ್ಮಾರ್ಟ್. ಇದಕ್ಕೆ ನಾನು ಅವತ್ತೊಂದು ಪುಸ್ತಕ ಹೇಳಿದೆ ನೋಡಿ, ನಾನು ಸುಪ್ತ ಮನಸ್ಸಿನ ರಹಸ್ಯ ಬುಕ್ಕಲ್ಲಿ ಕೂಡ ಅದರ ಬಗ್ಗೆ ಬರೆದಿದ್ದೆ, ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್, ಡೇಲ್ ಕಾರ್ನೆಗಿ ಅವರದು ಯಶಸ್ವಿ ಬದುಕಿಗೆ ರಾಜಮಾರ್ಗ ಅಂತ. ನನ್ನ ಪ್ರತಿ ಬ್ಯಾಚಲ್ಲಿ ಕೂಡ ಸ್ಟೂಡೆಂಟ್ಸ್ಗೆ ಇದು ಕಂಪಲ್ಸರಿ, ಅವ್ರು ಓದಲೇಬೇಕು ಈ ಬುಕ್ಕನ್ನು. ಯಾಕಂತಂದರೆ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಇದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ, ವಿತ್ ದ ಟ್ರೂ ಲೈವ್ ಎಕ್ಸಾಂಪಲ್ಸ್. ಓಕೆ, ನಾವು ಇನ್ಫ್ಲೂಯೆನ್ಸ್ ಮಾಡೋದು ಹೇಗೆ ಅಂತ, ಅಂದರೆ ಒಬ್ಬರು ನಮ್ಮ ಮಾತು ಕೇಳಬೇಕಂದ್ರೆ ನಾವು ಯಾವ ಥರ ಮಾತಾಡಬೇಕು ಅಂತ ಎಂತ ಹೇಳೋದು, ಮಸ್ಟ್ ರೀಡ್. ನನ್ನ ಪ್ರಕಾರ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸನ್ನು ನಾವು ಉದ್ದೀಪನ ಮಾಡಬೇಕು ಅಂತ ಹೇಳಿದರೆ ತುಂಬ ಟೆಕ್ನಿಕ್ಸ್ ಇದೆ ಅದರಲ್ಲಿ. ಓಕೆ, ನಾವು ಹೆಸರು ಹಿಡಿಯೋದು ಕರೆಯುವಂಥದ್ದು, ತುಂಬ ಪ್ರೀತಿಯಿಂದ ಮಾತಾಡುವಂಥದ್ದು, ಅವರಿಗೇನು ಇದರಿಂದ ಲಾಭ ಅಂತ ಹೇಳೋದನ್ನೇ ತಿಳಿಸ್ಕೊಡುವಂಥದ್ದು. ನನಗಿದು ಬೇಕಂದ್ರೆ ಇದು ನನಗೆ ಬೇಕಂತಲ್ಲ, ಅವರಿಗೇನು ಲಾಭ ಇದೆ. ಮತ್ತು ಯಾವತ್ತೂ ಕೂಡ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡದೇ ಇರುವಂಥದ್ದು. ಮತ್ತು ಯಾರನ್ನಾದ್ರೂ ತಿದ್ದಬೇಕಾದ್ರೆ ಫಸ್ಟ್ ನಮ್ಮ ಮಿಸ್ಟೇಕ್ಸನ್ನು ಹೇಳಬೇಕು, ನಾನು ಹೀಗೆ ಮಿಸ್ಟೇಕ್ ಮಾಡ್ತಾ ಇದ್ದೆ, ಸೊ ಆಗ ಅವರಿಗೆ ಅನಿಸ್ತದೆ ಓಕೆ ಅಂತ ಅನಿಸ್ತದೆ. ಫಸ್ಟಾಗಿ ನೀನು ಸರಿ ಇಲ್ಲ ಅಂತ ಹೇಳಿದ್ರು ಯಾರೂ ಒಪ್ಕೊಳ್ಳೋದಿಲ್ಲ. ಮತ್ತು ಮಿಸ್ಟೇಕ್ಸ್ ಮೇಲೆ ಅಲ್ಲ, ಅವರ ಪಾಸಿಟಿವಿಟಿ ಮೇಲೆ ನಾವು ಫೋಕಸ್ ಮಾಡುವಂಥದ್ದು. ಸೊ ಇಂಥದ್ದೆಲ್ಲ ತುಂಬ ಟೆಕ್ನಿಕ್ಸ್ ಇದೆ. ಸೊ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸನ್ನು ನಾವು ಬಿಲ್ಡ್ ಮಾಡ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ನಾವು ಜನರ ನಡುವೆ ಬದುಕಬೇಕು. ನನ್ನ ಸ್ಟೂಡೆಂಟ್ಸ್ ಹೇಳ್ತೇನೆ, ಯಾರು ಕೂಡ ನೀವು ಐಸೋಲೇಷನಲ್ಲಿ ಬದುಕೋದಿಲ್ಲ, ನೀವು ಮೆಷಿನ್ಸ್ ಜೊತೆ ಬದುಕೋದಿಲ್ಲ, ನೀವು ವ್ಯಕ್ತಿಗಳ ಜೊತೆನೇ ಬದುಕೊಳ್ಳುವಂಥದ್ದು. ಸೊ ಅದಕ್ಕೋಸ್ಕರ ಪೀಪಲ್ ಸೈಕಾಲಜಿ ಯು ಶುಡ್ ನೋ. ಜನ ಹೇಗೆ ಯೋಚನೆ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ತಾವು ದೊಡ್ಡ ಮನುಷ್ಯರು ಅನಿಸ್ಕೋಬೇಕು ಅಂತ ಇರುತ್ತೆ. ಅದನ್ನು ನಾವು ಅವರಿಗೆ ಅರ್ಥ ಮಾಡಬೇಕು, ಅವರಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಗೌರವದಿಂದ ಮಾತಾಡಬೇಕು. ಹಾಗಿರುವಾಗ ಅವರಿಗೆ ಓಕೆ, ಅವ್ರು ಇಫ್ ದೇ ಫೀಲ್ ಗುಡ್, ಅವ್ರು ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ. ಅವರಿಗೆ ನೀವು ಫಸ್ಟಿಗೆ ನೀವು ಮಾತಾಡುವಾಗಲೇ ನೀವೇ ದೊಡ್ಡ ಜನ ಅಂತ ತೋರಿಸ್ಕೊಂಡ್ಬಿಟ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ ನಿಮ್ಮ ಮಾತಲ್ಲಿ. ಮತ್ತು ಜನರ ಮಾತಿಗೆ ಕಿವಿ ಆಗಬೇಕು ನಾವು, ಅವ್ರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳುವಂಥದ್ದು. ಸೊ ಇಂಥದ್ದೆಲ್ಲ ತುಂಬ ಟೆಕ್ನಿಕ್ಸ್ ಇದೆ. ಸೊ ಇಫ್ ದ ಮದರ್ ಈಸ್ ಪೀಪಲ್ ಸ್ಮಾರ್ಟ್, ಅವಳು ಇದನ್ನೆಲ್ಲ ತಂತ್ರಗಳನ್ನು ತಿಳ್ಕೊಳ್ತಾ ಇದ್ರೆ ಮಗು ಆಟೋಮ್ಯಾಟಿಕಲಿ ಕಲಿತದೆ. ನಾನು ಕೆಲವು ಮಕ್ಕಳನ್ನು ನೋಡಿದ್ದೇನೆ, ಯಾರ ಜೊತೆ ಕೂಡ ಮಾತಾಡ್ಕೊಂಡು ಏನಾದರೂ ಮಾಡ್ಕೊಂಡು ಅವ್ರ ಕೆಲಸ ಸಾಧಿಸ್ಕೊಂಡು ಬರ್ತಾರೆ. ಓಕೆ, ಸೊ ಇದು ಕೂಡ ಮುಖ್ಯ ಆಗ್ತದೆ. ಇದನ್ನು ಉದಾಹರಣೆ ಕೊಡಬೇಕಾದ್ರೆ ಎಲ್ಲ ರೀತಿಯ ರಾಜರುಗಳು ತಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ಇದನ್ನು ಯಾವ ಥರ ಹೇಳ್ಕೊಡ್ತಾ ಇದ್ರು ಅಂತ ಹೇಳಿದರೆ, ನೋಡು, ಈ ಒಂದು ಸ್ಥಾನಕ್ಕೆ ನೀನು ಬರಬೇಕಾದ್ರೆ ನೀನು ಜನರ ಜೊತೆ ಚೆನ್ನಾಗಿರಬೇಕು. ಸೊ ಜನರ ಜೊತೆ ಚೆನ್ನಾಗಿರೋದಂದ್ರೆ ಹೇಗೆ, ಜನರನ್ನು ಅರ್ಥ ಮಾಡ್ಕೊಳ್ಳೋದನ್ನು ಕಲಿಸ್ಕೊಡ್ತಾ ಇದ್ರು, ಗೌರವಿಸೋದನ್ನು ಕಲಿಸ್ಕೊಡ್ತಾ ಇದ್ರು, ಜನರಿಗೆ ಸಹಾಯ ಮಾಡೋದನ್ನು ಕಲಿಸ್ಕೊಡ್ತಾ ಇದ್ರು. ಸೊ ಇದೆಲ್ಲವನ್ನು ಕೂಡ ಕಲಿಸ್ಕೊಡ್ತಾ ಇದ್ರು. ಸಪೋಸ್ ಈ ಪರ್ಸನಲ್ ಇಂಟೆಲಿಜೆನ್ಸ್ ತುಂಬ ಚೆನ್ನಾಗಿದ್ರೆ ಅವರು ನೋಡಿ HR ಆಗಿ ವರ್ಕ್ ಮಾಡ್ಬೋದು, ಕೌನ್ಸಿಲಿಂಗ್ ಆಗಿ ಸೆಕ್ಷನಲ್ಲಿ ಮಾಡ್ಬೋದು, ಸೈಕಾಲಜಿಸ್ಟ್ಗಳಾಗ್ಬೋದು, ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಆಗ್ಬೋದು, ಟೀಚಿಂಗ್ಗೆ ಬರ್ಬೋದು, ಸೋಷಲ್ ವರ್ಕ್ ಮಾಡ್ಬೋದು. ಈ ಎಲ್ಲ ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಅವ್ರು ಮುಂದುವರಿತಾರೆ. ಓಕೆ, ಸೊ ಇದು ಎಂಪತಿ ನೋಡಿ, ಬೇರೆಯವ್ರ ಬಗ್ಗೆ ನಮಗೆ ಹೇಗೆ ನಮಗೆ ಅನಿಸ್ತದೆ ಅಂದರೆ ಅವ್ರಿಗೆ ಹೇಗೆ ಅನಿಸ್ತದೆ, ಸೊ ನಾವು ಅವರ ಜಾಗದಲ್ಲಿ ಇತ್ತು ನಾವು ಫೀಲ್ ಮಾಡ್ಕೊಳ್ಳುವಂಥದ್ದು, ಸಹಾಯ ಮಾಡುವಂಥದ್ದು, ಇಂಥದ್ದೆಲ್ಲ ಬರ್ತದೆ. ಸೊ ನಾವು ಅದಕ್ಕೆ ಸಂಬಂಧಪಟ್ಟ ಆಕ್ಟಿವಿಟೀಸನ್ನು ಮಾಡಬೇಕು, ಅಂತ ಪುಸ್ತಕಗಳನ್ನು ಓದಬೇಕು. ಓಕೆ, ಇದಕ್ಕೆ ಒಂದು ಆಕ್ಟಿವಿಟಿ ಇದೆ ನಿಮಗೆ, ಸೋಷಿಯಲ್ ಸರ್ವಿಸ್, ಎಲ್ಲರೂ ಮಾಡಬೇಕು ಇದನ್ನು. ಸೊ ನಿಮ್ಮ ಮಗುವಿನ ಹೆಸರಲ್ಲಿ ನಿಮ್ಮ ಮಗುವಿಗೋಸ್ಕರ ನೀವು ಸಮಾಜಕ್ಕೆ ಏನಾದರೂ ಒಂದು ಗಿಫ್ಟ್ ಮಾಡಬೇಕು. ಅದೇನಾದರೂ ಸರಿ, ಸಣ್ಣ ಮಟ್ಟಿಗೆ ಯಾರಾದರೂ ಯಾರಿಗಾದ್ರೂ ಊಟ ಹಾಕಿದ್ರೂ ಪರವಾಗಿಲ್ಲ, ಬಟ್ ಯು ಹ್ಯಾವ್ ಟು ಡೂ ಇಟ್ ಆ್ಯಂಡ್ ಯು ಹ್ಯಾವ್ ಟು ಟೆಲ್ ಯುವರ್ ಬೇಬಿ, ನೋಡು ನಾವಿದೆಲ್ಲ ಮಾಡ್ತೇವೆ, ಯು ಆರ್ ವೆರಿ ಕೈಂಡ್, ನೀನು ಹೊಟ್ಟೆಲಿರುವಾಗಲೇ ನನ್ನಿಂದ ಮಾಡಿಸ್ತಿದ್ದೀಯಾ. ಸೊ ಫೀಲ್ ಕನೆಕ್ಟೆಡ್. ಅದು ಮಗುಗೆ ಆ ಬ್ಲೆಸ್ಸಿಂಗ್ ಉಂಟಲ್ಲ ತುಂಬ ಚೆನ್ನಾಗಿ ತಲುಪ್ತದೆ.
ಓಕೆ, ಇದನ್ನು ನೀವು ಸೆಲೆಬ್ರಿಟೀಸಲ್ಲಿ ಕೂಡ ನೋಡ್ಬೋದು. ಸೆಲೆಬ್ರಿಟೀಸ್ ಹೇಗಿರ್ತಾರೆ, ಅವ್ರಿಗೆ ಗೊತ್ತಿದೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ. ಅವರ ಕಾನ್ಫಿಡೆನ್ಸ್ ಹೇಗಿರ್ತದೆ, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಹೇಗಿರುತ್ತೆ. ಸೊ ಇದೆಲ್ಲ ಮುಖ್ಯ ಆಗ್ತದೆ ನಮಗೆ. ಕೆಲವು ಸಲ ಏನು ಗೊತ್ತಾ, ನಾವು ಅಥಾರಿಟಿ ಫಿಗರ್ಸ್ ಜೊತೆ ಮಾತಾಡೋದು ಕೂಡ ಇಂಪಾರ್ಟೆಂಟ್. ಅಥಾರಿಟಿ ಫಿಗರ್ಸ್ ಅಂದರೆ ತುಂಬ ಒಳ್ಳೆಯ ಸ್ಥಾನಮಾನದಲ್ಲಿರುವವರು, ಡಾಕ್ಟರ್ಸ್ ಜೊತೆ ಮಾತಾಡುವಾಗ ಅಂಥವ್ರ ಹತ್ರ ನಾವು ನೇರವಾಗಿ ಮಾತಾಡಿದರೆ, ಅಥವಾ ಒಳ್ಳೊಳ್ಳೆ ಪೊಸಿಷನಲ್ಲಿ ಇರೋರು ನಮ್ಮ ಸರೌಂಡಿಂಗ್ಸಲ್ಲಿ ಇದ್ದರೆ ಮಾತಾಡಿದರೆ ನಮಗೆ ತುಂಬ ವಿಷಯಗಳು ಸಿಗ್ತವೆ. ಸೊ ಅವ್ರು ಹೇಗಿದ್ದಾರೆ, ಒಂದು ಒಳ್ಳೆಯ ಗೌರವಾನ್ವಿತ ವ್ಯಕ್ತಿಗಳು ಹೇಗಿರ್ತಾರೆ, ಅವರ ಇಂಟರ್ಪರ್ಸನಲ್ ಸ್ಕಿಲ್ಸ್ ಹೇಗಿದೆ ನಮ್ಗೆ ಅರ್ಥ ಆಗುತ್ತೆ. ನಾವು ಇಂಟರ್ವ್ಯೂಸ್ ನೋಡ್ಬೋದು ಮೇಧಾವಿಗಳದ್ದು, ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್. ಮತ್ತು ತಾಯಿಯಾದವಳು ಯಾವತ್ತೂ ಕೂಡ ಐಸೋಲೇಷನಲ್ಲಿ ಇರಬಾರ್ದು. ಈಗ ಸಪೋಸ್ ನಿಮ್ಮದು ಮಾತು ಕಡಿಮೆ ಅಂತ ಅಂದ್ಕೊಳ್ಳಿ, ಮಾತು ಕಡಿಮೆ ಆದರೂ ಪರವಾಗಿಲ್ಲ, ಬಟ್ ಸೋಷಿಯಲ್ ಗ್ಯಾದರಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡುವುದು, ಹೊರಗೆ ಹೋಗುವಂಥದ್ದು, ಜನರ ಜೊತೆ ಬೆರೆಯುವಂಥ, ಅಟ್ಲೀಸ್ಟ್ ಒಬ್ಬ ಸ್ಟ್ರೇಂಜರ್ ಹತ್ರ ಮಾತಾಡಲಿಕ್ಕೆ ಟ್ರೈ ಮಾಡಿ. ಅದು ಹೂ ಮಾರಲಿಕ್ಕೆ ಬರುವ ಯಾರಾದರೂ ಆಗಿರ್ಬೋದು, ಯಾರೂ ಆಗಿರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಲಿಕ್ಕೆ. ನೀವು ಯಾರ ಹತ್ರ ಮಾತಾಡಲೇ ಇಲ್ಲ ಅಂಥವ್ರ ಹತ್ರ ಅಟ್ಲೀಸ್ಟ್ ಟ್ರೈ ಮಾಡಿ ನೀವು ಸ್ಟ್ರೇಂಜರ್ಸ್ ಹತ್ರ ಮಾತಾಡಲಿಕ್ಕೆ. ಓಕೆ, ಸೊ ದಿಸ್ ಇಸ್ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್, ಇದು 8ನೇದು. ಈ ರೀತಿಯ ವ್ಯಕ್ತಿಗಳು ಸೆಲ್ಫ್ ಸ್ಮಾರ್ಟ್ ಆಗಿರ್ತಾರೆ. ಅಂದರೆ ಅವರಿಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಇಸ್ ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಒನ್ ಸೆಲ್ಫ್, including one's feelings, fears and motivations, and to use this self knowledge effectively. ನಮಗೆ ನಮ್ಮ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ನಾನು ಕೆಲವು ಸಲ ನನ್ನ ವರ್ಕ್ಶಾಪ್ಗಳಲ್ಲಿ ಕೆಲವು ಆಕ್ಟಿವಿಟೀಸ್ ಕೊಡ್ತೇನೆ. ಅದರಲ್ಲಿ ಫಸ್ಟ್ ನಿಮ್ಮ ಸ್ನೇಹಿತರ ಬಗ್ಗೆ ಬರೀರಿ, ಯಾರಾದರೂ ಒಬ್ಬರ ಜೊತೆ ಬಗ್ಗೆ ಬರೀರಿ ಅಂತ ಹೇಳಿದ್ರೆ, ಅವರ ಪ್ಲಸ್ ಬರೀರಿ ಮೈನಸ್ ಬರೀರಿ ಅಂತ ಹೇಳಿದರೆ ಬರೀತಾರೆ, ಒಂದು ದೊಡ್ಡ ಪೇಜ್ ಫುಲ್ ಆಗುತ್ತೆ. ಈಗ ನಿಮ್ಮ ಬಗ್ಗೆ ಬರೀರಿ ಅಂತ ಹೇಳುವಾಗ ಒಂದೆರಡು ಪಾಯಿಂಟ್ಸ್ ಬರೀತಾರೆ, ಆಮೇಲೆ ತುಂಬ ಸುಮ್ಮನೆ ಸೈಲೆಂಟಾಗಿ ತುಂಬ ಹೊತ್ತು ಕೂತ್ಕೊಳ್ತಾರೆ. ಹಾಗೆ ಯಾಕೆಂದರೆ ನನಗೆ ನನ್ನ ಬಗ್ಗೆ ಗೊತ್ತೇ ಇಲ್ಲ, ನನ್ನ ಪ್ಲಸ್ ಏನಿದೆ ನನ್ನ ಮೈನಸ್ ಏನಿದೆ ಬಾಕಿಯವ್ರದ್ದೆಲ್ಲ ಬೇಗ ಕಾಣಿಸ್ತದೆ ನಮಗೆ ಅಲ್ವಾ. ಸೊ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಅಂತ ಹೇಳಿದರೆ ಸೆಲ್ಫ್ ಅವೇರ್ನೆಸ್, ನನಗೆ ನನ್ನ ಬಗ್ಗೆ ಗೊತ್ತಿರಬೇಕು, ಇದು ತುಂಬ ಮುಖ್ಯ. ಸೆಲ್ಫ್ ಲವ್ ಇದೆಲ್ಲ ಶುರುವಾಗೋದೇ ಇಲ್ಲಿಂದ. ನನಗೆ ಯಾವ ವಿಷಯಕ್ಕೆ ಬೇಜಾರಾಗುತ್ತೆ, ಯಾವ ವಿಷಯಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ, ನಾನು ಯಾವುದ್ರಲ್ಲಿ ತುಂಬ ಚೆನ್ನಾಗಿದ್ದೇನೆ, ನಾನು ಇನ್ನೂ ಯಾವುದ್ರಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿದೆ, ದಿನನಿತ್ಯದ ಬೇಸಲ್ಲಿ ನಾವು ನೋಡ್ತಾ ಬರಬೇಕು. ಅದಕ್ಕೋಸ್ಕರ ಜರ್ನಲಿಂಗ್ ಮಾಡೋದು ತುಂಬ ಹೆಲ್ಪ್ ಆಗ್ತದೆ, ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಸೀತೆ ಉದಾಹರಣೆ ಕೊಡ್ಬೋದು. ಸೀತೆ ನಿಮ್ಗೆ ಗೊತ್ತಿರ್ಬೋದು, ಆಕೆ ಕನ್ಸೀವ್ ಇದ್ದಾಗ ಅವಳ ಗರ್ಭಾವಸ್ಥೆಯ ಟೈಮಲ್ಲಿ ಅವಳು ಕಾಡಿನಲ್ಲಿ ವಾಸಿಸಬೇಕಾದ ಪರಿಸ್ಥಿತಿ ಬರ್ತದೆ. ಆದರೆ ಆ ಕಾಡಿನ ಆ ಪರಿಸ್ಥಿತಿಯನ್ನು ಅವಳು ಏಕಾಂತವನ್ನಾಗಿ ಮಾರ್ಪಡಿಸ್ಕೊಳ್ತಾಳೆ. ಅವಳು ದುಃಖ ಮಾಡ್ಕೊಂಡಿರ್ಬೋದಿತ್ತು 9 ತಿಂಗಳು ಕೂಡ, ಹೀಗಾಯ್ತಲ್ಲ ನಾನು ಇಷ್ಟು ಚೆನ್ನಾಗಿದ್ದೆ, ನನ್ನ ಬಗ್ಗೆ ಅಪವಾದ ಬಂತು, ನನ್ನ ಗಂಡನೇ ಈ ಥರ ಮಾಡಿದ್ರು ಹಾಗೆ ಹೀಗೆ ಅಂತ ಅವಳು ತೀರಾ ಶಪಿಸ್ತಾ ಕೂತ್ಕೋಬೋದಿತ್ತು, ದುಃಖ ಮಾಡ್ತಾ ಕೂತ್ಕೋಬೋದಿತ್ತು. ಆದರೆ ಅವಳು ಹಾಗೆ ಮಾಡಲೇ ಇಲ್ಲ. ಬಿಕಾಸ್ ಶಿ ನ್ಯೂ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫೇಸ್ ಆ್ಯಂಡ್ ದ ಬೇಬಿ ಇನ್ ದ ವೂಮ್ ವಿಲ್ ಗೆಟ್ ಎಫೆಕ್ಟೆಡ್ ಅಂತ. ಆಕೆ ಸೆಲ್ಫ್ ರಿಫ್ಲೆಕ್ಷನಲ್ಲಿ ಕಳೆದು, ಇಂಟ್ರೋಸ್ಪೆಕ್ಷನಲ್ಲಿ ಕಳೆದು, ತನ್ನ ಬಗ್ಗೆ ತಾನು ಗಮನ ಹರಿಸೋದ್ರಲ್ಲಿ ಕಳೆದು, ಮಗುವಿಗೆ ತನ್ನ ಪತಿ ಮರ್ಯಾದ ಪುರುಷೋತ್ತಮ ಅಂತ ಹೇಳ್ತಾ ಇದ್ದವಳು, ಗಂಡನ ಬಗ್ಗೆ ಯಾವತ್ತೂ ಕೈ ಹಿಡ್ಕೊಂಡಿಲ್ಲ ಅವಳು ಪ್ರೆಗ್ನೆನ್ಸಿ ಟೈಮಲ್ಲಿ. ಅಂತಹ ಒಂದು ಡಿಗ್ನಿಫೈಡ್ ಲೈಫ್, ಪೀಸ್ಫುಲ್ ಲೈಫ್, ಶಿ ಯೂಸ್ ಟು ಎಂಪವರ್ ಹರ್ ಸೆಲ್ಫ್. ಅವಳು ರಾಣಿಯಲ್ಲ, ಒಂದು ಆಶ್ರಮದಲ್ಲಿ ಇರಬೇಕಾದ್ರೆ ಏನು ಕೆಲಸ ಬೇಕು ಅವಳು ಮಾಡ್ತಾ ಇರಲಿ. ಶಿ ಯೂಸ್ ಟು ಎಂಪವರ್, ಅವಳು ಡಿಪೆಂಡ್ ಆಗಲಿಲ್ಲ ಯಾರ ಮೇಲೆ ಕೂಡ. ಸೊ ಸೀತೆ ಅಂತ ಹೇಳುವಂಥ, ಸೀತಾ ಮಾತೆ ಅಂತ ಹೇಳುವಂಥದ್ದು ಎಂಥ ದೊಡ್ಡ ಗೌರವ ಪ್ರತಿಯೊಬ್ಬರಿಗೂ ಇದೆ ಸೀತೆಯ ಮೇಲೆ. ಸೊ ನಮಗೆ ಕೂಡ ಅಷ್ಟೇ, ನಮಗೆ ನಿಜವಾಗ್ಲೂ ಕೂಡ ಕೆಲವು ಸಲ ಸಪೋರ್ಟ್ ಸಿಗೋದಿಲ್ಲ, ಕೆಲವು ಸಲ ಹಸ್ಬೆಂಡಿಂದನೇ ಸಪೋರ್ಟ್ ಸಿಗಲ್ಲ. ಆದರೆ ಏನು ಮಾಡ್ಬೋದು, ಇದು ನನ್ನ ಮಗು ಬಂದಿರೋದು ನನ್ನ ನಂಬ್ಕೊಂಡು. ನಿಜವಾಗಿ ಹೇಳಿದರೆ ಫಸ್ಟ್ ಬಾಂಡ್ ತಾಯಿಯನ್ನು ಸೆಲೆಕ್ಟ್ ಮಾಡೋದು ಮಗು. ಓಕೆ, ಯಾಕೆ ಸೆಲೆಕ್ಟ್ ಮಾಡ್ತದೆ, ಆ ನಂಬಿಕೆಯಲ್ಲಿ ಸೆಲೆಕ್ಟ್ ಮಾಡ್ತದೆ. ಅದನ್ನು ನಾನು ಉಳಿಸ್ಕೋಬೇಕು, ನನ್ನ ಮಗುಗೆ ತುಂಬ ಬೆಸ್ಟ್ ಕೊಡಬೇಕು. ಯಾರು ಹೆಲ್ಪ್ ಮಾಡಿದ್ರೆ ಪರವಾಗಿಲ್ಲ, ಅಪ್ಪ ಅಮ್ಮ ಹೆಲ್ಪ್ ಮಾಡಲ್ವಾ, ಓಕೆ, ಅತ್ತೆ ಮಾವ ಮಾಡಲ್ವಾ, ಓಕೆ, ಗಂಡ ಮಾಡಲ್ವಾ, ಓಕೆ, ಬೇರೆ ಯಾರೋ ಮಾಡಲ್ವಾ, ಓಕೆ. ಸೆಲ್ಫ್ ಇಂಟ್ರೋಸ್ಪೆಕ್ಷನ್, ನಾನು ಮಗು, ಇದಿಷ್ಟು ತುಂಬ ಸ್ಟ್ರಾಂಗ್ ಆಗಿದ್ದಾಗ ಉಂಟಲ್ಲ, ನಿಜವಾಗ್ಲೂ ಎಲ್ಲಿಂದಾದರೂ ಆ ಒಂದು ಶಕ್ತಿ ಉಂಟಲ್ಲ ಬಂದೇ ಬರ್ತದೆ, ಬೇರೆ 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 ಮೂಲದಿಂದ ಸಹಾಯ ಸಿಗ್ತಾ ಹೋಗ್ತದೆ. ಸೊ ಸೀತೆದು ಒಂದು ದೊಡ್ಡ ಎಕ್ಸಾಂಪಲ್, ತುಂಬ ದೊಡ್ಡ ಎಕ್ಸಾಂಪಲ್. ಅಂತಹ ಮಹಾರಾಣಿಯವಳು ಹೇಗೆ ಕಳೆದು, ಬಟ್ ವಾಟ್ ವಾಸ್ ಹರ್ ಚಾಯ್ಸ್, ಇದು ನಮಗೆ ಇನ್ಸ್ಪಿರೇಷನ್ ಕೊಡಬೇಕು. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್. ನಾವು ನಮ್ಮ ಬಗ್ಗೆ ಅದಕ್ಕೆ ರಿಫ್ಲೆಕ್ಷನ್ಗೆ ಟೈಮ್ ಕೊಡಬೇಕು. ನಾವು ಡೈರಿ ಬರೆಯೋದು, ರೈಟಿಂಗ್ ಟು ಸೆಲ್ಫ್, ನಾವು ನಮಗೆ ಪತ್ರ ಬರೆಯುವಂಥದ್ದು, ಇದೆಲ್ಲ ತುಂಬ ಮುಖ್ಯ ಆಗ್ತದೆ. ದ ಲಾಸ್ಟ್ ಒನ್ ಇಸ್ ಎಕ್ಸಿಸ್ಟೆನ್ಷಿಯಲ್ ಇಂಟೆಲಿಜೆನ್ಸ್, ದ ಫೈನಲ್ ಒನ್.
ದ ಪೀಪಲ್ ಹೂ ಹ್ಯಾವ್ ದಿಸ್ ಇಂಟೆಲಿಜೆನ್ಸ್ ಆರ್ ಲೈಫ್ ಸ್ಮಾರ್ಟ್. ಅಂದರೆ ವಾಟ್ ಈಸ್ ಎಕ್ಸಿಸ್ಟೆನ್ಷಿಯಲ್ ಇಂಟೆಲಿಜೆನ್ಸ್? ದ ಎಬಿಲಿಟಿ ಟು ಟ್ಯಾಕಲ್ ಡೀಪ್ ಕ್ವಶನ್ಸ್ ಅಬೌಟ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಸಚ್ ಆಸ್ ದ ಮೀನಿಂಗ್ ಆಫ್ ಲೈಫ್ ಆ್ಯಂಡ್ ಡೆತ್. ಇದು ತುಂಬ ಆಳವಾಗಿ ಹೋಗ್ತದೆ, ತುಂಬ ಆಳವಾಗಿ ಹೋಗುತ್ತೆ. ಸೊ ಈ ಬದುಕಿನ ಅರ್ಥ ಏನು? ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ, ನಾನು ಯಾಕೆ ಇದ್ದೇನೆ, ನಾನು ಯಾಕೆ ಇಲ್ಲಿ ಹುಟ್ಟಿದ್ದೇನೆ, ಹುಟ್ಟಿನಿಂದ ಸಾವಿನ ತನಕ ನನಗೆ ಇಷ್ಟು ಜೀವನ ಇದೆ, ನಾನು ಏನು ಮಾಡಬೇಕು, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್, ನನ್ನದು ಡೀಪೆಸ್ಟ್ ಲಾಂಗಿಂಗ್ ಏನು, ಯಾವ್ದು ನನಗೆ ತುಂಬ ಸಂತೋಷ ಕೊಡ್ತಿದ್ದು, ನನ್ನಿಂದ ಆಗಲೇಬೇಕು ಅಂತ ಅನ್ನಿಸ್ತದೆ ನನಗೆ, ಯಾವುದನ್ನು ಮಾಡದಿದ್ರೆ ನಾನು ತುಂಬ ಐ ಫೀಲ್ ಶ್ರಿಂಕ್, ಲೈಕ್ ತುಂಬ ನಾನು ಕಳ್ಕೊಂಡ ಹಾಗೆ ನನಗೆ ಫೀಲ್ ಆಗುತ್ತೆ. ನಾನು ಏನು ಮಾಡಬೇಕು, ನನ್ನಿಂದ ಏನು ಆಗಬೇಕಾಗಿದೆ, ಇದರ ಬಗ್ಗೆ ಯೋಚನೆ ಮಾಡುವಂಥದ್ದು. ಇದು ನಾವು ಮಾಡಲೇಬೇಕು. ಹೂ ಆಮ್ ಐ ಅಂತ ಬರ್ತದೆ. ಸ್ಪಿರಿಚುವಲ್ ರೆಲ್ಮ್ಗೆ ನಾವು ಹೋಗ್ತಾ ಇದ್ದ ಹಾಗೆ, ಆಧ್ಯಾತ್ಮಿಕ ಪದಕ್ಕೆ ನಾವು ಹೋಗ್ತಾ ಇದ್ದ ಹಾಗೆ, ನಮಗೆ ತುಂಬ ವಿಷಯಗಳು ಗೊತ್ತಾದ ಹಾಗೇನೆ ನಾವು ಇಲ್ಲಿ ತನಕ ಏನು ಅಂದ್ಕೊಂಡಿದ್ವು ನೋಡಿ, ದೊಡ್ಡ ದೊಡ್ಡ ವಿಷಯಗಳೆಲ್ಲ ಗೌಣ ಅನ್ನಿಸ್ತದೆ, ಇದು ವಿಷಯನೇ ಅಲ್ಲ ಅಂತ. ಇನ್ನು ತುಂಬ ಇದೆಯಲ್ಲ, ನಾನು ಏನೂ ಅಲ್ಲ ಅಂತ ಅನಿಸ್ಬಿಡ್ತದೆ. ನಮ್ಮ ಅಹಂ ಇರಲಿ, ನಮ್ಮದು ಫ್ರಸ್ಟ್ರೇಷನ್ ಎಲ್ಲವೂ ಹೋಗ್ತದೆ. ಸರೆಂಡರ್ ಆಗುವಂಥದ್ದು, ದ್ಯಾಟ್ ಈಸ್ ದ ಕೀ ಆ್ಯಕ್ಚುಲಿ. ಆ ಒಂದು ಎಂತ ಹೇಳೋದು, ಉನ್ನತ ಶಕ್ತಿಗೆ ನಾವು ಸರೆಂಡರ್ ಆಗ್ತೇವಲ್ಲ, ನಂದೇನಿಲ್ಲ, ನಿನ್ನ ಪಾದಕ್ಕೆಲ್ಲ ಅರ್ಪಿಸಿದ್ದೇನೆ, ನೀನು ನಡೆಸ್ಕೊಂಡು ಹೋಗು, ನನಗೆ ಏನಾಗುತ್ತೆ ಅದು ನಾನು ಮಾಡ್ಕೊಂಡು ಹೋಗ್ತೇನೆ. ಹೀಗಿದ್ದಾಗ ನನಗೆ ಪ್ರೈಸ್ ಕೂಡ ಬೇಡ, ನನಗೆ ಏನಾದರೂ ಕ್ರಿಟಿಸಿಸಮ್ ಕೂಡ ಬೇಡ. ನಾವು ಸ್ಪಿರಿಚುವಲಿ ಗ್ರೋ ಆಗಲೇಬೇಕು. ನನ್ನ ಪ್ರಕಾರ ಪ್ರತಿ ತಾಯಂದ್ರು ಕೂಡ ಅಟ್ಲೀಸ್ಟ್ ಸ್ಪಿರಿಚುವಲ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ರಿಚುವಲಿಸ್ಟಿಕ್. ಭಗವದ್ಗೀತೆ ಓದೋದು, ಕುರಾನ್ ಓದೋದು, ಬೈಬಲ್ ಓದೋದು ಅಲ್ಲ, ಅದೇ ಅಲ್ಲ. ಅದರಲ್ಲಿ ಓದಿ ಓಕೆ, ಅದರಲ್ಲಿ ಒಳ್ಳೊಳ್ಳೆ ಲೆಸನ್ಸ್ ಇದೆ, ಅದರಲ್ಲಿ ಎಲ್ಲೂ ಕೂಡ ಎಲ್ಲೊಬ್ಬರನ್ನು ಬಡಿ ಕೊಲ್ಲು ಅಂತ ಎಲ್ಲೂ ಹೇಳಲಿಲ್ಲ, ಒಳ್ಳೇದೇ ಇರ್ತದೆ. ನಿಮ್ಮ ನೇಬರ್ಸನ್ನು ಪ್ರೀತಿಸಿ, ಎಲ್ರಿಗೂ ಒಳ್ಳೇದು ಮಾಡಿ, ದಾನ ಮಾಡಿ, ಧರ್ಮ ಮಾಡಿ, ಓಕೆ, ಎಂತ ಐಹಿಕ ಸುಖಭೋಗಗಳಿಗೆ ಜಾಸ್ತಿ ಅಟ್ಯಾಚ್ ಆಗಬೇಡಿ, ಇದೆಲ್ಲ ಇದೆ, ಒಳ್ಳೆಯ ವಿಷಯಗಳಿದ್ದಾವೆ ಅದರಲ್ಲಿ. ಆದರೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ನಮ್ಮ ಗಮನಕ್ಕೆ ಎಷ್ಟು ಬರುತ್ತೆ, ನಾವೆಷ್ಟನ್ನು ಅಳವಡಿಸ್ಕೊಂಡಿದ್ದೇವೆ, ಯಾಕೆ ಸುಮ್ಮನೆ ಸೊಸೈಟಿಗೆ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೋಸ್ಕರ ನಾವು ನಿಜವಾಗ್ಲೂ ಸರ್ಕಸ್ ಮಾಡ್ತಿದ್ದೇವೆ, ಅಥವಾ ನಂಗೆ ಏನು ಬೇಕು ಅದನ್ನು ನಾನು ನೋಡ್ತಾ ಇದ್ದೇನೆ. ಸೊ ತುಂಬ ಮುಖ್ಯ ಆಗ್ತದೆ. ಈಗ ನಾನು ನನ್ನ ಬಗ್ಗೆ ಹೇಳೋದಾದ್ರೆ, ನನಗೇನು ಗೊತ್ತಿರಲಿಲ್ಲ, ಏನು ಅಂದರೆ ಏನೂ ಗೊತ್ತಿರಲಿಲ್ಲ. ಬಟ್ ಮೈಂಡ್ ಪವರ್ ಬಗ್ಗೆ ನಾನು ಸ್ಟಡಿ ಮಾಡ್ತಾ 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 ಬೇರೆ ಬೇರೆ ರೆಲ್ಮ್ಸನ್ನು ನಾನು ಶೋಧಿಸಲಿಕ್ಕೆ ಶುರು ಮಾಡಿದೆ. ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಹೇಳೋದು ಕೂಡ ಒಂದು ರೆಲ್ಮ್. ಅಲ್ಲಿ ನನಗೆ ಏನು ತಿಳಿತಾ ಬಂತು, ಓಕೆ, ನಂದು ಬಾಡಿ ಇದಿಷ್ಟೇ ಅಲ್ಲ, ಇದು ದೇಹ ಕಳಚಿದ್ನಂದ್ರೆ ಇನ್ನೊಂದು ಹೊಸ ಶರೀರ ಸಿಗ್ತದೆ ನನಗೆ. ಸೊ ರೀಇನ್ಕಾರ್ನೇಷನ್ ಈಸ್ ರಿಯಾಲಿಟಿ ಅಂತ ಹೇಳೋದು ನನಗೆ ನನ್ನ ಆಫೀಸಲ್ಲೇ ನನಗೆ ಪ್ರೂವ್ ಆಯಿತು. 150-200 ಜನ ಕ್ಲೈಂಟ್ಸಲ್ಲಿ ನನಗೆ ಪ್ರೂವ್ ಆಯಿತು. ತಾಯಿ ಅಂತ ಹೇಳುವವಳನ್ನು ಮಗು ಆರಿಸ್ಕೊಳ್ತದೆ ಅಂತ ಹೇಳೋದು ಪ್ರೂವ್ ಆಯಿತು. ಸೊ ಆಗ ನನಗೆ ತುಂಬ ನನ್ನ ಪರ್ಪಸ್ ಏನು, ಐ ಶುಡ್ ಶೇರ್ ದಿಸ್ ನಾಲೆಜ್, ಐ ಶುಡ್ ಹೆಲ್ಪ್ ಪೀಪಲ್, ಐ ಶುಡ್ ಲರ್ನ್ ಆ್ಯಂಡ್ ಶೇರ್ ದ ನಾಲೆಜ್. ಇದು ನನ್ನ ಪರ್ಪಸ್ ಅಂತ ನನಗೆ ಯಾವಾಗ ಫೀಲ್ ಆಯಿತು, ಆವತ್ತಿಂದ ನನಗೆ ತುಂಬ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಆಗ ನನಗೆ ಮೋಟಿವೇಶನ್ ಬೇಕಂತಾನೆ ಇಲ್ಲ, ನನಗೆ ಗೊತ್ತಿದೆ ನನಗೆ ಇದು ಮಾಡಬೇಕು, ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ದಿಸ್ ಇಸ್ ಮೈ ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ, ದಿಸ್ ಇಸ್ ಮೈ ಎಕ್ಸಿಸ್ಟೆನ್ಷಿಯಲ್ ಕ್ವಶನ್ ಅಂತ ನನಗೆ ಯಾವಾಗ ಅರ್ಥ ಆಯಿತು, ಆವತ್ತಿಂದ ನನ್ನ ಬದುಕುವ ರೀತಿಯೇ ಬದಲಾಯಿತು. ನನಗೆ ಸಮಾಜಕ್ಕೆ ತೋರಿಸ್ಬೇಕು, ಅವರೇನು ಅಂದ್ಕೊಳ್ತಾರೆ, ಇವರೇನು ಅಂದ್ಕೊಳ್ತಾರೆ, ಕ್ವಶನ್ಸೇ ಇಲ್ಲ, ಯಾರು ಏನು ಹೇಳಿದ್ರು ನನಗೇನು ತಾಕೋದಿಲ್ಲ ಈಗ. ಯಾಕಂದರೆ ನನಗೆ ಗೊತ್ತಿದೆ, ಹೈಯರ್ ಪರ್ಪಸ್ ಗೊತ್ತಿದೆ ನನಗೆ, ಇದಿಷ್ಟೇ ಅಲ್ಲ. ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಕ್ಲಾಸ್ ನಂಬರ್ 1 ವಾಟ್ ಈಸ್ ಸೋಲ್ ಜರ್ನಿ, ಇದ್ರ ಬಗ್ಗೆ ಎಲ್ಲ ನಾವು ತುಂಬ ಡಿಸ್ಕಸ್ ಮಾಡಿದ್ವಿ. ಯಾಕೆ ನಾವಿಲ್ಲಿ ಬರ್ತೇವೆ, ಅರ್ತ್ ಈಸ್ ಅ ಸ್ಕೂಲ್, ನಾವಿಲ್ಲಿ ಫೇಲ್ ಆಗ್ತೇವೆ, ಪಾಸ್ ಆಗ್ತೇವೆ, ನಮ್ಮ ಕರ್ಮದ ಮೇಲೆ ಇರುತ್ತೆ. ಕರ್ಮ ಅಂದರೆ ಏನು, ಹೇಗಿರಬೇಕು ನಾವು, ಇದರ ಬಗ್ಗೆ ತುಂಬ ಡೆಪ್ತ್ ಆಗಿ ನಾವು ಮಾತಾಡಿದ್ವಿ ಫಸ್ಟ್ ಕ್ಲಾಸಲ್ಲಿ. ಸೊ ಎಕ್ಸಿಸ್ಟೆನ್ಷಿಯಲ್ ಇಂಟೆಲಿಜೆನ್ಸ್ ಅದನ್ನೇ ಹೇಳ್ತದೆ. ಬೇಸಿಕ್ ಆಗಿ ಒಂದೇ ಶಬ್ದದಲ್ಲಿ ಹೇಳೋದಂತಾದರೆ, ಎಲ್ಲವನ್ನ ಮೀರಿದ, ಎಲ್ಲ ವಿಷಯಗಳಿಂದ ಆಚೆ ಇರುವಂಥದ್ದು, ಎಲ್ಲವನ್ನ ಬಿಟ್ಟು ಎಲ್ಲವನ್ನ ಮೀರಿದ ಆ ಒಂದು ವಿಷಯ ಏನು. ಸೊ ಇಟ್ಸ್ ನಥಿಂಗ್ ಬಟ್ ದ ಕನೆಕ್ಷನ್ ಬಿಟ್ವೀನ್ ದ ಸೂಪರ್ ಪವರ್, ಹೈಯರ್ ಸೆಲ್ಫ್ ಅಥವಾ ನಾವು, ಆ ಒಂದು ಅನಂತ ಶಕ್ತಿ, ದಿವ್ಯ ಶಕ್ತಿ ಮತ್ತು ನಮ್ಮ ನಡುವಿನ ಒಂದು ಸಂಬಂಧ, ಅದು ಯಾವತ್ತೂ ಪ್ರತಿ ಕಾಲಕ್ಕೂ ಜೊತೆಗೆ ಇರ್ತದೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ಸಣ್ಣತನಗಳೆಲ್ಲ ಹೋಗ್ತವೆ. ನಮಗೆ ನಾವು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ಅತ್ತೆ ಬಂದು ಏನೋ ಕಮೆಂಟ್ ಮಾಡಿದ್ರು, ನಾನು ಅದು ಮಾಡಿರಲಿಲ್ಲ, ನಾನು ಅದನ್ನು ಹೇಳುವ ಅವಶ್ಯಕತೆ ಇಲ್ಲ, ನಾನು ಇದು ಮಾಡಲಿಲ್ಲ, ನೀವು ಯಾಕೆ ಹೇಳಿದ್ರಿ, ಹಾಗೆ ಹೀಗೆ ಅವಶ್ಯಕತೆ ಇಲ್ಲ. ಇಟ್ಸ್ ಓಕೆ, ಅವ್ರು ಹೇಳಿದ್ರಾ ಸರಿ, ಜಸ್ಟಿಫಿಕೇಶನ್ ಕೊಡಬೇಕು, ಕೊಟ್ಟರೆ ಸಮಸ್ಯೆ ಸಾಲ್ವ್ ಆಗುತ್ತಾ ಕೊಡಿ, ಇಲ್ಲ ಬೇಡ. ಅನಾವಶ್ಯಕ ಮಾತು, ಅನಾವಶ್ಯಕ ಚರ್ಚೆ, ಅನಾವಶ್ಯಕ ವಾಗ್ವಾದ ಯಾವುದು ಬೇಡ, ಶಾಂತವಾಗಿರುವಂಥದ್ದು. ಅದು ಈ ಟೈಮಲ್ಲಂತೂ ತುಂಬ ಮುಖ್ಯ. ಮಗು ಅದನ್ನು ಕಲಿತದೆ. ಓಕೆ, ಸೊ ದಿಸ್ ಇಸ್ ಎಕ್ಸಿಸ್ಟೆನ್ಷಿಯಲ್ ಇಂಟೆಲಿಜೆನ್ಸ್. ಸೊ ಇವರು ತುಂಬ ಲೈಫ್ ಸೆನ್ಸಿಟಿವ್ ಇರ್ತಾರೆ, ಸ್ಮಾರ್ಟ್ ಇರ್ತಾರೆ, ತುಂಬ ಒಳ್ಳೆಯ ಚಾಯ್ಸಸನ್ನು ಮಾಡ್ತಾರೆ. ಆತ್ಮ ಅಂತ ಹೇಳ್ತಾರೆ,
ಆತ್ಮಾಭಿವೃದ್ಧಿ ಅಂತ ಹೇಳ್ತಾರೆ, ಒಂದು ಎಂತ ಆತ್ಮೋನ್ನತಿ ಅಂತ ಹೇಳ್ತಾರೆ. ಅಂದರೆ ದಿನದಿಂದ ದಿನಕ್ಕೆ ನಾವು ಒಳ್ಳೆಯವರಾಗ್ತಾ ಹೋಗೋದು, ಇನ್ನಷ್ಟು 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 ಒಳ್ಳೆತನನ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಳುತ್ತಾ ಹೋಗೋದು. ನಾವು ಹಾಗೆ ಮಾಡಿದಾಗ ಮಗು ಕೂಡ ಅದನ್ನು ಅಳವಡಿಸ್ಕೊಳ್ತೇವೆ. ನಾನು ಗರ್ಭ ಸಂಸ್ಕಾರ ಬುಕ್ಕಲ್ಲಿ ಒಂದು ಚಾಪ್ಟರ್ ಹಾಕಿದೆ, ಗುಣಗಳು ಅಂತ, ಪಾಲಿಸಬೇಕಾದ ಗುಣಗಳು ಅಂತ. ಅದು ಈ ಎಕ್ಸಿಸ್ಟೆನ್ಷಿಯಲ್ ಇಂಟೆಲಿಜೆನ್ಸ್ಗೆ ಸಹಾಯ ಮಾಡ್ತದೆ. ಓಕೆ, ರೈಟ್. ಸೊ ವಿ ಕ್ಯಾನ್ ಕನ್ಕ್ಲೂಡ್. ಸೊ ದೇರ್ ಆರ್ ಮಲ್ಟಿಪಲ್ ಇಂಟೆಲಿಜೆನ್ಸಸ್. ಇಂಟೆಲಿಜೆನ್ಸ್ ಅಂತ ಹೇಳಿದರೆ ಬುದ್ಧಿ ಸಾಮರ್ಥ್ಯ ಅಂದರೆ ಬರೀ ಬರೆಯೋದು ಮಾತ್ರ ಅಲ್ಲ. ಇವತ್ತು ತುಂಬ ಡೆಪ್ತ್ ಆಗಿ ನೋಡಿದ್ದೇವೆ ನಾವು. ಓಕೆ, ನಮ್ಮ ಬಾಡಿ ಸ್ಮಾರ್ಟ್ ಇರಬೇಕು, ನಾವು ಪೀಪಲ್ ಸ್ಮಾರ್ಟ್ ಆಗಿರಬೇಕು, ವರ್ಡ್ ಸ್ಮಾರ್ಟ್, ಲಾಜಿಕ್ ಸ್ಮಾರ್ಟ್, ನೇಚರ್ ಸ್ಮಾರ್ಟ್, ಸೆಲ್ಫ್ ಸ್ಮಾರ್ಟ್, ಪಿಕ್ಚರ್, ಮ್ಯೂಸಿಕ್, ಇದೆಲ್ಲವೂ ಕೂಡ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಟೆಲಿಜೆನ್ಸ್. ನಾವು ತಿಳ್ಕೊಳ್ಬೇಕಾದ ಇಂಟೆಲಿಜೆನ್ಸ್. ಓಕೆ, ಸೊ ಏನಾದರೂ ಕ್ವಶನ್ಸ್ ಇದ್ರೆ, ಡೌಟ್ಸ್ ಇದ್ರೆ ಕೇಳ್ಬೋದು. ನಾನಿದು ಅರ್ಥ ಆಯ್ತು ಅಂದ್ಕೊಳ್ತೇನೆ. ಆ್ಯಂಡ್ ನನ್ಗನ್ಸಿದ ಮಟ್ಟಿಗೆ ಗರ್ಭ ಸಂಸ್ಕಾರದಲ್ಲಿ ಇದು ತಿಳ್ಕೊಳ್ಬೇಕು ಪ್ರತಿ ತಾಯಿ ಕೂಡ. ಆಗ ನಮಗೆ ನಾವೇನು ಮಾಡಬೇಕು ಅಂತ ಹೇಳೋದು ಗೊತ್ತಾಗ್ತದೆ. ಈಗ ಯಾವುದೇ ಆಕ್ಟಿವಿಟೀಸ್ ಕೊಟ್ಟರೆ ಯಾಕೆ ಕೊಡ್ತಾರೆ ಅಂತ ಹೇಳೋದು ಅರ್ಥ ಆದರೆ ನಮ್ಗೆ ಅದು ಮಾಡೋದು ಸುಲಭ ಆಗ್ತದೆ. ಸೊ ಪ್ರತಿದಿನ ಅಟ್ಲೀಸ್ಟ್ ಒಂದು 10 ನಿಮಿಷನ 15 ನಿಮಿಷನ ಏನೋ ಒಂದು ಹೊಸ್ತು ಮಾಡಲಿಕ್ಕೆ ಶುರು ಮಾಡಿ. ಓಕೆ, ಅದೇ ಆದಷ್ಟು ಶಾಂತತೆಯಿಂದ, ಖುಷಿಯಿಂದ, ಪ್ರೀತಿಯಿಂದ. ನೀವೆಲ್ಲರೂ ಇದ್ದೀರಾ ಖಂಡಿತವಾಗ್ಲೂ ಕೂಡ, ಬಟ್ ಇನ್ನಷ್ಟು ಚೆನ್ನಾಗಿ ಅದಕ್ಕೆ ಆ್ಯಡ್ ಮಾಡಬಹುದಾ ಅಂತ ಹೇಳೋದನ್ನು ನಾವು ಯೋಚನೆ ಮಾಡ್ಬೋದು. ಮತ್ತು ಯಾರು ಕೂಡ ಪರ್ಫೆಕ್ಟ್ ಅಲ್ಲ, ನನ್ನನ್ನು ಸೇರಿಸ್ಕೊಂಡು. ವಿ ಆಲ್ ಮೇಕ್ ಮಿಸ್ಟೇಕ್ಸ್, ಇಟ್ಸ್ ಓಕೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ಇದು ನಾವು ಲವ್ ಯೋರ್ ಬಾಡಿ, ಸೆಲ್ಫ್ ಲವ್, ಇದರ ಬಗ್ಗೆ ಆ ಕ್ಲಾಸಲ್ಲಿ ನಾವು ಮಾತಾಡಿದ್ದೇವೆ. ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಕೊಂಡಾಗ ನಮಗೆ ಏನು ಯಾವುದೇ ರೀತಿಯಾದಂತೆ ಗಿಲ್ಟ್ ಆಗಲಿ ಇದಾಗಲಿ ಇರೋದಿಲ್ಲ. ಇಟ್ಸ್ ಓಕೆ. ನಮ್ಮ ಜರ್ನಿ ಬಗ್ಗೆ ಇನ್ನೊಬ್ಬರಿಗೆ ತಿಳಿದಿಲ್ಲ, ನಾವು ಎಂತೆಂಥ ಸಿಚುವೇಶನನ್ನು ಫೇಸ್ ಮಾಡ್ತೀವಿ ಇನ್ನೊಬ್ರಿಗೆ ಗೊತ್ತಿಲ್ಲ. ಯಾರು ಏನು ಕಮೆಂಟ್ ಮಾಡಿದರೆ, ಯಾರು ಏನು ಜಡ್ಜ್ ಮಾಡಿದ್ರು ಕೂಡ ನಮಗೇನಾಗಬೇಕಾಗೋದಿಲ್ಲ. ನಮ್ದೀಗ ಗಮನ ನಾವು ಕೊಡಬೇಕಾದದ್ದು ನಮ್ಮ ಮಗುವಿನ ಬೆಳವಣಿಗೆಗೆ. ಮಗು ಚೆನ್ನಾಗಿರಬೇಕು, ಅದಕ್ಕೆ ನಾವು ಚೆನ್ನಾಗಿರಬೇಕು. ಓಕೆ, ಸೊ ಐ ಹೋಪ್ ದಿಸ್ ಹೆಲ್ಪ್ಸ್. ಈ ಇಂಟೆಲಿಜೆನ್ಸ್ ಇದು ರೆಕಾರ್ಡೆಡ್ ಕ್ಲಾಸ್ ನಾನು ಕಳಿಸ್ತೇನೆ. ಇದರ ಬಗ್ಗೆ ನೀವು ಕೂಡ ರಿಸರ್ಚ್ ಮಾಡ್ಬೋದು. ಸೊ ಯು ಕ್ಯಾನ್ ಮೇಕ್ ಶ್ಯೂರ್ ನಮ್ಮ ಮಗು ಯಾವ ಒಂದು ಇಂಟೆಲಿಜೆನ್ಸಿಂದ ಕೂಡ ವಂಚಿತ ಆಗೋದು ಬೇಡ. ಎಲ್ಲವನ್ನ ಕೂಡ ತುಂಬ ಚೆನ್ನಾಗಿ ಅದು ಫೀಲ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬೆಳೀಲಿ ಅಂತ ಹೇಳೋದು ನನ್ನ ಆಶಯ. ಈ ವಿಷಯದ ಬಗ್ಗೆ, ಟಾಪಿಕ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ತಾವು. ಓಕೆ, ಪ್ರೇಮ್ಲತಾ ಅವರು ಹೇಗಿದ್ದೀರಾ ನೀವು? ಆರಾಮ್ ಮೇಡಮ್. ಆರಾಮ್ ಮೇಡಮ್. 9th in December. ಓಕೆ, ವಾಕ್ ಮಾಡ್ತಾ ಇದ್ದೀರಾ? ಎಕ್ಸಸೈಸಸ್ ಎಲ್ಲ ನಿಧಾನಕ್ಕೆ? ಫುಡ್ ಎಲ್ಲ ಕರೆಕ್ಟ್ ತಗೊಳ್ತಿದ್ದೀರಿ? ಓಕೆ, ನೀವು ನಂಗೆ ಅದ್ರದ್ದು ಬುಕ್ ಒಂದು ಗೊತ್ತಾಗ್ಲಿಲ್ಲ, ಇಂಟೆಲಿಜೆನ್ಸ್ ಇದು ಹೇಳಿದ್ರಲ್ಲ ರೀಡ್ ಮಾಡ್ಲಿಕ್ಕೆ. ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲಿ ಇದೆ. ನನ್ನ ಗ್ರೂಪ್ ಅಲ್ಲಿ ಲಿಂಕ್ ಹಾಕ್ತೇನೆ. ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಅಂತ ಇದೆ, ಡೇಲ್ ಕಾರ್ನೆಗಿದು. ಕನ್ನಡದಲ್ಲಿ ಯಶಸ್ವಿ ಬದುಕಿಗೆ ರಾಜಮಾರ್ಗ ಅಂತ. ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಪುಸ್ತಕ. ಅದ್ ಬೇಕಾದ್ರೆ ಒಂದು ಚಾಪ್ಟರ್ ನಾನು ಹಾಕ್ತೇನೆ, ಗ್ರೂಪ್ ಅಲ್ಲಿ ಹಾಕ್ತೇನೆ. ಬಟ್ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡುವಂತದ್ದು, ಹೌದು, ಎಲ್ಲರೂ ನೀವು ಓದಿರುವಂತದ್ದು ತುಣುಕುಗಳನ್ನ ಶೇರ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ. ಯಾಕಂದ್ರೆ ನಾವು ರೀಡಿಂಗ್ ಅನ್ನ ಪ್ರತಿದಿನ ಕೂಡ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು ಅಂತ. ಮತ್ತೆ ಪ್ರೇಮ್ಲತಾ ಅವರೇ, ನೀವು ಹಾಸ್ಪಿಟಲ್ಗೆ ಹೋಗುವ ಆ ಟೈಮ್ ಅಲ್ಲಿ ನಮ್ಗೆ ಹೇಳ್ಬೇಕು. ಬಿಕಾಸ್ ಆಲ್ ಆಫ್ ಅಸ್ ವಿಲ್ ಪ್ರೇ ಫಾರ್ ಯು. ನಂಗೆ ಅದು ಮೆಡಿಟೇಷನ್ ಮಾಡಬೇಕು ಅಂದಿದೆ. ನಮ್ಮಲ್ಲಿ ಯಾರು ಕೂಡ ಈಗ ಡೆಲಿವರಿ ಟೈಮ್ಗೆ ಹೋಗ್ಬೇಕಾದ್ರೆ ಆಲ್ ಆಫ್ ಅಸ್ ವಿಲ್ ಫಿಕ್ಸ್ ಅ ಟೈಮ್ ಅಂಡ್ ವಿ ಜಸ್ಟ್ ಗಿವ್ ಸ್ಟ್ರೆಂತ್ ಟು ದ ಒನ್. ಅದಕ್ಕೋಸ್ಕರ ನೀವು ಹಾಸ್ಪಿಟಲ್ ಯಾವಾಗ ಅಂದ್ರೆ ಅಡ್ಮಿಟ್ ಆಗುವ ಟೈಮಲ್ಲಿ ಕೆಲವು ಸಲ ಏನು ಹೇಳಿಕ್ ಬರಲ್ಲ, ಈಗ ಯಾವಾಗ ಆಗತ್ತೆ ಅಂತ ಹೇಳಿ. ಬಟ್ ಆರಾಮಾಗಿ ಬ್ರೀದಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಎಕ್ಸರ್ಸೈಸಸ್ ಮಾಡಿ, ಪ್ರಾಣಾಯಾಮ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ, ಪಾಸಿಟಿವ್ ಆಗಿ ಆರಾಮಾಗಿರ್ತೀರಾ ನೀವು. ಓಕೆ, ಬಟ್ ಹೋಗೋ ಮುಂಚೆ ನಮ್ಮ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಬೇಕು ನೀವು. ರೈಟ್, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತೇನೆ ನಾನು. ಮಲ್ಲಿಕಾ ಅವರು, ನವ್ಯ ಅವರು, ಸಬಿತಾ ಅವರು. ಎಸ್ ಮೇಡಮ್, ನೀವು ಕಳಿಸಿರೋ ಕೆಲವೊಂದು ಲಿಂಕ್ ಎಲ್ಲ ನೋಡಿದೆ ನಾನು. ಅದು ಬ್ರೇನ್ ಎಕ್ಸಸೈಸ್ ಮತ್ತು ಪಜಲ್ಸ್ ಕಳಿಸಿದ್ರಲ್ಲ, ಐ ಟ್ರೈ ಟು ಸಾಲ್ವ್ ದಮ್ ಅಂಡ್ ಆಲ್. ಅದು ಹೆಲ್ಪ್ಫುಲ್ ಆಗಿತ್ತು.
ಆ, ಅದು ಬಿಟ್ಟು ನೀವು ಅದು ಸಂಗೀತ ನಾನು ಕೇಳ್ತೇನೆ, ನಾನು ಹೇಳಿದ್ದೆ ನಿಮಗೆ. ಬಟ್ ನಾನು ಕರ್ನಾಟಕ ಸಂಗೀತ ಜಾಸ್ತಿ ಕೇಳ್ತಿರ್ಲಿಲ್ಲ. ಸೊ ಹಂಸಧ್ವನಿ ಅದು ಒಂದು ನಾನು ಸ್ವಲ್ಪ ಟ್ರೈ ಮಾಡಿದೆ, ಹಂಸಧ್ವನಿ ಅದು ಕೇಳೋದಕ್ಕೆ. ಅದು ಬಿಟ್ಟು ಸೇಮ್ ಯಾವುದು ಸದ್ಯಕ್ಕೆ ಆರ್ಟ್ಸ್ ಎಲ್ಲ ಯಾವುದು ಮಾಡ್ತಿಲ್ಲ. ಅಂದರೆ ನಾನು ಯಾವಾಗಲೂ ಮಾಡೋಳಲ್ಲ, ಬಟ್ ದಿಸ್ ಟೈಮ್ ಐ ಟ್ರೈ ಟು ಡೂ. ನಾನು ಕಲಿಸಿದ್ದೆಲ್ಲ ಹಿಂದೆ ಏನಾದರೂ ಮಾಡೋಣ ಅಂತ ಹೇಳ್ಕೊಂಡು ಟ್ರೈ ಮಾಡಿದ್ದೆ ಅಷ್ಟೇ. ನಾನು ಹಿಂದೆ ಮಂಡಲ ಆರ್ಟ್ ಎಲ್ಲ ಕಲಿಸಿದ್ದು, ಅದಕ್ಕೆ ಸದ್ಯಕ್ಕೆ ಮಾಡೋಕ್ಕೆ ಪುರ್ಸತ್ ಆಗ್ತಿಲ್ಲ. ಬಟ್ ಉಳಿದಿರೋದೆಲ್ಲ ಕಂಟಿನ್ಯೂ ಮಾಡ್ತಿದ್ದೀನಿ, ಮ್ಯೂಸಿಕ್ ಕೇಳೋದು ಅಥವಾ ಪುಸ್ತಕ ಓದೋದು. ನೀವು ಶೇರ್ ಮಾಡೋ ಸುಮಾರು ಲಿಂಕ್ಸ್ ನೋಡ್ತಾ ಇರ್ತೇನೆ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದೇ ರೀತಿ ನಮ್ಮಲ್ಲಿ ಈಗ ನಾವು ಶೇರ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ವರ್ಕ್ ಆಗ್ತಿದೆ. ಇಲ್ಲಾಂದ್ರೆ ನಾನು ಸ್ವಲ್ಪ ದಿನ ಸುಮ್ಮನೆ ಇದ್ದೆ, ನಾನು ಶೇರ್ ಮಾಡೋದು ಬೇಡ ಅಂತ ಅನಿಸ್ಬಿಡ್ತು, ಯಾರು ಮಾಡ್ತಿಲ್ಲಲ್ಲ ಸುಮ್ಮನೆ ಯಾಕೆ ಮಾಡೋದು ಅಂತ. ಮತ್ತೆ ನನಗೆ ಅನಿಸಿದಿಲ್ಲ, ಮಾಡಿದಲ್ಲಿ ನಾನು ಶೇರ್ ಮಾಡೋದು ಮಾಡ್ತೇನೆ ಅಂತ, ಬಿಕಾಸ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಕ್ಲಾಸಸ್ ನಾನು ಕಂಡಕ್ಟ್ ಮಾಡಿದ ನಂತರ ಅಂತ. ಬಟ್ ನೀವು ಅದೇ ಆದಷ್ಟು ನೀವು ಶೇರ್ ಮಾಡಿದ್ರೆ, ಈವನ್ ಬೇಕಾದ್ರೆ ನೀವು ತುಂಬ ಪುಸ್ತಕ ಎಲ್ಲ ಓದ್ತಿರಲ್ಲ, ಅಟ್ಲೀಸ್ಟ್ ಫ್ಯೂ ಪೇಜಸ್ ಅಥವಾ ಕೆಲವು ನೀವು ಅಂಡರ್ಲೈನ್ ಮಾಡಿದ್ದು ಇಂಥದ್ದೆಲ್ಲ ಶೇರ್ ಮಾಡಿದ್ರೆ ಇವನ್ ಉಳಿದವರಿಗೂ ಕೂಡ ಮೋಟಿವೇಶನ್ ಸಿಗ್ತದೆ ಅಂತ ಅಂದ್ಕೊಳ್ತೇನೆ. ನಾನು ಕೂಡ ಹೊಸ ವಿಷಯ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಓಕೆ ಓಕೆ, ನೀವು ಊರಿಗೆ ಬಂದ್ರಾ ಸರಿ, ಆಯ್ತು. ಅಥವಾ ಅಲ್ಲೇ ಇದೆಯಾ? ಇಲ್ಲ ಇಲ್ಲ, ಇನ್ನೂ 2-3 ಮಂತ್ಸ್ ಆಗುತ್ತೆ. ಸೊ ಅದ್ರ ಅಲ್ಲಿ ತನಕ ನನ್ನ ಹತ್ರ ಇರುವಷ್ಟೇ ಪುಸ್ತಕ, ಅಂದ್ರೆ ಈಗ ಬುಕ್ಸ್ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಇಲ್ಲಿ, ಸೊ ಅದಕ್ಕೆ ಸ್ವಲ್ಪ ಈಗ ಬ್ಯುಸಿ ಆಗಿದ್ದೀನಿ. ಎಲ್ಲ ನಂಗೆ ಆಕ್ಟಿವಿಟಿ ಮಾಡಕ್ಕೂ ಆಗ್ತಿಲ್ಲ. So, ಅದು ಬಟ್ ನನಗೆ ಓದ್ತಾ ಇರೋದು ಸದ್ಯಕ್ಕೆ ಅದೇ ಇಂದ್ರಾನು ಇರೋದು ಮುಗ್ದೇ ಇಲ್ಲ. ನಂದು ಆಕ್ಚುಲಿ ಇಷ್ಟು ದಿನ ಆಗ್ತಿರ್ಲಿಲ್ಲ, ಈ ಸಲ ಮುಗ್ದೇ ಇಲ್ಲ, ಮುಗ್ದಿಲ್ಲ. ಮತ್ತೆ ಅದ್ರ ಜೊತೆ ಪ್ಯಾರಲಲ್ ಆಗಿ ಭಾಗವತ ಓದ್ತಾ ಇದ್ದೀನಿ ನಾನು. ಸೊ ಅದೆರಡು ಓದ್ತಾ ಇದ್ದೀನಿ. ನಂಗೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ನಾನು ಕಳಿಸ್ತೇನೆ. ನಂಗೆ ಅದು ಇಷ್ಟ ಆಗಿದೆ, ನಾವ್ಯಾವ್ದು ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ ನಾನು. ಓಡಾಟಗಳು ಜಾಸ್ತಿ ಆಗಿದ್ದಾವೆ. ಆರಾಮಾಗಿದ್ದೀನಿ, ಬಟ್ ಓಡಾಟಗಳು ಸ್ವಲ್ಪ ಜಾಸ್ತಿ ಆಗಿವೆ. ಮೂಮೆಂಟ್ಸ್ ಗೊತ್ತಾಗ್ತಿದ್ಯಾ? ಮ್ಯಾಮ್ ಸೂಪರ್ ಫೈನ್. ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಿದೆ. ಫಸ್ಟ್ ಕಿಕ್ ಎಲ್ಲ ಶುರು ಆಗಿದೆ, ಸೊ ಸ್ಮೂತ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ನನ್ ಸ್ವಲ್ಪ ಓಡಾಟದಿಂದ ಸ್ವಲ್ಪ ಇದಾಗ್ತಿದೆ. ಅದು ಆದಷ್ಟು ಅವಾಯ್ಡ್ ಮಾಡಕ್ ನೋಡ್ತಾ ಇದ್ದೀನಿ. ದೂರ ಎಲ್ಲ ಈಗ ಬಿಟ್ಬಿಟ್ಟಿದ್ದೀನಿ, ಅದರ್ ಡಿಸ್ಟ್ರಿಕ್ಟ್ಸ್ ಎಲ್ಲ ಬಿಟ್ಟಿದ್ದೀನಿ, ಕೊಡಗೊಳಗೆ. ನೀವು ನಿಮ್ಮ ಹತ್ರ ಒಂದು ಕೇಳಬೇಕಿತ್ತು. ನಾನು ಮಗುದು ಫೀಚರ್ಸ್, ಫಿಸಿಕಲ್ ಅಟ್ರಿಬ್ಯೂಟ್ಸ್ ನಮ್ಮ ಕಲ್ಪನೆಯಿಂದ ಚೇಂಜ್ ಮಾಡಿಸ್ಕೋಬಹುದು ಅಂತ ಹೇಳೋದು ರಿಸರ್ಚ್ ಆರ್ಟಿಕಲ್ಸ್ ತುಂಬಾ ಇದು ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಾ ಸಾಧ್ಯ ಆದ್ರೆ? ಎಸ್ ಮ್ಯಾಮ್, ನನ್ನ ಫಸ್ಟ್ ಮಗುಗೆ ಡಿಂಪಲ್ ಬೇಕು ಅಂತ, ಅದು ಹಸ್ಬೆಂಡಿಗೆ ಇತ್ತು ಡಿಂಪಲ್ಸ್, ಬಟ್ ಅವನಿಗೆ ಬರ್ಲಿ ಅಂತ ತುಂಬಾ ಹೇಳ್ತಿದ್ದೆ. ಪ್ಲಸ್ ಐಲ್ಯಾಶಸ್, ಅದೆರಡು ಅವನಿಗೆ ತುಂಬಾ ಪ್ರಿಸೈಸ್ ಆಗಿ ಬಂದಿದೆ, ಡಿಂಪಲ್ಸ್ ಮತ್ತೆ ಐಲ್ಯಾಶಸ್. ಅಂಡ್ ಕಾಮ್ನೆಸ್ ಇತ್ತು, ಇವಾಗ ಇಲ್ಲ. ಇವಾಗ ಮೋಸ್ಟ್ ಪ್ರಾಬಬ್ಲಿ ಏಜ್ ಫ್ಯಾಕ್ಟ್. ಇವಾಗ ಒಂದು 10 years ಹತ್ರ ಇರೋದ್ರಿಂದ ಸ್ವಲ್ಪ ಹೈಪರ್ ಆಕ್ಟಿವ್ ಆಗಿದ್ದಾನೆ. ಬಟ್ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಕಾಮ್ ಇತ್ತು, ಅಂದ್ರೆ ಒಬಿಡಿಯಂಟ್ ಆಗಿ ಏನ್ ಹೇಳ್ತೀವಿ ನೆಕ್ಸ್ಟ್. ಏನಾದ್ರೂ ಈಗ ನನ್ನ ಡ್ಯೂಟಿಗೆ ಹೋಗೋತ್ತಿಗೆ ಸಾಕ್ಸ್ ಬಿಚ್ಚಬೇಡ ಅಂತ ಹೇಳಿ ಹೋಗಿದ್ರೆ, ನಾ ಬರೋವರೆಗೆ 2 years 1.5 years ಅಲ್ಲಿ ಸರ್, ನಾ ಬರೋವರೆಗೆ ಬಿಚ್ಚತಾ ಇರ್ತಿಲ್ಲ, ಅಮ್ಮ ಹೇಳಿ ಹೋಗಿದ್ದಾರೆ. ಸೊ ಅದು ನನ್ ಮೊನ್ನೆ ಹೇಳಿದಂಗೆ ಟೀಚರ್ಸ್ ಅದು ಫೀಡ್ಬ್ಯಾಕ್ ಹಾಗೆ ಬಂತು. ನನ್ನ ಹತ್ರ ಈಗ ಸ್ವಲ್ಪ ಹೈಪರ್ ಇದ್ದಾನೆ, ಬಟ್ ಸ್ಕೂಲಲ್ಲೇ ಹಾಗೆ ಇದ್ದಾನೆ. ಕೇಳಿದ್ರೆ ಏನ್ ಬ್ಯಾಕ್ ಆನ್ಸರ್ಸ್ ಏನ್ ಕೊಡಲ್ಲ ತುಂಬಾ. ಅದೆಲ್ಲ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ. ಆದ್ರೆ ಇದು ಒಬಿಡಿಯಂಟ್ ಆಗಿರ್ಬೇಕು. ಇಟ್ ಶುಡಂಟ್ ಬಿ ಲೈಕ್ ಎಲ್ಡರ್ಸಿಗೆ ಏನಾದ್ರೂ ಒಪ್ಕೊಳಂಗಿರ್ಬೇಕು. ಇಟ್ ಶುಡಂಟ್ ಬಿ ರಿಫ್ಲೆಕ್ಟ್ ಮಾಡೋಂಗಿರ್ಬಾರ್ದು. ಬಟ್ ಅದೇ ಹಾಗೆ ಇದೆ, ಅದು ಕ್ಯಾರೆಕ್ಟರ್ ವೈಸ್ ವಿಲ್ ನಾಟ್. ಈಗ ಅಮ್ಮನ ಹತ್ರ ಓಕೆ, ಬಟ್ ಹೊರಗಡೆ ಹೋದ್ರೆ ಹೆಂಗಿದ್ದಾನೆ ಅಂತ ಹೇಳಿದ್ರೆ, ಅದೇ ಮೊನ್ನೆ ಅವರ ಕ್ಲಾಸ್ ಟೀಚರೇ ಹೇಳಿದ್ರು, ಹಿ ಇಸ್ ಲೈಕ್ ವೆರಿ ಒಬಿಡಿಯಂಟು. ಏನಾದ್ರು ಹೇಳಿದ್ರೆ ಬ್ಯಾಕ್ ಆನ್ಸರ್ಸ್ ಒಪ್ಕೊಳ್ತಾನೆ, ಮತ್ತೆ 5 minutes ಆದ್ಮೇಲೆ ನಗಾಡ್ಕೊಂಡು ಬಂದ್ಬಿಡುತ್ತಾನೆ. ಇಸ್ ಲೈಕ್ ಆಲ್ವೇಸ್ ಸ್ಮೈಲಿಂಗ್. ಸೊ ಅದು 3 ನಾನು ಏನ್ ಮ್ಯಾನಿಫೆಸ್ಟ್ ಮಾಡಿದೆ ಹಂಗೆ ಇದೆ. ಡಿಂಪಲ್ಸ್ ಆಗ್ಬೋದು, ಐಲ್ಯಾಶಸ್ ಆಗ್ಬೋದು, ಆ ಕಾಮ್ನೆಸ್. ಆಮೇಲೆ ಅದೇ ಇದ್ ಮಾಡಿ ನೆಕ್ಸ್ಟ್ ಮೂಮೆಂಟ್ ಆ ಸಿಟ್ಟನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದೇ ನೆಕ್ಸ್ಟ್ ಮೂಮೆಂಟ್ ನಗಾಡ್ಕೊಂಡು ಹೋಗುವಂಥದ್ದು. ಇಟ್ಸ್ 100% ಅದು ನಾವು ಏನ್ ಮ್ಯಾನಿಫೆಸ್ಟ್ ಮಾಡಿರ್ತೀವಿ. ಬಿಕಾಸ್ ಇವಾಗನು ಮ್ಯಾಮ್ ನನಗೆ ಒಂದೊಂದ್ಸತಿ ಅದೇ ತುಂಬಾ ಸಿಟ್ ಮಾಡ್ಕೊಂಡ್ಬಿಡ್ತೀವಿ, ಬಟ್ ನೆಕ್ಸ್ಟ್ ಮೂಮೆಂಟ್ ನನಗೆ ಅದು ರಿಯಲೈಸ್ ಆಗ್ಬಿಡುತ್ತೆ, ಇಲ್ಲಿ ಇದೆಲ್ಲೋ ಮಗುಗೆ
ಇದಾಗ್ತಾ ಇದೆ, ನಾನು ಹೈಪರ್ ಆಗ್ತಾ ಇದ್ದೀನಿ, ಐ ಶುಡ್ ಗೆಟ್ ಕೂಲ್ ಅನ್ನೋ ನೆಕ್ಸ್ಟ್ ಮೂಮೆಂಟ್ ಅದನ್ನ ರಿಯಲೈಸ್ ಪ್ರಿಪೇರ್ ಮಾಡಿ ಸಾರಿ ಮಾಡುವಂಥದ್ದು ಕೇಳಿ ಹೌದು. ಯಾಕಂದ್ರೆ ಇಲ್ಲ ಯಾರಿಗೂ ಕೂಡ ಹಾಗೆಲ್ಲ 100% ಇದಾಗ್ಲಿಕ್ಕೆ ಆ ಇರೋದಿಲ್ಲ. ಬಟ್ ರಿಪೇರ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ನಮ್ಮ ಹತ್ರ ಡ್ಯಾಮೇಜ್ ಆದ ಕೂಡಲೇ ಹೌದು ಮಗು ಹತ್ರ ಮಾತಾಡೋದು. ಬಿಕಾಸ್ ಈಗ ನನಗೆ ಇವನ್ ಫಸ್ಟ್ ಮಗು ಇರೋದ್ರಿಂದನು ಕೆಲವೊಂದ್ಸತಿ ತುಂಬಾ ಸಾಫ್ಟ್ ಆಗಿನೂ ಅವನ್ನ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ಕೆಲವೊಂದು ಬಾಯ್ ಬೇಬಿ ಇರೋದ್ರಿಂದ ಕೆಲವೊಂದು ತುಂಬಾ ಅವಾಗ ತುಂಬಾ ಹಾರ್ಶ್ ಆಗಿ ಮಾತಾಡ್ಬಿಟ್ಟಿರ್ತೀನಿ. ಬಟ್ ಒಳಗೆ ಇರೋ ಮಗುಗೆ ಗೊತ್ತಾಗಲ್ಲ ಅದು ಯಾಕೆ ಹೇಳ್ತಾ ಇದೀನಿ, ಏನ್ ಹೇಳ್ತಾ ಇದೀನಿ. ನೆಕ್ಸ್ಟ್ ಮೂಮೆಂಟ್ ಹೇಗೆ ನೋ 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 ಇದು ಹಿಂಗಿದೆ, ಹಿಂಗಾಯ್ತು. ಅಂಡ್ ಮಗುನ ಕೂತು ನನ್ನ ಮಗನ ಕೂತು ಎಕ್ಸ್ಪ್ಲೈನ್ ಮಾಡೋತ್ತಿಗೆ ನಾನು ಹೇಳೋದು ಮೋಸ್ಟ್ಲಿ ಇದಕ್ಕೂ ಅರ್ಥ ಆಗ್ಬೋದು ಕಾಯ್ತದೆ. ಬಟ್ ಅದೇ ಅವರಿಗೂ ಗೊತ್ತಾಗಲ್ಲ ಮ್ಯಾಮ್. ನಾವೀಗ ನಾವು 100% ಇರಕ್ಕಾಗಲ್ಲ. ನಾವು ಯಾವ ತರ ಏನು ಹೇಗೆ ಇದ್ ಮಾಡ್ತೀವಿ ಅಂತ ಹೇಳೋದು. ಮತ್ತೆ ನೀವ್ ಹೇಳ್ದಂಗೆ ಎಲ್ಲ ನಾವು 100% ಇರೋಕ್ಕಾಗಲ್ಲ. ಒಂದೊಂದ್ಸತಿ ಇಟ್ಸ್ ವಿಲ್ ಬಿ ಲೈಕ್ ಎಷ್ಟು ನಾವು ಮೇಂಟೈನ್ ಮಾಡಕ್ ಹೋದ್ರು ಅದ್ರದ್ದು ಅಪೋಸಿಟ್ ವರ್ಷನ್ ಹೋಗ್ಬಿಟ್ಟಿರ್ತದೆ. ಬಿಕಾಸ್ ಅದು ಹ್ಯೂಮನ್ ಹ್ಯಾಬಿಟ್. ಬಟ್ ಅದನ್ನ ಪುನಃ ಕರೆಕ್ಷನ್ ಮಾಡ್ಕೊಂಡು ಪುನಃ ಬರುವಂತದ್ದು ಬಿಗರ್ ಟಾಸ್ಕ್. ಬಟ್ ಅದೇ ಮ್ಯಾಮ್, ಮೆಡಿಟೇಷನ್ ಇಸ್ ನನಗೆ ಅದೇ ಎಲ್ಲರಿಗೆ ಮೇ ಬಿ ವಾಟ್ ಹೆಲ್ಪ್ ಮೀ ಅ ಲಾಟ್ ಇಸ್ ಮೆಡಿಟೇಷನ್ ಅಂಡ್ ಸ್ಪಿರಿಚುವಾಲಿಟಿ. ನಾವು ಎಷ್ಟು ಹೌದು ಎಲ್ಲ ಬುಕ್ಸ್ ಓದ್ತೀವಿ, ಹೌದು ನಿಜ. ಬಟ್ ಸ್ಪಿರಿಚುವಲ್ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡು ಹೋಗ್ತೀವಿ. ನೀವು ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ನಾವು ಏನ್ ಹೇಳೋದು ಸೋಲ್ ಕಾನ್ಶಿಯಸ್ ಇದೆಲ್ಲ ಅದು ಅರ್ಥ ಮಾಡ್ಕೊಂಡು ಹೋದಂಗೆ ಇಟ್ಸ್ ವೆರಿ ಈಸಿ ಟು ಹ್ಯಾಂಡಲ್ ಸಿಚುವೇಶನ್ಸ್. ಇದನ್ನು ಹೌದು ಕೆಲವೊಂದ್ಸತಿ ನಮ್ಗೆ ಅರ್ಥ ಆಗಲ್ಲ ಹೊರಗಡೆ ಏನಾಗ್ತಾ ಇದೆ, ಇದೇನಾಗ್ತಾ ಇದೆ ಅಂತ. ಬಟ್ ನಮ್ಮನ್ನ ನಾವು ಹ್ಯಾಂಡಲ್ ಮಾಡೋಕ್ಕೆ ಸ್ಪಿರಿಚುವಲ್ ಮೇಕ್ಸ್ ಅಸ್ ಲೈಫ್ ಮಚ್ ಈಸಿಯರ್ ಅಂಡ್ ಮಚ್ ಬೆಟರ್, ವಿಚ್ ಇಸ್ ಲೈಕ್ ಅದು ಮಚ್ ರಿಕ್ವೈರ್ಡ್. ಅದು ಒಂದೇ ಸತಿಗೆ ಮೇ ಬಿ ನಾನು ಇನ್ನು ಲರ್ನಿಂಗ್ ಸ್ಟೇಜ್ ಅಲ್ಲೇ ಇದ್ದೀನಿ. ಇಟ್ಸ್ ನಾಟ್ ದಟ್ ಕ್ವಶನ್ಸ್ ಇರ್ತದೆ, ಕೆಲವೊಂದ್ಸತಿ ಡೌಟ್ ಇರುತ್ತೆ, ವೈ ಅಂತ ಹೇಳೋ ಕ್ವಶನ್ ಬರ್ತದೆ, ಎಲ್ಲ ಬರುತ್ತೆ. ಬಟ್ ಇಟ್ಸ್ ಆಲ್ ಲರ್ನಿಂಗ್ ಪ್ರೋಸೆಸ್. ಬಟ್ ಐ ಥಿಂಕ್ ದಟ್ಸ್ ಈ ಟೈಮಲ್ಲಿ ದಟ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್. ಬಿಕಾಸ್ ನನ್ನ ಕೆರಿಯರ್ ಇರೋದಕ್ಕೆ ಅಥವಾ ಸಿಚುವೇಶನ್ಸ್ ಇರೋದಕ್ಕೆ ಅಲ್ಲ, ದ ಓನ್ಲಿ ಥಿಂಗ್ ವಿಚ್ ಹ್ಯಾಸ್ ಹೆಲ್ಪ್ ಇಸ್ ಸ್ಪಿರಿಚುವಾಲಿಟಿ. ಎಫರ್ಟ್ಸ್ ಉಂಟಲ್ಲ ಅದಕ್ಕೆ ತಕ್ಕ ವಿಚ್ ಪ್ರತಿಫಲ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಮನೆ ಖುಷಿ ಆಯ್ತು ನನಗೆ, ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು ನಿಮ್ಗೆ ಸನ್ಮಾನ ಆಗಿರುವಂತದ್ದು. ಅಂದ್ರೆ ಮ್ಯಾಮ್ ಅದು ಏನಂತ ಹೇಳಿದ್ರೆ ಇಟ್ಸ್ ಆಲ್ 5 years 6 years ಒಂದು ಎಫರ್ಟ್ ಮ್ಯಾಮ್. ಸೊ 6 years ಎಫರ್ಟ್ ಇಟ್ ವಾಸ್ ಲೈಕ್ ಆಲ್ ಸ್ಟಾಗ್ನೆಂಟ್. ಅಂದ್ರೆ ಎಲ್ಲರಿಗೆ ಹೆಂಗಿತ್ತು, ಏನ್ ಮಾಡ್ತೇವೆ, ಬಿಕಾಸ್ ನಾನು ಅಪ್ ಫ್ರಂಟ್ ಆಗಿ ಹೋಗಿ ಎಲ್ಲಿನೂ ಹೇಳ್ತಿದ್ದಿಲ್ಲ ಏನ್ ಮಾಡ್ತಾ ಇದ್ದೀನಿ ಏನು ಅಂತ. ಇಟ್ ವಾಸ್ ಲೈಕ್ ಒಂದು ಬಟ್ ಈ ಕನ್ಸೀವ್ ಆದ್ಮೇಲೆ ಅದೇ ನಾನು ಹೇಳ್ತಿದ್ದೀನಲ್ಲ, ನಂಗೆ ಅದು ಆಶ್ಚರ್ಯ ಆಗ್ತಿದೆ. ಅದು ಎಲ್ಲ ನನಗೆ ಅದೇ ಸ್ಟಾರ್ಟ್ ಆಗಿದೆ. ಎವ್ರಿಥಿಂಗ್ ರೆಕಗ್ನೈಸೇಷನ್ ಆಗ್ಬೋದು, ಕೆಲವೊಂದ್ ಕಡೆಯಿಂದ ಈಗ ಇದೆಲ್ಲ ಆರ್ಟಿಕಲ್ಸ್ ಬರ್ತಿರೋದು ಅವರೇ ಕಾಲ್ ಮಾಡ್ತಾ ಇರೋದು ನಂಗೆ ಎವ್ರಿ ವೀಕ್. ಇದೀಗ ಫಸ್ಟ್ ಆರ್ಟಿಕಲ್ ಎಲ್ಲ ಆಲ್ಮೋಸ್ಟ್ 3-4 ಆಯ್ತು, ಆಕಾಶವಾಣಿಯಲ್ಲಿ ಪ್ರೋಗ್ರಾಮ್ಸ್ ಆಯ್ತು. ಸೊ ಇಟ್ಸ್ ಲೈಕ್ ಆಲ್ ರೆಕಗ್ನೈಸೇಷನ್ ಅಂಡ್ ಎವ್ರಿಥಿಂಗ್ ಸ್ಮೂತ್. ಈಗ ಟು ಬಿ ವೆರಿ ಫ್ರಾಂಕ್, ನೆನ್ನೆಲ್ಲ ಹೇಳ್ಬೇಕಾದ್ರೆ ನಾನು ಹೆಡ್ ಆಫೀಸ್ ಇಂದ ಫೋನ್ ಮಾಡಿ ದೇ ಆರ್ ಲೈಕ್ ನಿಮಗೆ ಇಷ್ಟು ಲೀಡ್ ಕೊಡ್ತೀವಿ ನೀವು ಮಾಡಿ. ನಂಗೆ ಶಾಕ್ ಆಯ್ತು. ಇಷ್ಟು ವರ್ಷ ಅವ್ರಿಗೆ ನೆನಪೇ ಇತ್ತಿಲ್ಲ ಸಡನ್ ಆಗಿ. ಅಂಡ್ ಐ ಸೆಡ್ ಸರ್ ಇವಾಗ ಹೇಳ್ತಿದ್ದೀರಾ, ಇವಾಗ ಹ್ಯಾಂಡಲ್ ಮಾಡೋದು ಕಷ್ಟ. ಬಟ್ ಆ ರೆಕಗ್ನೈಸೇಷನ್ ನನಗೀಗ ಫ್ರೂಟ್ ಅದು ಸಿಗ್ತಾ ಇದೆ. ಅಂಡ್ ಈ ಮೂಮೆಂಟ್ ಅಲ್ಲಿ ಸಿಗ್ತಿರೋದು ಇನ್ನು ಇಟ್ಸ್ ಲೈಕ್ ಅದಕ್ಕೆ ನಾವು ಓವರ್ವೆಲ್ಮಿಂಗ್. ಮಗು ಅಂತ ಹೇಳಿದ್ರೆ ಕೆಲವರೆಲ್ಲ ಪ್ಲಾನ್ ಮಾಡ್ತಾರೆ, ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಇದೆಲ್ಲ ಆದ್ಮೇಲೆ ನಾವು ಮಾಡ್ತೇವೆ. ಇಲ್ಲ, ಮಗು ತನ್ನ ಭಾಗ್ಯನ ತಾನೇ ಮಾಡ್ಕೊಂಡು ಬರುತ್ತೆ. ತುಂಬಾ ಕ್ಲಿಯರ್ ಆಗಿ ಬೆಳೆದಿತ್ತು. ನಾವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹಾಗಾದ್ರೆ ಈಗ ನಮ್ದು ಬೆಸ್ಟ್ ಏನ್ ಕೊಡ್ಬೇಕು ಅದು ಕೊಟ್ರೆ ಆಯ್ತು, ಅಷ್ಟೇ ಇರೋದು. ಇದು ಫಿನಾನ್ಷಿಯಲ್ ಥಿಂಗ್ ಹೇಳಿದಾಗ ಐ ಥಿಂಕ್ ದಟ್ ವಾಸ್ ಮೈ ಥಿಂಗ್. ನಾನು ತುಂಬಾ ಫಿನಾನ್ಷಿಯಲ್ ಇದರಲ್ಲಿ ತುಂಬಾ ಯೋಚನೆ ಮಾಡ್ತೇನೆ, ಎಜುಕೇಶನ್. ಬಟ್ ನಂದು ಮಗಂದು ನಾನು ಐ ಬೀಂಗ್ ವೆರಿ ಓಪನ್. ಮಗಂದು ಎಜುಕೇಶನ್ ಆಗ್ಬೋದು, ಇದೆಲ್ಲ ಆಗ್ಬೋದು, ಎಷ್ಟು ಕ್ಲಿಯರ್ ಆಗಿ ಸಾರ್ಟ್ ಔಟ್ ಆಗಿ ಅವ್ನು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದ್ತಾ ಇದ್ದಾನೆ. ಐ ನೆವರ್ ಥಾಟ್. ಸೊ ಪ್ಲಸ್ ಇದರಲ್ಲಿ ಈ ಹಾಸ್ಪಿಟಲ್ದಾಗ್ಬೋದು, ಈ ಖರ್ಚಿದಾಗ್ಬೋದು, ಇಟ್ಸ್ ಲೈಕ್ ಇಟ್ಸ್ ನಾಟ್ ನಾನು ಅದನ್ನ ಬೈ ಎಫರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ, ಇಟ್ಸ್ ಗೆಟಿಂಗ್ ಸಾರ್ಟೆಡ್ ಔಟ್ ಬೈ ಇಟ್ ಸೆಲ್ಫ್. ಇಟ್ಸ್ ಓನ್ಲಿ ಥಿಂಗ್ ನಾವೇನಂದ್ರೆ ನಮ್ಮನ್ನ ನಾವು ಸಾರ್ಟ್ ಔಟ್ ಮಾಡ್ಕೊಳ್ಬೇಕು. ನಾವು ಕ್ಲಿಯರ್ ಆಗಿದ್ದಾಗ ಎವ್ರಿಥಿಂಗ್ ಇಸ್ ಔಟ್ಸೈಡ್ ಇಸ್ ವೆರಿ ಕ್ಲಿಯರ್. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಪ್ರವಿತಾ ಚೆನ್ನಾಗಿದ್ದೀರಿ? ಥ್ಯಾಂಕ್ ಯು. ಪ್ರವಿತಾ ಟ್ರೀಟ್ಮೆಂಟ್ ಅಲ್ಲಿ ಇದ್ರು ಅಂದ್ಕೊಳ್ತೇನೆ ನಾನು. ಇಫ್ ಯು ಕ್ಯಾನ್ ಟಾಕ್ ಯು ಕ್ಯಾನ್, ಅದರ್ವೈಸ್ ಇಟ್ಸ್ ಓಕೆ, ಪರವಾಗಿಲ್ಲ, ಹೊರಗಡೆ ಇದೆ. ನೆಕ್ಸ್ಟ್ ಮಧುಶ್ರೀ ಅವರು, ಹೇಗಿದ್ದೀರಿ ನೀವು? ಹೇಗೆ ನಡೀತಾ ಇದೆ ಎಲ್ಲ? ಎಸ್ ಮ್ಯಾಮ್, ಗುಡ್, ಚೆನ್ನಾಗಿದ್ದೀನಿ. ಎಸ್ ಮ್ಯಾಮ್, ಗುಡ್, ಚೆನ್ನಾಗಿದ್ದೀನಿ. ಎಷ್ಟಾಯ್ತು ಈಗ ಎಕ್ಸಾಕ್ಟ್? ಹಾ ಮ್ಯಾಮ್, ಎಸ್ ಮ್ಯಾಮ್, ಅದೇ ಹೇಳ್ಬೇಕು. 6 ರನ್ನಿಂಗ್ ಇದೆ ಮ್ಯಾಮ್. ಹೇಗೆ ಬೇಬಿ ನೀವು ಖಾಲಿ ಅಲ್ಲ ಅದು ಎಲ್ಲ ತಿಳ್ಕೊಳ್ಳುತ್ತೆ ಅಂತ ಹೇಳಿದ್ರಲ್ಲ,
ಈ ಮೂಮೆಂಟ್ ಅಲ್ಲ 1 ವೀಕ್ ಬ್ಯಾಕ್ ಅನ್ಸತ್ತೆ ನೈಟ್ ಮೇರ್ ತರ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಅದ್ರ ಮಾರನೇ ದಿನ ಬೇಬಿ ಕಿಕ್ ಮೂಮೆಂಟ್ಸೇ ಇಲ್ಲ. ಆಮೇಲೆ ಈವ್ನಿಂಗ್ ಬೇಬಿ ಪ್ಯಾಂಪರ್ ಮಾಡಿ ಮ್ಯೂಸಿಕ್ ಎಲ್ಲ ಹಾಕಿ ಆಮೇಲೆ ಮೂವ್ಮೆಂಟ್ ಮಾಡುತ್ತೆ. ಐ ಆಮ್ ರಿಯಲಿ ಶಾಕ್ಡ್. ಸೀರಿಯಸ್ಲಿ ಈವ್ನಿಂಗ್ ಟೈಮು ನಾನು ಯಾವಾಗ್ಲೂ ವಿಷ್ಣು ಸಹಸ್ರನಾಮ ಕೇಳ್ತೀನಲ್ಲ, ಆ ಟೈಮಲ್ಲಿ ಜಾಸ್ತಿ ಪೀಕ್ ಅಲ್ಲಿ ಇರುತ್ತೆ ಅದ್ರದ್ದು ಮೂಮೆಂಟ್ಸ್ ಎಲ್ಲ. ತುಂಬಾ ಚೆನ್ನಾಗ್ ಖುಷಿ ಇದು ಅನ್ಸುತ್ತೆ. ಮಾತ್ರ ಹೇಳ್ಬೇಕು, ಪ್ರತಿ ಬಿಟ್ ಆಫ್ ಎಕ್ಸ್ಪೀರಿಯನ್ಸ್ ನೀವು ಎಂಜಾಯ್ ಮಾಡಿ, ಯಾಕಂದ್ರೆ ಮತ್ತೆ ಬರಲ್ಲ. ಈವನ್ ನನ್ಗೀಗ ಅಷ್ಟು ಖುಷಿ ಅನ್ಸ್ತದೆ ಅಂದ್ರೆ ಎಷ್ಟು ಮಿಸ್ ಆಯ್ತಾ, ಈಗಲೂ ಮಿಸ್ ಮಾಡ್ಕೊಳ್ತೇನೆ ಆ ಮೂಮೆಂಟ್ಸ್ ಅನ್ನ. ಸೊ ಇದು ಎಲ್ಲರದ್ದು ಕೂಡ ಲೈಫ್ ಇದು ತುಂಬಾ ತುಂಬಾ ಪ್ರೆಷಿಯಸ್ ಮೂಮೆಂಟ್. ಸೊ ಯಾರು ಕೂಡ ಮಿಸ್ ಮಾಡಬೇಡಿ. ಎಂತ ಕೆಲಸಗಳದೆಲ್ಲ ಮತ್ತೆ ಸೈಡ್ಗೆ ಇಡಿ, ಪರವಾಗಿಲ್ಲ. ಫಸ್ಟ್ ಬೇಬಿ, ಮತ್ತೆ ನಿಮ್ದು ಆಕ್ಟಿವಿಟೀಸ್ ಎಲ್ಲ ಸಾಧಾರಣಕ್ಕೆ ಮಾಡ್ತಾ ಇದ್ದೀರಾ ಮಧು ಅವರೇ? ನಿಮ್ದು ಕಾಲೇಜ್ ಟೈಮಿಂಗ್ಸ್, ಕಾಲೇಜ್ ಹೋಗ್ತಾ ಇದ್ದೀರಾ? ಆಕ್ಟಿವಿಟೀಸ್ ಅಂದ್ರೆ ಕಾಲೇಜಿಗೆ ಹೋಗ್ತಿದ್ದೀನಿ, 1 hour ಕ್ಲಾಸಸ್ ಮಾಡ್ತೀನಿ. ಬಟ್ ಕೇಳಿದೀನಿ, ಕನ್ಸೆಕ್ಷನ್ ಕೇಳಿದೀನಿ, ಬಂದ್ಬಿಡ್ತೀನಿ ರೆಸ್ಟ್ಗೆ. ಆಕ್ಚುಲಿ ಬೆಡ್ ರೆಸ್ಟ್ ಹೇಳಿದ್ದಾರೆ ಜಾಸ್ತಿ, 15 minutes ಜಾಸ್ತಿ ನಿಲ್ಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಕ್ಲಾಸ್ ಕೂತ್ಕೊಂಡೇ ಮಾಡ್ತಿದೀನಿ ಈಗ. ಅದು ಕ್ಲಾಸ್ ಅಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ಒಂದ್ಸಲಿ ಹೈ ಪಿಚ್ ಅಲ್ಲಿ ಮಾಮೂಲಿ ಕನೆಕ್ಟ್ ಇರ್ತೀವಲ್ಲ ಮಕ್ಳ ಜೊತೆ, ಅವಾಗ ಕಿಕ್ ಮಾಡ್ಬಿಡುತ್ತೆ. ಅದು ಒಂಥರ ಫೀಲ್ ಆಗುತ್ತೆ ಆ ಟೈಮಲ್ಲಿ. ರಿಯಲಿ ಎಂಜಾಯ್ಡ್. ನೀವು ಯಾವ ಸಬ್ಜೆಕ್ಟ್ ತುಂಬಾ ಹ್ಯಾಂಡಲ್ ಖುಷಿ ಮಾಡ್ತಾ ಇದ್ದೀರಾ? ಅನ್ಸುತ್ತೆ ಆ ಟೈಮಲ್ಲಿ. ಹಿಸ್ಟ್ರಿ. ಓಕೆ, ಮಗು ನೋಡಿ ಹಿಸ್ಟ್ರಿ ಪಕ್ಕಾ ಮ್ಯಾಮ್. ಹಿಸ್ಟೋರಿಯನ್ಸ್ ಎಲ್ಲ ಲೆಸನ್ಸ್ ಎಲ್ಲ ಕಲ್ತ್ಕೊಂಡೇ ಬರ್ತಿದೆ ನೋಡಿ. ಚಂದ. ಕಲೀಲಿ, ಖುಷಿಯಿಂದ ಇದ್ ಮಾಡ್ತೀನಿ. ಥ್ಯಾಂಕ್ ಯು. ಎಸ್ ಮ್ಯಾಮ್, ಹೆಲ್ತ್ ಎಲ್ಲ ಏನ್ ನೋ ಇಶ್ಯೂಸ್. ಅರೆ ಡಾಕ್ಟರ್ ಸಜೆಷನ್ ಇಂದ ರೆಸ್ಟ್ ಅಲ್ಲಿ ಇದೀನಿ ಅಷ್ಟೇ. ಎಲ್ಲ ಬೇರೆ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದೀನಿ, ತೊಂದ್ರೆ ಇಲ್ಲ. ಶೇರ್ ಇವನ್ ಮಾಡಿ ಬುಕ್ಸ್ ಅಂತೂ ದಯವಿಟ್ಟು. ಓದ್ತಾನೆ ಇದ್ದೀನಿ. ಇನ್ನು ನಂದು ಬದುಕಲು ಕಲಿಯಿರಿ ಕಂಪ್ಲೀಟ್ ಆಗ್ಲೇ ಇಲ್ಲ. ಕಲಿತಾ ಇರ್ಬೇಕಲ್ಲ, ಪ್ರಾಸೆಸ್ ಅಲ್ಲಿ ಇದೆ ಅನ್ಕೊಳ್ತೇನೆ. ಅದು ಇದು ಕಂಪ್ಲೀಟ್ ಆಗಿಲ್ಲ. ಹೌದು, ಅಂದ್ರೆ ಟೈಮ್ ತಗೋತಾ ಇದೀನಿ ಅದಕ್ಕೆ. ಇದು 2 books ತಗೊಂಡೆ, ಅದು ನೀವೇನ್ ಗ್ರೂಪ್ ಅಲ್ಲಿ ಹಾಕಿದಿರಲ್ಲ ತಗೊಂಡಿದೀನಿ. ಇದು ಕಂಪ್ಲೀಟ್ ಮಾಡೋದ್ ಮತ್ತೆ ಸ್ಟಾರ್ಟ್ ಮಾಡೋಣ ಒಂದೇ ಬುಕ್ ಕಂಪ್ಲೀಟ್ ಆಗೋ ಅನ್ಕೊಂಡಿದ್ದೀನಿ. ತನಕ ಕಾಯ್ಬೇಕು ಅಂತಾನಿಲ್ಲ. ಕೆಲವು ಸಲ ಬೋರ್ ಅನ್ಸಿದ್ರೆ ಹಾ. ಬೇರೆ ಬುಕ್ಗೂ ಶಿಫ್ಟ್ ಆಗ್ಬೋದು, ತೊಂದ್ರೆ ಏನಿಲ್ಲ. ಬಟ್ ಆದಷ್ಟು ಶೇರ್ ಮಾಡಿ. ಅಂದ್ರೆ ನಂಗೆ ಅದು ಒಂಥರ ನಾವೆಲ್ ತರ. ಹಾಗೆ. ಹಾ, ಒಂದು ಓದ್ಕೊಂಡು ಹೋದ್ರೆ ಪೂರ್ತಿ ಇಂಟ್ರೆಸ್ಟ್ ಇರುತ್ತಲ್ಲ, ಹಾಗಾಗಿ ಅದು ಕಂಪ್ಲೀಟ್ ಮಾಡೋಣ ನನ್ಗೆ ಅಂತ ಕೆಲವು ಸಲ ವೈಟ್ ಮಾಡ್ತಾ ಇದೀನಿ. ಇನ್ ಆಕ್ಟಿವಿಟಿ ಎಲ್ಲ ಆಕ್ಟಿವಿಟೀಸ್ ಅಂದ್ರೆ ಕೆಲವೊಂದೆಲ್ಲ ಪಜಲ್ಸ್ ಸುಡಾಕೋ, ಇದು ಮತ್ತೆ ಸ್ಟೋರೀಸ್ ಎಲ್ಲ ಇದ್ರಲ್ಲೇ ಆನ್ಲೈನ್ ಅಲ್ಲಿ ಇದ್ ಮಾಡ್ತಾ ಇದೀನಿ. ಬೆಡ್ ಟೈಮಲ್ಲಿ ನೈಟ್ ಟೈಮಲ್ಲೆಲ್ಲ ಹೇಳ್ತಾ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ನಾನ್ ಸ್ವಲ್ಪ ಫುಡಿ. ನನ್ ಬೇಬಿ ನಾನ್ ಏನ್ ಫೇವ್ರೇಟ್ ತಿಂತೀನಲ್ಲ ಆ ಟೈಮಲ್ಲಿ ತುಂಬಾ ಎಂಜಾಯ್ ಮಾಡುತ್ತೆ. ಆ ಟೈಮಲ್ಲಿ ನನ್ನ ಮನೆಯವ್ರಿಗೆ ಅದೇ ಹೇಳ್ತೀನಿ, ಸೇಮ್ ನನ್ ತರನೇ ಅದು ತಿನ್ಬಿಟ್ಟು ಮನ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತೀನಿ. ಇಟ್ಸ್ ಅದೇ, ಅವ್ರು ತುಂಬಾ ಸೈಲೆಂಟ್. ನಾನ್ ಮೇಡಮ್ ಹೇಳ್ತಿದ್ರಲ್ಲ ಅಫರ್ಮೇಶನ್ದು, ನಾನು ಅಫರ್ಮೇಶನ್ ಕೊಡ್ತಾ ಇದ್ದೀನಿ ನನ್ ಬೇಬಿಗೆ, ನಮ್ ಮನೆಯವ್ರ ತರ ಸೈಲೆಂಟ್ ಆಗಿರೋ ಬಟ್ ನನ್ ತರ ಆಕ್ಟಿವ್ ಆಗಿರೋ ಅಂತ ವಿಜುವಲೈಸ್ 2 ಮಾಡಿ, ಅಫರ್ಮೇಶನ್ ವಿಜುವಲೈಸ್. ಕೊಡ್ತಾ ಇದ್ದೀನಿ. ನೋಡೋಣ ಹೇಗೆ ಮ್ಯಾನಿಫೆಸ್ಟ್ ನಮ್ಮಲ್ಲಿ ಕೂಡ ಆಗುತ್ತೆ ಬೇಬಿ ಅಂತ. ಹೇಗಿರ್ಬೇಕಂತ ಮ್ಯಾನಿಫೆಸ್ಟೇಷನ್ ಎಸ್ ಮ್ಯಾಮ್. ಶುರು ಮಾಡಿದ್ರೆ ಅನ್ಕೊಳ್ತೇನೆ ನಾನು. ಅದರ ಅದು ಫಿಸಿಕಲ್ ಅಟ್ರಿಬ್ಯೂಟ್ಸ್ ಇಂದ ಹಿಡಿದು ಪ್ರತಿಯೊಂದು, ಈಗ ನವ್ಯ ಅವರು ಶೇರ್ ಮಾಡ್ತಾರೆ ಹಾಗೆ ಎಲ್ಲ ನಮ್ದು ನೆಕ್ಸ್ಟ್. ಹಾ, ಅದ್ ಮಧ್ಯರಾತ್ರಿಯಲ್ಲಿ ಇವಾಗ ಎಚ್ಚರ ಆದ್ರೂ ಅದ್ ಬಂದ್ಬಿಡುತ್ತೆ ಮೈಂಡಿಗೆ. ಮಧ್ಯರಾತ್ರಿ ಇವಾಗ ಸರಿಗ್ ನಿದ್ದೆ ಆಗ್ತಿಲ್ಲ, ಅಂದ್ರೆ ಆ ಕಡೆ ಈ ಕಡೆ ಒಳ್ಳಾಡಕ್ಕೆ ಟೈಮ್ ತಗೊಳ್ತಾ ಇದ್ದೀನಿ. ಅವಾಗ ಆ ಟೈಮಲ್ಲೂ ಎಚ್ಚರ ಆದ್ರೂ ಅದೇ ಮೈಂಡ್ ಬರುತ್ತೆ. ಬೇಬಿ ಚೆನ್ನಾಗಿ ಡೆವಲಪ್ ಆಗುತ್ತೆ, ಹೆಲ್ದಿ ಆಗಿರುತ್ತೆ, ಇದೇ ಬಂದಿರುತ್ತೆ ನನ್ ಬಾಯಲ್ಲಿ. ಯೂನಿವರ್ಸ್ ಇದೇ ವರ್ಡ್ ಬಂದಿರುತ್ತೆ. ಅದು ಏನಂದ್ರೆ ನನ್ನ ಇದಕ್ಕೆ ಬ್ರೈನ್ ಇದಾಗ್ಬಿಟ್ಟಿದೆ ಅನ್ಸುತ್ತೆ ಮೇ ಬಿ. ಹಾಗಾದ್ರೆ ಮತ್ತೆ ಸೆಪರೇಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಮತ್ತೆ ಯಾವತ್ತೂ ನೆಗೆಟಿವ್ ಬರೋದೇ ಇಲ್ಲ. ತುಂಬಾ ಒಳ್ಳೇದು. ಈಗ 6 ಮಂತ್ ಅಲ್ಲ, ಸೆಕೆಂಡ್ ಟ್ರೈಮಿಸ್ಟರ್, ಆರಾಮಾಗಿ ಎಸ್ ಖುಷಿ ಮ್ಯಾಮ್. ಖುಷಿಯಾಗಿ ಎಂಜಾಯ್ ಮಾಡಿ. ಎಸ್ ಮ್ಯಾಮ್, ಬನ್ನಿ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಎಲ್ಲ ಖುಷಿಯಾಗಿರಿ, ಎಸ್ ಚೆನ್ನಾಗಿರಿ. ಮ್ಯಾಮ್, ಥ್ಯಾಂಕ್ ಯು. ನೆಕ್ಸ್ಟ್ ವೀಕ್ ಮತ್ತೆ ಕಾಣೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್.